ಸರ್ ಇನ್ನು 2 ಮಿನಿಟ್ಸ್ ಇದೆ ಸರ್, ತುಂಬಾ ಜನ ಜಾಯಿನ್ ಆಗ್ತಾ ಇದ್ದಾರೆ. ಬರಲಿ ಪ್ರಾರಂಭ ಮಾಡೋಣ, ನಿಧಾನಕ್ಕೆ ಮಾಡ್ತಾ ಇರೋಣ. ಓಕೆ. ಸೊ ಸಮಯ ಸಮಯ ಸಿಕ್ಕಷ್ಟು ಒಳ್ಳೆಯದಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈ ಪ್ರತಿ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ವೆಬ್ ಸರಣಿಯ ಈ ಇನ್ನೊಂದು ಕಂತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 6-7 ತಿಂಗಳಿಂದ ಜೂನ್ 11 ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಈ ಸಮಯದಲ್ಲಿ ನಾವು ಈ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಈ ಒಂದು ಪಯಣಕ್ಕೆ ನಾವು ಕೊಟ್ಕೊಂಡಿರೋ ಹೆಸರು ನ್ಯಾಚುರಲ್ ಫಾರ್ಮಿಂಗ್ ದ ವೇ ಅಹೆಡ್, ಅಂದರೆ ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ನಮ್ಮ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿಗಳನ್ನ ನಾವು ರೂಪಿಸ್ಕೊತಾ ಇದ್ದೀವಿ. ನಮ್ಮ ಪರಸ್ಪರ ಅನುಭವಗಳ ಹಂಚಿಕೆ, ಅನುಮಾನಗಳನ್ನು ವ್ಯಕ್ತಪಡಿಸ್ಕೊಳ್ತಾ ನಾವು ಈ ದಾರಿನಲ್ಲಿ ಮುಂದುವರಿತಾ ಇದ್ದೀವಿ. ನಮ್ಮ ಅಂತಿಮ ಗುರಿ ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ, ನ್ಯಾಚುರಲ್ ಫಾರ್ಮಿಂಗ್ ಮೇಡ್ ಸಿಂಪಲ್. ಆದಷ್ಟು ನಮ್ಮ ಕೃಷಿ ಪದ್ಧತಿಯನ್ನು, ಕೃಷಿ ನಿರ್ವಹಣೆಯನ್ನು ಸರಳೀಕರಣಗೊಳಿಸ್ಕೋಬೇಕಾಗಿದೆ, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಕೋಬೇಕಾಗಿದೆ. ಆ ದೃಷ್ಟಿನಲ್ಲಿ ನಾವು ಈ ಒಂದು ಕಲಿಕೆಯನ್ನು ಸತತವಾಗಿ ಪ್ರತಿ ಬುಧವಾರ ಈ ಸಮಯದಲ್ಲಿ ಸೇರಿ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಳ್ತಾ ಒಂದೊಂದು ವಾರದಲ್ಲಿ ಒಂದೊಂದು ವಿಷಯವನ್ನು, ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ನೀವು ಸಾಕಷ್ಟು ಜನ ನೈಸರ್ಗಿಕ ಕೃಷಿಕ ಮಿತ್ರರು ಈ ಒಂದು ಕಲಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಸತತವಾಗಿಯೂ ಭಾಗವಹಿಸ್ತೀರಾ. ಮತ್ತು ಇದರ ಮುದ್ರಣವನ್ನು ನಾನೇನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಾ, ಕಮೆಂಟ್ಸು ಮಾಡ್ತಾ ಇರ್ತೀರಾ. ಈ ಒಂದು ನಮ್ಮ ಈ ಕಲಿಕೆಯ ಒಂದು ಕ್ರಮ ಈ ರೀತಿಯೇ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೆಡ್ನೆಸ್ಡೇ ವೀಕ್ಲಿ ವೆಬಿನಾರ್, ದ ಲೈವ್ ಗೂಗಲ್ ಮೀಟ್ webinar session where we will be discussing and exchanging our experiences, doubts and clarifying ourselves in the principles of as per the principles of natural farming. The title given to our learning is called Natural Farming Way Ahead. We are trying to discover the path of simplified natural farming management in our farm practices. So our core objective is to bring down the production cost, that is the input cost, and make management very simple or as efficient. So the tagline we have given it to our learning program is called Natural Farming Made Simple. We are trying to understand the complexities and try to simplify it with our mutual experiential sharing. So our ultimate aim is to make this entire farming practices very simple, relatively simple and inexpensive, such that we can all sustain in our farming practice journey. So with that, we'll start 25th February, Wednesday. So this episode is going to start now. ಮಿತ್ರರೇ, ಈ ದಿನ ಅಂದರೆ 25 ಫೆಬ್ರವರಿ 2025. ನೀವು ಹಾಸನದಲ್ಲಿರ್ತಕ್ಕಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯ, ವೆಟರ್ನರಿ ಯೂನಿವರ್ಸಿಟಿ ಅವರು ನನಗೊಂದು ಅವಕಾಶವನ್ನು ಕೊಟ್ಟಿದ್ದರು. ಅದರಲ್ಲಿ ಇವತ್ತು ಅವರ ಅಂತಿಮ ವರ್ಷದ ಪದವಿ ಪೂರ್ಣಗೊಳಿಸ್ತಕ್ಕಂಥ ವಿದ್ಯಾರ್ಥಿಗಳು BVSc, MVSc, ವೆಟರ್ನರಿ ಸೈನ್ಸ್ ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ ಡಿಗ್ರಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಹೋಮ್ ಸೈನ್ಸ್ ಕಾಲೇಜು ಮತ್ತು ಇನ್ನೊಂದು AVK ಕಾಲೇಜ್ ಅಂತ ಇದೆ ನಮ್ಮ ಹಾಸನದಲ್ಲಿ. ಈ 4 ಕಾಲೇಜಿನ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸು ಇವತ್ತು ಅಲ್ಲಿ ಬಂದಿದ್ದರು. ಅವ್ರ ಉದ್ದೇಶ ಏನಿತ್ತಂದರೆ, ಹೊರಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ವಯಂ ಉದ್ಯೋಗ ಅದನ್ನು ರೂಪಿಸ್ಕೊಳ್ಳೋದು ಹೇಗೆ, ಅವರು ಓದಿದಂತಹ ಈ ಒಂದು ಪಶುಸಂಗೋಪನಾ ಪದವಿ ಇರ್ಬೋದು, ಹೋಮ್ ಸೈನ್ಸ್ನಲ್ಲಿ ಅವರು ಇದು ಆಹಾರ ಸಂಸ್ಕರಣೆ, ಮೌಲ್ಯವರ್ಧನೆ, ಪೋಷಕಾಂಶಗಳ ನಿರ್ವಹಣೆ, ಇದ್ರ ಬಗ್ಗೆಯೂ ಕೆಲವು ಸಬ್ಜೆಕ್ಟ್ಸ್ ಇತ್ತಂತೆ ಅವ್ರಿಗೆ, ಅದ್ರ ಬಗ್ಗೆ ಇರ್ಬೋದು. ಹಾಗಾಗಿ ತಾವು ವಾಟ್ ನೆಕ್ಸ್ಟ್, ತಮ್ಮ ವಿದ್ಯಾಭ್ಯಾಸದ ನಂತರ ಹೇಗೆ ಅವರು ತಮ್ಮ ಒಂದು ಆಯ್ಕೆ ಮಾಡ್ಕೋಬೋದು. ಎಲ್ರಿಗೂ ಸರ್ಕಾರಿ ಕೆಲಸ ಸಿಗಲ್ಲ ಈ ಕಾಲದಲ್ಲಿ. ಸಿಗದೇ ಇದ್ದಾಗ ಹೇಗೆ ತಮ್ಮದೇ ಆದಂಥ ಒಂದು ವೃತ್ತಿಯನ್ನು ಅವರು ಪ್ರಾರಂಭ ಮಾಡ್ಬೋದು ಮಕ್ಕಳು ಅನ್ನೋ ಉದ್ದೇಶಕ್ಕೋಸ್ಕರ ಈ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದವರು ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದರು. ನನಗೂ ಬೆಳಗ್ಗೆ ಸುಮಾರು 1 ತಾಸು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಹೋಗ್ಬಿಟ್ಟು ಬಂದೆ. ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಸಬ್ಜೆಕ್ಟು ಅಪರ್ಚುನಿಟೀಸ್ ಇನ್ ಆರ್ಗ್ಯಾನಿಕ್ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ಸ್, ಸಾವಯವ ಆಹಾರ ಉತ್ಪನ್ನಗಳು ಮತ್ತು ಆ ಕೃಷಿಯ ನಿರ್ವಹಣೆಯ ಸದಾವಕಾಶಗಳು. ಈ ಅವಕಾಶಗಳು ಯಾವುದಿದೆ, ಸಾವಯವದಲ್ಲಿ ಆಹಾರ ಉತ್ಪಾದನೆ ಮಾಡೋದು ಏಕೆ, ಎಷ್ಟು ಮುಖ್ಯ, ಅಲ್ಲಿ ಯಾವ ಮಜಲುಗಳು ಇರುತ್ತೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸು, ಅದನ್ನು ಹೇಗೆ ಈಗ ನಮ್ಮ ಗ್ರ್ಯಾಜುಯೇಟಿಂಗ್ ಸ್ಟೂಡೆಂಟ್ಸ್, ಈ ಪದವಿ ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿನಿಯರು ಹೇಗೆ ಇದನ್ನು ಒಂದು ಅವಕಾಶವಾಗಿ ನೋಡ್ಬೋದು, ಮತ್ತು ಆ ಅವಕಾಶವನ್ನು ಅವರ ಒಂದು
ವೃತ್ತಿಯಾಗಿ ಮುಂದೆ ಅವನು ಅದನ್ನು ಪ್ರಾರಂಭ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಬರ್ಡ್ ವ್ಯೂ ಅಂತ ಹೇಳ್ತೀನಲ್ಲ, ಸೊ ಎತ್ತರದ ದೃಷ್ಟಿಯನ್ನು ಕೊಡಬೇಕು ಅಂದ್ಕೊಂಡು ಹೋಗಿದ್ದೆ. ಸುಮಾರು 1 ಗಂಟೆ ಕಾಲ ಸುಮಾರು ಒಂದು 40ಕ್ಕೂ ಹೆಚ್ಚು 3 ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತಿದ್ದರು. ಸೊ ಅವ್ರ ಜೊತೆ ಇದನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ಅನುಭವ ಇದೆ. So basically friends, today we had the open session for outgoing students of veterinary college, home science college and a normal CBZ BSc graduation student from 3 different colleges from the city of Hassan. About 40 plus students were participate along with their faculties, and the faculties of veterinary college Hassan were also there. So the theme was to empower or enable these graduating students about their own self-employment rather than depending on the government jobs. So basically they have talked about different subjects like the veterinary management, the apiculture, that is the honeybee management, growing mushroom, etc. They have stacked 4 to 5 options. And for organic farming, they call it as organic farming, we call it as natural farming. For organic farming, they have chosen me to explain the opportunities in organic food production and the various stages of management, and how this can be an opportunity for the graduating students to establish their own company. So these are the something which today I have presented in that campus. So I'll just take only few minutes. I'll just summarize only 1 or 2 slides which I have used for our references, and then you can move on to our open sharing of the day. So ಮಿತ್ರರೇ, ಸೊ ಇದರಲ್ಲಿ ನಾವು ನೋಡ್ತಾ ಬರೋಣ ಸಾವಯವ ಕೃಷಿಯ ಯೋಜನೆ ಮತ್ತು ನಿರ್ವಹಣೆ ವಿವಿಧ ಮಜಲುಗಳು. ಸೊ ಹೇಗೆ ನಾವು ಅಲ್ಲಿ ನಾನು ಸಾವಯವ ಕೃಷಿ ಅಂತ ಮೆನ್ಷನ್ ಮಾಡಿದ್ದೀನಿ, ಯಾಕೆಂದರೆ ಆ ಹುಡುಗರಿಗೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿಯ ವ್ಯತ್ಯಾಸಗಳನ್ನು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನಾವೆಲ್ಲಿ ಸಾವಯವ ಕೃಷಿ ಅಂತ ಇದು ನಮ್ಮ ನಾಲೆಡ್ಜ್ಗೆ ನಾವು ಇದನ್ನು ನೈಸರ್ಗಿಕ ಕೃಷಿ ಅಂತ ಬದಲಾಯಿಸ್ಕೊಳ್ಳೋಣ. ನೈಸರ್ಗಿಕ ಕೃಷಿಯ ಯೋಜನೆ ಮತ್ತು ನಿರ್ವಹಣೆ ವಿವಿಧ ಮಜಲುಗಳು. ಸೊ ಯಾವ ರೀತಿ ನಾವು ಯೋಜನೆಗಳನ್ನು ರೂಪಿಸ್ಕೊಳ್ತೀವಿ, ನಮ್ಮ ಕೃಷಿ ಯೋಜನೆಗಳನ್ನು, ಮತ್ತು ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀವಿ, ಅದರಲ್ಲಿ ಯಾವ ರೀತಿ ಸ್ಟೆಪ್ಸ್ಗಳಿರುತ್ತೆ, ಇದನ್ನು ಒಂದು ಹೆಡ್ಡಿಂಗ್ ಅಂತ ಕೊಟ್ಟು ಈ ಒಂದು 4 ಬುಲೆಟ್ ಪಾಯಿಂಟ್ಸ್ನಲ್ಲಿ ಹೇಳಿದ್ದೆ. ಸೊ ಮೊದಲನೇದು ಭೂಮಿ ಸಿದ್ಧತೆ, ನೀರಾವರಿ ವ್ಯವಸ್ಥೆ ಮತ್ತು ಮಿಶ್ರ ಬೆಳೆಗಳ ಜೋಡಣೆ. ಇದು ಪ್ರಥಮ ಹಂತದಲ್ಲಿ ನಾವು ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ರತಿಯೊಂದರಲ್ಲೂ ಮತ್ತೆ ವಿವರ ಬರ್ತಾ ಇರುತ್ತೆ. ಭೂಮಿ ಸಿದ್ಧತೆಯಲ್ಲಿ ಏನು ಬರುತ್ತೆ, ನಮ್ಮ ಬದುಗಳ ನಿರ್ಮಾಣ, ಕೃಷಿ ಹೊಂಡದ ನಿರ್ಮಾಣ, ಮಳೆ ನೀರು ಕೊಯ್ಲು ವ್ಯವಸ್ಥೆ, ಈ ಥರ, ಮತ್ತು ನೀರಾವರಿ ವ್ಯವಸ್ಥೆ, ಯಾವ ರೀತಿ ನೀರಾವರಿ ವ್ಯವಸ್ಥೆಗಳನ್ನು ಮಾಡ್ಕೋಬೋದು, ಮತ್ತು ಮಿಶ್ರ ಬೆಳೆಗಳ ಜೋಡಣೆ, ಮಲ್ಟಿ ಕ್ರಾಪಿಂಗ್ ಅಂತೀವಲ್ಲ, ಇವೆಲ್ಲವನ್ನು ಸಹ ನನ್ನ ಈ ಒಂದು ಈ ಡೀಟೇಲ್ ಸ್ಲೈಡ್ಗಳಿದೆ ಇದೆಲ್ಲದಕ್ಕೂ ಅದರಲ್ಲಿ ಹೇಳ್ತಾ ಬಂದಿದ್ದೆ. ಮತ್ತು ಒಳಸರಿಗಳ ನಿರ್ಮಾಣ, ಹೇಗೆ ನಾವು ಪರಾವಲಂಬನೆಯನ್ನು ಕಮ್ಮಿ ಮಾಡಬೇಕು, ಒಳಸರಿ ವೆಚ್ಚವನ್ನು ಕಮ್ಮಿ ಮಾಡಬೇಕು ಅಂತೀವಲ್ಲ, ಯಾವ ರೀತಿಯ ಒಳಸರಿಗಳು ನಮಗೆ ಬೇಕಾಗುತ್ತೆ, ಅದನ್ನು ನಮ್ಮಲ್ಲೇ ಹೇಗೆ ನಾವು ತಯಾರಿಸ್ಕೊತೀವಿ, ಮತ್ತು ಕೆಲವು ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೊಳ್ತೀವಿ, ಇದ್ರ ಬಗ್ಗೆ ಸಹ ಒಂದು ಡೀಟೇಲ್ ಸ್ಲೈಡಲ್ಲಿ ಅವರಿಗೆ ವಿವರಣೆ ಕೊಟ್ಟಿದ್ದೀನಿ. ಮತ್ತು 3ನೇ ಹಂತದಲ್ಲಿ ಬೆಳೆ ಸಂರಕ್ಷಣೆ, ಪೋಷಕಾಂಶಗಳ ನಿರ್ವಹಣೆ, ಸಸ್ಯ ಪೋಷಕಾಂಶಗಳ ನಿರ್ವಹಣೆ, ಮತ್ತು ಫಸಲಿನ ಕೊಯ್ಲು ಮತ್ತು ಕೊಯ್ಲೋತ್ತರ ಚಟುವಟಿಕೆಗಳು ಮತ್ತು ಮೌಲ್ಯವರ್ಧನೆ, ಇದ್ರ ಬಗ್ಗೆಯೂ ಸಹ 1-2 ಸ್ಲೈಡ್ಸಲ್ಲಿ ನಾನು ವಿವರಣೆ ಕೊಡ್ತಾ ಬಂದೆ. ಮುಖ್ಯವಾಗಿ ಈ ಒಂದು ಉದ್ದೇಶ ಏನಿತ್ತಂದರೆ, ಅವರಿಗೆ ಸಾವಯವ ಕೃಷಿಯ ಒಂದು 360 ಡಿಗ್ರಿ ಅವ್ರಿಗೆ ಅರ್ಥ ಆಗ್ತಾ ಹೋಗಬೇಕು. ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಹೇಗೆ ರಾಸಾಯನಿಕ ಕೃಷಿಯಿಂದ ಭಿನ್ನವಾಗುತ್ತೆ, ಅಲ್ಲಿ ಯಾವ ರೀತಿಯ ಯೋಜನೆಗಳನ್ನು ನಾವು ರೂಪಿಸ್ಕೊಳ್ತೀವಿ, ಯಾವ ರೀತಿ ನಿರ್ವಹಣಾ ಪದ್ಧತಿಯನ್ನು ನಾವು ಅಳವಡಿಸ್ಕೋತೀವಿ, ಅದನ್ನು ಹೇಗೆ ಸರಳವಾಗಿ ನಿರ್ವಹಣೆ ಮಾಡ್ತಿರ್ತೀವಿ, ಇದರಿಂದ ಒಂದು ಗುಣಮಟ್ಟವಾದಂತಹ ಪೋಷಕಾಂಶಯುಕ್ತವಾದಂತಹ ರಾಸಾಯನಿಕ ಶೇಷಾಂಶವಿಲ್ಲದ ಒಂದು ಆಹಾರ ಉತ್ಪಾದನೆಯನ್ನು ಹೇಗೆ ನಮ್ಮ ಕೃಷಿಕ ಮಾಡ್ತಾ ಇದ್ದಾನೆ ಅನ್ನೋದನ್ನು ಅವರಿಗೆ ಒಂದು ವಿವರಣೆ ಕೊಡಲಿಕ್ಕೆ ಈ ಸ್ಲೈಡ್ಸ್ಗಳನ್ನು ಉಪಯೋಗಿಸ್ಕೊಂಡಿದ್ದೆ. ಫ್ರೆಂಡ್ಸ್, ಟುಡೇ ಇನ್ ದಟ್ ಪ್ರೆಸೆಂಟೇಷನ್ಸ್ ವಿ ಫೋಕಸ್ಡ್ ಆನ್ planning and management of organic farming. There I mentioned as organic farming, but we should refer to as natural farming in our learning. So in that there are various steps. The first step was the land preparation, irrigation management, and the grid mapping or the crop planning. So this is the first step towards when you start from a fresh land. Then comes the preparations of inputs, using various natural resources around us, thereby bring down the input cost. How do we do that? How one can prepare various types of inputs using plant residue, animal residue, and natural resources. That has also been explained to them in detail. Then most importantly, the crop protection. How do we protect our plants? Nutrition management for plants, and also the harvesting and post-harvesting techniques. That also been explained to them very quickly in a detailed slides. All these bullet points I had a detailed slides. Those entire presentation I'm going to share it, upload it on the YouTube channel with a link on the Google Drive. You can always go through this. As usual, it is in the by language. Finally, post-harvest value additions, sales, and recycle objectives. So we have covered the 360 degree of natural farming management.
I try to explain this in very simple sentence and simple connecting dots to the young graduating students. So most of us are already aware of all these things, but today my challenge was to explain this to a graduating student about 18, 19 years old. So that's something which I have done today. So anyhow, as I said, that this will be shared for you for your references. So that's about the experience of day. So next, friends, we always discuss about productive yield. So what is yield and what is productivity, and how do we move into productive yield? This is something which I always wanted to ring it in our ears, because only when we focus on this productive yield, not this simple yield, so then we understand intangible benefits of this natural farming and its benefits to us. ಸೊ ನಾವು ಉತ್ಪಾದಕತೆ ಮತ್ತು ಇಳುವರಿ ಇದ್ರ ಬಗ್ಗೆ ನಾವು ಆವಾಗ ಮಾತಾಡ್ತಿರ್ತೀವಿ. ರಾಸಾಯನಿಕ ಕೃಷಿಕರು ಇಳುವರಿ ಬಗ್ಗೆ ಫೋಕಸ್ ಮಾಡ್ತಾರೆ, ಅಥವಾ ಅವ್ರಿಗೆ ಆ ರೀತಿ ಹೇಳ್ಕೊಡ್ತಾರೆ. ಆ ಒಂದು ವ್ಯವಸ್ಥೆ ಏನಿದೆ, ಆ ರಾಸಾಯನಿಕ ಕೃಷಿ ವ್ಯವಸ್ಥೆ ಅವರನ್ನು ಇಳುವರಿಯ ಒಂದು ಚಕ್ರದಲ್ಲಿ ಸಿಲುಕಿಸಿ ಅವರ ಒಳಸೂರಿ ವೆಚ್ಚವನ್ನು ಜಾಸ್ತಿ ಮಾಡ್ತಾ ಮಣ್ಣಿನ ಆರೋಗ್ಯವನ್ನು ಕ್ಷೀಣಿಸ್ತಾ ಇರುತ್ತೆ. ಆದರೆ ನಾವು ಸಾವಯವ ಅಥವಾ ನೈಸರ್ಗಿಕ ಕೃಷಿನಲ್ಲಿ ಉತ್ಪಾದನೆ ಬಗ್ಗೆ ಗಮನ ಕೊಡ್ತೀವಿ. ನಮಗೆ ಇಳುವರಿ ಉತ್ಪಾದನೆಯ ಒಂದು ಭಾಗ. ಸೊ ಉತ್ಪಾದನೆ ಯುಕ್ತ ಇಳುವರಿ ಅದು ನಮ್ಮ ಒಂದು ಗುರಿ. ಈ ದೃಷ್ಟಿನಲ್ಲೇ ನಾವು ಯೋಚನೆ ಮಾಡ್ತಾ ಹೋಗೋಣ. ನಮ್ಮ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ತಾ ಬರ್ತಿದ್ದೀವಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಇದನ್ನು ಒಂದು ಗುರಿಯಾಗಿ ಇಟ್ಕೊಂಡಿರೋಣ ಅಂತ ಹೇಳ್ತಾ, ಇದೊಂದು ಶಬ್ದ ನಾನು ಕಳೆದ 2-3 ವಾರದಿಂದ ಹೇಳ್ತಾ ಇದ್ದೀನಿ. ಉತ್ಪಾದಕತೆಯುಕ್ತ ಇಳುವರಿ ಅದು ನಮ್ಮ ಗುರಿಯಾಗಬೇಕು. ಇಳುವರಿ ಒಂದೇ ನಮ್ಮ ಗುರಿಯಾಗಬಾರ್ದು. ಯಾವುದೇ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು. ಸುಸ್ಥಿರತೆಯನ್ನು ನಮ್ಮ ಕೃಷಿಯಲ್ಲಿ ಮಣ್ಣಿನಲ್ಲಿ ಸ್ಥಾಪಿಸ್ಕೋಬೇಕು. ಈ ವಿಧಾನದಲ್ಲಿ ನಾವು ನಮ್ಮನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ ಮುಂದೆ ಹೋಗ್ತಾ ಹೋಗೋಣ. ಸೊ ದಟ್ಸ್ ಅಬೌಟ್ today's this week's progress. There are some more other progresses also there in our Namane Tota that I will going to upload in a short videos on my YouTube channel. So those things we can always watch on there and share your comments. With this, now the forum is open for live sharing. Please share your experiences of the week and the doubts and your planning. ಈಗ ನಾವು ನಮ್ಮ ಈ ಶೇರಿಂಗ್ ಸೆಷನ್ಗೆ ಬಂದಿದ್ದೀವಿ. ಸೊ ನಿಮ್ಮ ಯೋಜನೆಗಳು ಮತ್ತು ಅನುಮಾನಗಳು ಮತ್ತು ಅನುಭವಗಳು ಖಂಡಿತ ಇಲ್ಲಿ ಹೇಳ್ತಾ ಬನ್ನಿ. ಸರ್ ನಮಸ್ತೆ ಸರ್. ನೀವು ಹೋಗಿ ಆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತೆ ಇದು ಒಂದು ಪ್ರೋಗ್ರಾಮ್ ಮಾಡ್ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ ಮತ್ತು ಸಂಸ್ಥೆಯವ್ರಿಗಿಬ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಸರ್. ನಮ್ಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಮತ್ತು ಕೃಷಿ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆಯಾ, ಹೆಂಗೆ ಅದ್ರ ನಿಮ್ಮ ಏನ್ ಗಮನಿಸ್ತೀರಿ ಅದನ್ನ ಸ್ವಲ್ಪ ಶೇರ್ ಮಾಡಿ ಸರ್ ದಯವಿಟ್ಟು. ಒಳ್ಳೆ ಪ್ರಶ್ನೆ ಮುರಳೀಧರ್ ಅವರೇ. ಸೊ ನನಗೂ ಅದೇ ಕುತೂಹಲ ಇತ್ತು. ನಾನು ಪ್ರಥಮವಾಗಿ ಪದವಿ ಪಡೀತಿರತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಹೇಗಪ್ಪ ಇಂಟ್ರ್ಯಾಕ್ಟ್ ಮಾಡ್ತೀನಿ, ಅವ್ರು ಹೇಗೆ ತಗೊಳ್ತಾರೆ, ಅವ್ರಿಗೆ ಇದೆಷ್ಟು ಅರ್ಥವಾಗ್ಬೋದು ಅಂತ ಆದಷ್ಟು ನಾನು ಸರಳವಾಗೇ ಮಾತಾಡ್ತಿದ್ದೆ. ಆದ್ರೂ ಸೊ ನಾನು ಪ್ರಾರಂಭದಲ್ಲೇ ಆ ಪಾರ್ಟಿಸಿಪೆಂಟ್ಸ್ನ ಒಂದು ಪ್ರಶ್ನೆ ಕೇಳಿದೆ. ಕೃಷಿ ಭೂಮಿ ಇರ್ತಕ್ಕಂಥ ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೈ ಎತ್ತಿ ಅಂತ ಹೇಳಿದೆ. ಅವರು ಒಂದು 60 to 65% ಇದ್ದರು. ಅಂದರೆ ಹಾಸನ ಆದ್ದರಿಂದ ಹಾಸನದಲ್ಲಿ ಸುತ್ತಮುತ್ತ ಇರೋರೆಲ್ಲ ಕೃಷಿ ಭೂಮಿ ಇದ್ದೇ ಇರುತ್ತೆ, ಅದು ಒಂದಿತ್ತು. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೃಷಿ ಭೂಮಿಯನ್ನು ಹೊಂದಿದ್ರು. ಅಂದರೆ ಅವ್ರ ಮನೆಯಲ್ಲಿ ಕೃಷಿ ಭೂಮಿ ಇದೆ, ಅವ್ರ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಯಾರೋ ನೋಡ್ತಾ ಇರ್ತಾರೆ. ಸೊ ಅದು ಒಂದು ಮುಖ್ಯವಾದ ವಿಷಯ ನಾನು ತಿಳ್ಕೊಂಡೆ. ಆಮೇಲೆ ಇನ್ನೂ 35-40% ಮುಖ್ಯವಾಗಿ ಹೆಣ್ಣು ಮಕ್ಕಳು, ಮೋಸ್ಟ್ಲಿ ಅವರು ನಗರದಲ್ಲಿ ವಾಸ ಮಾಡ್ತಾರೆ ಅನಿಸುತ್ತೆ, ಅವರುಗಳು ಆ ಕೃಷಿ ಭೂಮಿ ಇಲ್ಲ ಅನ್ನೋದನ್ನು ಮಾಹಿತಿ ಕೊಟ್ಟರು. ಇದು ನನ್ನ ಮೊದಲನೇ ಪಲ್ಸು, ನಾನು ಅದನ್ನು ಜಡ್ಜ್ ಮಾಡಿದ್ದು. ನಂತರ ಅವ್ರಿಗೆ ಏನು ಹೇಳ್ತಾ ಬಂದೆ, ಕೃಷಿ ಭೂಮಿ ಇರುವವರಿಗೆ ನಿಮ್ಮ ಒಂದು ಆಪರ್ಚುನಿಟಿ ಎಲ್ಲಿರುತ್ತೆ ಅಂದರೆ ಕೃಷಿಯ ಉತ್ಪನ್ನದ ಕಡೆ, ಪ್ರೊಡಕ್ಟಿವಿಟಿ, ಆಹಾರ ಉತ್ಪನ್ನದ ಕಡೆಗೆ, ಗುಣಮಟ್ಟದ ಆಹಾರದ ಉತ್ಪಾದನೆ ಮತ್ತು ಸುಸ್ಥಿರ ಸಾವಯವ ಕೃಷಿ, ಅದರ ಕಡೆಗೆ ನೀವು ಗಮನ ಕೊಡಿ, ಅದನ್ನು ಕಲ್ತ್ಕೊಳ್ಳಿ. ನಿಮ್ಮ ಕೃಷಿ ಭೂಮಿಯಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಮತ್ತು ಇದರ ಕೃಷಿಕರನ್ನು ಆ ದಾರಿಗೆ ತೊಗೊಂಬನ್ನಿ. ಅದು ನಿಮಗೆ ಒಂದು ಪ್ರೊಫೆಷ್ನಲ್ ಗೋಲ್, ಅದನ್ನ ಇಟ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ. ಈ ಕೃಷಿ ಭೂಮಿ ಇಲ್ಲದೇ ಇರ್ತಕ್ಕಂಥ ಮಕ್ಕಳಿಗೆ, ಸೊ ನಿಮ್ಮ ಹತ್ರ ಕೃಷಿ ಭೂಮಿ ಇಲ್ಲ, ತೊಂದರೆ ಇಲ್ಲ, ನೀವು ಹಾರ್ವೆಸ್ಟಿಂಗು, ಪೋಸ್ಟ್ ಹಾರ್ವೆಸ್ಟಿಂಗು, ನ್ಯೂಟ್ರಿಷನ್, ವ್ಯಾಲ್ಯೂ ಎಡಿಷನ್ಸು, ಸೇಲ್ಸು, ಇದ್ರ ಬಗ್ಗೆ ಅಂದರೆ ಕೊಯ್ಲೋತ್ತರ ತಂತ್ರಜ್ಞಾನ, ಮೌಲ್ಯವರ್ಧನೆ ಮತ್ತು ನೇರ ಮಾರಾಟ, ಇದ್ರ ಬಗ್ಗೆ ನಾನು ಆ ಕೃಷಿ ಭೂಮಿ ಇಲ್ಲದೇ ಇರ್ತಕ್ಕಂಥ ಮಕ್ಕಳಿಗೆ ಅದನ್ನು ಗುರಿಯಾಗಿಟ್ಕೊಳ್ಳಿ ಅಂತ ಹೇಳಿ 2 ಭಾಗ ಮಾಡಿ 2ಕ್ಕೂ ಸಂಬಂಧಪಟ್ಟಂಥ ಗುರಿಯನ್ನು ಕೊಟ್ಟಿದ್ದೆ. ಆಮೇಲೆ ಫೀಡ್ಬ್ಯಾಕ್ ಸೆಷನ್ನಲ್ಲಿ ಅವರು ಯಾರೂ ಜಾಸ್ತಿ ಮಾತಾಡಲಿಲ್ಲ. ಮೋಸ್ಟ್ಲಿ ನಾನೇ ಮೊದಲನೇ ಪ್ರೆಸೆಂಟರ್ ಆದ್ದರಿಂದ ಅವ್ರಿಗೇನು ಕನ್ಸರ್ನ್ ಇತ್ತ ಗೊತ್ತಿಲ್ಲ. ಮತ್ತು ಅವ್ರ ಫ್ಯಾಕಲ್ಟೀಸ್ ಮಾತಾಡಿದ್ರು.
ಸೊ ಫ್ಯಾಕಲ್ಟೀಸ್ ಏನು ಹೇಳಿದ್ರಂದರೆ ಸರ್ ತುಂಬ ವಿಷಯಗಳು ನೀವು ಭಾಳ ಸರಳವಾಗಿ ಹೇಳ್ತಿದ್ದೀರಾ, ಬಟ್ ತುಂಬ ಇದೆ ಅಂತ ನಿಮಗೆ ಗೊತ್ತು, ಅರ್ಥ ಆಗ್ತಾ ಇದೆ, ನಾವು ನಿಮ್ಮ ಜೊತೆ ಜೋಡಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರು. ನಾನು 2-3 ಕಾಲೇಜಿನ ಫ್ಯಾಕಲ್ಟೀಸ್ಗೆ ಓಪನ್ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ. ಆಸಕ್ತಿ ಇರೋ ಮಕ್ಕಳನ್ನು ನಿಮ್ಮ ಪ್ರೋಟೋಕಾಲ್ ಪ್ರಕಾರ ಪರ್ಮಿಷನ್ ತೊಗೊಂಡು ನಮ್ಮನೆ ತೋಟಕ್ಕೆ ಬನ್ನಿ. ಒಂದು ದಿನ ಪೂರ್ತಿ ನಾವು ಇರೋಣ ತೋಟದಲ್ಲಿ. ಅಲ್ಲಿ ಅವಕ್ಕೆಂದರೆ ತುಂಬ ಮಕ್ಕಳಿಗೆ ಆ ವಿಜುವಲೈಸೇಷನ್ ಬರಲ್ಲ. ಸೊ ಕೃಷಿ ಹೇಗಿರುತ್ತೆ, ನಾವು ಹೇಗೆ ಮಾಡ್ತಿದ್ದೀವಿ ಅಂತ. ಹಾಗಾಗಿ ಒಂದು ದಿನದ ಕಾರ್ಯಾಗಾರಕ್ಕೆ ನಾನು ಅವ್ರಿಗೆ ಅವಕಾಶ, ಅಂದರೆ ಅದರ ಬಗ್ಗೆ ಕಲ್ಪಿಸ್ಕೊಳ್ಳಿ, ಸೃಷ್ಟಿ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಅಂತ ಹೇಳಿ ಬಂದಿದ್ದೀನಿ. ಅದನ್ನು ಹೇಳಿದಾಗ ಮಕ್ಕಳಲ್ಲಿ ಸ್ವಲ್ಪ ಒಂದು ಆಸಕ್ತಿ ಬಂತು. ಆಮೇಲೆ ಟೀ ಬ್ರೇಕಲ್ಲೂ ಸುಮಾರು ಜನ ಬಂದು ನನಗೆ ಹೇಳಿದ್ರು, ಇಲ್ಲ ಸರ್ ನಾವು ನಿಮ್ಮ ಕೃಷಿ ಭೂಮಿಗೆ ಬರ್ತೀವಿ, ಸಾಕಷ್ಟು ವಿಷಯಗಳನ್ನು ನಿಮ್ಮ ಬಾಯಿನ ಕೇಳಿದ್ವಿ, ಮತ್ತು ನಿಮ್ಮ ತೋಟದಲ್ಲಿ ನೋಡಬೇಕು ಅನ್ನೋ ಆಸೆ ನಮಗೆ ಬರ್ತಾ ಇದೆ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ಇವತ್ತಿನ ಒಂದು ಪ್ರಯತ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅಂತ ಅನ್ಕೋತೀನಿ. ಇಟ್ ಆಲ್ ಡಿಪೆಂಡ್ಸ್. ಸೊ ಹೇಗೆ ಆ ಒಂದು ಫ್ಯಾಕಲ್ಟೀಸು ಇದನ್ನು ಕೋಆರ್ಡಿನೇಟ್ ಮಾಡ್ತಾರೆ, ವೈಯಕ್ತಿಕವಾಗಿ ಇಂಡಿವಿಜುವಲ್ ಕಾಲೇಜಿಂದ ಆಗ್ಬೋದು, ಕಲೆಕ್ಟಿವ್ ಆಗ್ಬೋದು, ಆ ಕಾಲೇಜಿನ ಮ್ಯಾನೇಜ್ಮೆಂಟು ಮತ್ತು ಆ ಫ್ಯಾಕಲ್ಟೀಸ್ ಕರ್ಕೊಂಡು ಬಂದರೆ ನಮ್ಮ ಕೃಷಿ ಭೂಮಿಗೆ ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ಇದನ್ನು ತಗೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ಇದು ಒಂದು ಥ್ರೆಡ್ಡು. ಇದನ್ನು ನಾವು ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಮಾಡೋಣ, ನಮ್ಮ ದೊಡ್ಡಬಳ್ಳಾಪುರ ತೋಟಕ್ಕೂ ಕರೆಸೋಣ, ನಿಮ್ಮ ತೋಟಗಳಿಗೂ ಇದನ್ನು ಕರೆಸಿ. ಸೊ ನಿಮ್ಮ ಸಮೀಪದ ಕಾಲೇಜುಗಳಿಗೆ ಹೋಗಿ ಅಲ್ಲಿರೋ ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ ಹತ್ರ ಮಾತಾಡೋದು, ಅವ್ರನ್ನ ತೋಟಕ್ಕೆ ಕರೆಸೋದು. ಯಾಕೆಂದರೆ ಆ ವಿದ್ಯಾರ್ಥಿಗಳನ್ನು ನಾವು ಈ ಸಾವಯವ ಕೃಷಿಗೆ ತೊಡಗಿಸ್ಕೋಬೇಕು, ರಾಸಾಯನಿಕ ಮುಕ್ತ ಕೃಷಿಗೆ. ಸೊ ಇದೊಂದು ಪ್ರಯತ್ನ ಮಾಡ್ಬೋದು, ನಮ್ಮ ಕೈಯಲ್ಲಿ ಸಾಧ್ಯ ಇದೆ. ಯಾಕೆಂದರೆ ನಮ್ಮ ಹತ್ರ ಎಲ್ಲ ಇದೆ, ನಮ್ಮ ಹತ್ರ ರಿಸೋರ್ಸಸ್ ಇದೆ, ನಾಲೆಡ್ಜ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಮತ್ತು ರಿಸಲ್ಟ್ಸ್ ಇದೆ ನಮ್ಮ ಮುಂದೆ, ಕಣ್ಣು ಮುಂದೆ. ಇದಷ್ಟನ್ನು ಅವರಿಗೆ ಕಣ್ಣಿಗೆ ಕಟ್ಟೋ ಹಾಗೆ ನಾವು ವಿವರಣೆ ಕೊಡ್ಬೋದು ನಮ್ಮ ಕೃಷಿ ಭೂಮಿಗೆ ಅವರನ್ನು ಆಹ್ವಾನಿಸಿದ್ರೆ. ಆ ಒಂದು ಉದ್ದೇಶದಿಂದ ಇದೊಂದು ಆಗುತ್ತೆ ಅಂತ ಅನಿಸುತ್ತೆ. ಮುಂದಿನ ವಾರಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳಾದರೆ ನನ್ನ ಇವತ್ತಿನ ಪ್ರಯತ್ನ ಮುಂದಿನ ಹಂತಕ್ಕೆ ಹೋಗ್ತಾ ಇದೆ ಅಂತ ನಾನು ಅನ್ಕೋಬೋದು. ಇಲ್ಲದೇ ಇದ್ದರೆ ಎಲ್ಲೋ ಒಂದು ಕಡೆ ಆ ಮಕ್ಕಳ ಮೈಂಡಲ್ಲಿ ಇದೊಂದು ಇನ್ಫಾರ್ಮೇಷನ್ ಇವತ್ತು ಕೂತಿರುತ್ತೆ. ಮುಂದೆ ಅವ್ರ ಲೈಫಲ್ಲಿ ಯಾವಾಗಲೂ ಈ ಆಪರ್ಚುನಿಟಿ ಬಂದಾಗ ಮೋಸ್ಟ್ಲಿ 25 ಫೆಬ್ರವರಿ ವೆಟರ್ನರಿ ಕಾಲೇಜ್ HR ಮಂಜುನಾಥ್ ಅವ್ರನ್ನ ಜ್ಞಾಪಿಸ್ಕೋತಾರೆ ಅಂತ ಅನ್ಕೋತೀನಿ. ಮುರಳೀಧರ್ ಅವರೇ. ಹೌದು ಸರ್. ಅದೇ ಯಾವಾಗಾದ್ರೂ ಅದು ಕೆಲಸಕ್ಕೆ ಬಂದೇ ಬರುತ್ತೆ ಸರ್. ಇನ್ನೊಂದು ಅದೇ ಇವಾಗ ಭಾರತೀಯ ಆಹಾರ ಮಂಡಳಿಯಿಂದ ಒಂದು ಇದು ನಡೆದಿದೆ ಸರ್, ಎಕ್ಸಾಮಿನೇಷನ್ ತರಕಾರಿಗಳ ಮೇಲೆ. ಸಾವಯವ ಕೃಷಿಯಲ್ಲೂ ವಿಷ ಆಗಿದೆ, ಖನಿಜಾಂಶಗಳಿದಾವೆ ಅಂತೆಲ್ಲಾನು ಬಂದಿದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಒಂದು ತಾವು ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. ನಾನು ಆರ್ಟಿಕಲ್ ಹೆಡ್ಲೈನ್ ಮಾತ್ರ ಮಂಜುನಾಥ್, ಅಭಿನಂದನೆಗಳು. ನಾನು ಪ್ರಭು ಮಾತಾಡ್ತಿರೋದು. ಹೇಳಿ ಸರ್, ಹೇಳಿ. ಹಲೋ, ಅಭಿನಂದನೆಗಳು ಅಲ್ಲಿ ಹೋಗಿ ಲೆಕ್ಚರ್ ಕೊಟ್ಟಿದ್ದಕ್ಕೆ. ಆಮೇಲೆ ನಂದೊಂದು ಕೇಳಿಸ್ತಾ ಇದೆಯಲ್ಲ ಹೇಳೋದು? ಇಲ್ಲ, ಹೇಳಿ ಸರ್, ಹೇಳಿ. ಕ್ಯೂರಿಯಾಸಿಟಿ ಏನಂತಂದ್ರೆ, ಹುಡುಗರು, ಸ್ಟೂಡೆಂಟ್ಸ್ ಮತ್ತೆ ಫ್ಯಾಕಲ್ಟಿ ನಿಮ್ಮನ್ನ ಏನ್ ಪ್ರಶ್ನೆ ಕೇಳಿದ್ರು ಅಂತ ಐ ಆಮ್ ಲಿಟ್ಲ್ ಕ್ಯೂರಿಯಸ್. ಯಾಕೆಂದ್ರೆ ಅದರಿಂದ ಅವ್ರ ಫ್ಯೂಚರ್ ಮತ್ತೆ ಅವ್ರ ಅಂಡರ್ಸ್ಟ್ಯಾಂಡ್ ಐ ವಾಂಟ್ ಟು ನೋ ವಾಟ್ ದೇ ಆಸ್ಕ್ ಯು. ಸರ್ 11:30 ಟೀ ಬ್ರೇಕ್ ತನಕ ನನಗೆ ಕ್ವಶನ್ ಬರಲಿಲ್ಲ, ಬಟ್ ಸಂಜೆ ಆರ್ಗನೈಸರ್ ಹತ್ರ ಫೋನ್ ಮಾಡಿ ಮಾತಾಡಿದೆ ಸರ್, ಹೌ ವಾಸ್ ದ ಡೇ ಅಂತ ಕೇಳಕ್ ಮಾಡಿದ್ದೆ. ಅವಾಗ ಅವರು ಹೇಳಿದ್ರು, ಸರ್ ಕೊನೆಗೆ ವೋಟ್ ಆಫ್ ಥ್ಯಾಂಕ್ಸ್ ಟೈಮಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಜ್ಞಾಪಿಸ್ಕೊಂಡ್ವಿ, ವಿದ್ಯಾರ್ಥಿಗಳು ಫ್ಯಾಕಲ್ಟೀಸು ಮತ್ತೆ ಜ್ಞಾಪಿಸ್ಕೊಂಡ್ರು, ಬೆಳಗ್ಗೆಯಿಂದಲೂ ಚೆನ್ನಾಗಿತ್ತು ಸೆಷನ್ಸ್ ಅಂತ ಅಂದರು. ಮತ್ತು ಅವರು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ನಿಮ್ಮ ತೋಟದಲ್ಲಿ ಉತ್ಸುಕರಾಗಿದ್ದಾರೆ ಅಂತ ಆರ್ಗನೈಸರ್. ಸೊ ದಟ್ ಶುಡ್ ಬಿ ದ ಪಾಸಿಟಿವ್ ಸೈನ್. ವೆರಿ ಗುಡ್, ಥ್ಯಾಂಕ್ ಯು. ಹೇಳಿ, ಇನ್ಯಾರಾದರೂ ಫೀಡ್ಬ್ಯಾಕ್ ಇದ್ರೆ ಹೇಳಿ, ಅಥವಾ ಅನಿಸಿಕೆಗಳನ್ನು ತಿಳಿಸಿ. ಕಂಗ್ರಾಟ್ಸ್ ಸರ್, ನಿಮ್ಮ ಒಂದು ಇದಕ್ಕೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ವಿತ್ ದ ಸ್ಟೂಡೆಂಟ್ಸ್ ಅಂಡ್ ಅವರ್ ಫ್ಯೂಚರ್ಗೋಸ್ಕರ ನೀವು ಒಂದು ಕೊಟ್ಟ ಒಂದು ಇದಕ್ಕೆ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ತಿರುಮಲ ಪ್ರಸಾದ್ ಸರ್. ಅವಕಾಶಗಳನ್ನು ಸೃಷ್ಟಿ. ಸರ್ ನಮಸ್ತೆ, ಮಲ್ಲಿಕಾರ್ಜುನ್ ಗೌರಿಬಿದನೂರು. ಹೇಳಿ ಸರ್, ಹೇಳಿ. ಸರ್ ತುಂಬಾ ಧನ್ಯವಾದಗಳು. ನಮ್ಮನ್ನೆಲ್ಲ ಯಾವತ್ತು ಸೇರಿಸ್ತೀರ ನಮ್ಮನೆ ತೋಟದಲ್ಲಿ, ಹಾಸನಲ್ಲಿ? ಬನ್ನಿ ಸರ್, ಖಂಡಿತ ಬನ್ನಿ. ತುಂಬಾ ದಿನದ ಕ್ಯೂರಿಯಾಸಿಟಿ ಇದೆ, ನೀವು ಹೇಳ್ತೀರೇನೋ ಅಂತ ಕಾಯ್ತಾ ಇದ್ವಿ. ಅಲ್ಲ, ಬರ್ಬೋದು. ಆಲ್ರೆಡಿ ಈಗ ಸಾಕಷ್ಟು ಮಂದಿ ಇಂಡಿವಿಜುವಲ್ ಒಬ್ಬೊಬ್ಬರೇ ಬರೋದ್ರೆ. ಹೌದು. ಇಲ್ಲ ಅದು ಬೇಡ. ಒಂದ್ ದಿವಸ ನೀವು ಏನೋ ಅರೇಂಜ್ಮೆಂಟ್ ಮಾಡಿದ್ರೆ ಆತರ ಮಾಡಿದಾಗ ಎಲ್ಲ ಸೇರ್ತಾರೆ. ಎಲ್ಲರಿಗೂ ಒಬ್ಬೊಬ್ರಿಗೆ ಹೇಳೋದು ಇದಾಗುತ್ತೆ. ಅಷ್ಟು ಜನಕ್ಕೆ ಒಂದೇ ಸರಿ ಹೇಳೋದ್ರಲ್ಲಿ ಇದು ಚೆನ್ನಾಗಿದೆ ಸರ್. ಖಂಡಿತ ಮಾಡೋಣ ಸರ್. ಆಮೇಲೆ ಸರ್
ಸರ್ ಇನ್ನೊಂದು, ನೀವು ನನಗೊಂದು ಇದು ಕೊಟ್ಟಿದ್ರಿ, ಅದಕ್ಕೆ ಕಾಫಿ ಬೋರ್ಡ್ ನಂಬರ್ ಬೇಕು ಅಂತೇಳಿ. ಹಾಂ ಹಾಂ ಅಲ್ಲಿ ಕಾಫಿ ಬೋರ್ಡ್ ಸೀನಿಯರ್ ಸೈಂಟಿಸ್ಟ್ ಒಂದು ನಂಬರ್ ತಗೊಂಡಿದ್ದೀನಿ ಸರ್. ಹಾಂ ಹಾಂ ಕಾಫಿ ಬೀಜ ಕೇಳಿದ್ರಲ್ಲ ಸರ್ ಬಿತ್ತನೆಗೆ, ಹೌದು. ಅದು ನಂಬರ್ ಇದೆ ನನ್ನ ಹತ್ರ, ನಿಮಗೆ ಶೇರ್ ಮಾಡ್ತೀನಿ. ನೀವು ಆಮೇಲೆ ಯಾರಿಗಾರು ಬೇಕಾದ್ರೆ ಕೊಡ್ಬೋದು ಸರ್. ಓದ್ಬಿಡಿ ಇವಾಗ ರೆಕಾರ್ಡ್. ಶ್ರೀಹರ್ಷ ಅಂತ, ಡಾಕ್ಟರ್ ಶ್ರೀಹರ್ಷ ಅಂತ ಅವರು. ಅಲ್ಲ, ನಂಬರ್ ಹಾ ಓದ್ಬಿಡಿ, ಸರ್, ರೆಕಾರ್ಡ್ ಆಗ್ತದೆ. ಹೇಳಲ್ಲ ಸರ್. ಹಾಂ, ರೆಕಾರ್ಡ್ ಆಗುತ್ತೆ, ಹೇಳಿ. ಹಾಂ 9482544711, ಡಾಕ್ಟರ್ ಶ್ರೀಹರ್ಷ ಅಂತ ಸರ್. ಸರಿ. ಈಗ ಅವರು ನಮಗೆ ಕಾಫಿ ಬೋರ್ಡ್ ಬಾಳೆಹೊನ್ನೂರು ಬೀಜವನ್ನು ಕೊಡೋ ವ್ಯವಸ್ಥೆ ಮಾಡ್ಕೊಡ್ತಾರಾ ಅಥವಾ ಹೌದು. ಈ ವರ್ಷ ಮಾಡ್ಕೊಡ್ತಾನೆ. ಅಲ್ಲಿಂದನೇ ಸಪ್ಲೈ ಇದೆ ಅಂತೆ ಸರ್, ಓ, ಕಾಫಿ ಬೋರ್ಡ್ ಇಂದನೇ. ಅವ್ರ ಜೊತೆ ಮಾತಾಡ್ಬೇಕಂತ ಸರ್ ಫಸ್ಟ್. ಖಂಡಿತ ಎಷ್ಟು ಕೆಜಿ ಬೇಕು, ಯಾವ ವೆರೈಟಿ ಬೇಕು, ಅದೆಲ್ಲ ಡೀಟೇಲ್ಸ್ ಕೇಳ್ತಾರೆ ಸರ್ ಅವರು. ಖಂಡಿತ, ಹೌದು ಹೌದು. ಅವ್ರು ಇರ್ಲಿಲ್ಲ, ಅವ್ರ ಸ್ನೇಹಿತರ ಹತ್ರ ಅವ್ರು ಕೊಟ್ರು ಸರ್ ನಂಬರ್. ಇವರೇ ಇನ್ಚಾರ್ಜ್, ಇವ್ರ ಜೊತೆ ಮಾತಾಡಿ ನಿಮ್ಗೆ ಎಷ್ಟು ಕೆಜಿ ಬೇಕು ಅಷ್ಟು ಕೆಜಿ ಅವ್ರು ಇದು ಸಪ್ಲೈ ಮಾಡ್ತಾರೆ. ಓಕೆ, ಕಾಫಿ ಬೋರ್ಡ್ ಇಂದನೇ ಮಾಡ್ತಾರಂತೆ ಸರ್. ಭಾಳ ಒಳ್ಳೇದು, ಭಾಳ ಒಳ್ಳೇದಾಯ್ತು. ರೈಟ್ ಸರ್. ಆಮೇಲೆ ನಿಮ್ಗೆ ವಾಟ್ಸಪ್ ಅಲ್ಲಿ ನಂಬರ್ ಶೇರ್ ಮಾಡ್ತೀನಿ ಸರ್ ನಾನು ಒಂದ್ಸರಿ. ಖಂಡಿತ ಖಂಡಿತ ಕೊಡಿ, ನಾನು ಅದನ್ನ ಈ ಡಾಕ್ಟರ್ ಟೆಕ್ಸ್ಟ್ ಶ್ರೀಹರ್ಷ ಅಂತ ಸರ್. ಡಿಸ್ಕ್ರಿಪ್ಷನ್ ನಲ್ಲಿ ಟೈಪ್ ಮಾಡಿ ಹಾಕ್ತೀನಿ, ಕಳಿಸ್ಕೊಡಿ. ಪ್ಲಸ್ ಇದ್ರಲ್ಲಿ ರೆಕಾರ್ಡು ಆಗಿದೆ. ಸರಿ ಸರ್. ಏನ್ ಓಕೆ ತೊಂದ್ರೆ ಸರ್. ಇಲ್ಲ. ಇದು ಬಹಳ ಮುಖ್ಯ. ಸರಿ ನೋಡಿ, ಸರ್. ನಾವು Thank you, sir. ನೇರವಾಗಿ ಈ ತರ ಕಾಫಿ ಬೋರ್ಡು ಅಥವಾ ತೆಂಗು ಅಭಿವೃದ್ಧಿ ಮಂಡಳಿ ಈ ತರ ಒಂದು ಸಂಸ್ಥೆಗಳಿಗೆ ಹೋಗಿ ಅವರನ್ನ ಮಾತಾಡಿ ಅಲ್ಲಿ ಸಿಗ್ತಕ್ಕಂಥ ಈ ಒಂದು ಉಪಯೋಗ ನಾವು ಪಡ್ಕೋಬೇಕು. ಹಾಗಾಗಿ ಕಾಫಿ ಬೀಜ ತಗೊಂಬರೋಣ. ನಮ್ಮ ತೋಟ, ನಮ್ಮ ನರ್ಸರಿ ರೆಡಿ ಆಗ್ತಿದ್ಯಾ ಎಲ್ರಿಗೂ? ನಿಮ್ಮ ನರ್ಸರಿ ನಿಮ್ಮ ತೋಟದಲ್ಲಿ ರೆಡಿ ಆಗ್ತಾ ಇದೆಯಾ? ನರ್ಸರಿ ರೆಡಿ ಮಾಡ್ಕೊಳ್ಳಿ. ಕಾಫಿ ಬೀಜ ಬರುತ್ತೆ ಬಾಳೆಹೊನ್ನೂರು, ಚಿಕ್ಕಮಗಳೂರಿಂದ. ಸೊ ನಮ್ಮ ಕಾಫಿ ಗಿಡಗಳನ್ನು ನಾವೇ ಬೆಳ್ಕೊಳ್ಳೋಣ. ಮತ್ತು ಸೂಕ್ತ ಸಮಯದಲ್ಲಿ 5 ರಿಂದ 6 ತಿಂಗಳಲ್ಲಿ ಗಿಡ ರೆಡಿ ಆಗಿಬಿಡುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ಅದನ್ನು ಮಂಜುನಾಥ್ ಸರ್, ನೀವೊಂದ್ಸರಿ ಮಾತಾಡಿ ನಾಳೆ ಅವ್ರ ಹತ್ರ ಒಂದ್ಸರಿ ಆ ನಂಬರ್ ಖಂಡಿತ ನೀವೊಂದ್ಸರಿ ಡೀಟೇಲ್ ಮಾತಾಡ್ಬಿಡಿ ಸರ್ ಅವ್ರ ಹತ್ರ. ಖಂಡಿತ ಮಾತಾಡೋಣ. ಮತ್ತು ಬೀಜಗಳನ್ನು ತರಿಸ್ಕೊಳ್ಳೋ ವ್ಯವಸ್ಥೆನೂ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ಗೋಪಾಲ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಹೇಳಿ ಗೋಪಾಲ್ ಕೃಷ್ಣ ಸರ್. ಸರ್, ನಿಮ್ಮ ಪ್ರಯತ್ನ 18 ವರ್ಷ ಮಕ್ಕಳನ್ನ ನೀವು ಒಳ್ಳೆ ದಾರಿಗೆ ಕರ್ಕೊಂಬರೋ ನಿಮ್ಮ ಪ್ರಯತ್ನ ತುಂಬಾ ತುಂಬಾ ಒಳ್ಳೇದು ಸರ್. ಅದು ಎಲ್ರಿಗೂ ಮಾಡಕ್ ಆಗಲ್ಲ ಸರ್. ನಿಮ್ದು ಚಾನ್ಸ್ನು ಹೌದು, ಪ್ಲಸ್ ಅದೊಂಥರ ಅವ್ರಿಗೊಂದು ಆಪರ್ಚುನಿಟಿ ತರ ಆಗತ್ತೆ ಸರ್. ಅಂದ್ರೆ ಅವ್ರಿಗೆ ಅವ್ರು ನೆಕ್ಸ್ಟ್ ಕಾಲೇಜ್ ಮುಗಿಸ್ಕೊಂಡು ಆಚೆ ಬಂದಾಗ ಅವ್ರಿಗೆ ಅಟ್ಲೀಸ್ಟ್ ಏನ್ ಮಾಡ್ಬೋದು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ, ಪ್ಲಸ್ ಅವ್ರಿಗೆ ಅದರಿಂದ ಯಾವ ತರ ಸಂಪಾದನೆ ಮಾಡ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಅವ್ರಿಗೆ ಹೇಳಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೇಳ್ಬೋದು ಸರ್. ಬೇಕಾದ್ರೆ ಅಂದ್ರೆ ಅವ್ರಿಗೆ ಆಸ್ ಎ ಕನ್ಸಲ್ಟೆಂಟ್ ಆ ಮಕ್ಕಳೆಲ್ಲ ಇನ್ನ ಬೇರೆ ಕಡೆ ಹೋಗಿ ಇನ್ನ 106 ಜನರಿಗೆ ಹೆಲ್ಪ್ ಮಾಡ್ಕೊಂಡು ಅವ್ರು ಅದರಲ್ಲಿ ಅಭಿವೃದ್ಧಿ ಹೊಂದಬಹುದು ಸರ್. ಅದು ನಿಮ್ಮ ಪ್ರಯತ್ನ, ಅದು ಸರಿಯಾಗಿದೆ ಸರ್. ಅದು ದಾರಿ ಕರೆಕ್ಟ್ ಆಗಿದೆ. ತೋರ್ಸಿದ್ರೆ ನೀವು ಒಳ್ಳೆ ಇದು ಮಾಡಿದಿರ ಸರ್. ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಸರ್. ನಮಸ್ತೆ ಸರ್. ಗೋಪಾಲ್ ಕೃಷ್ಣ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್ ಉಮಾ ಮಹೇಶ್ವರ ಸರ್ ಮಾತಾಡ್ತಿರೋದು. ಹೇಳಿ. ಸರ್ ನನಗೊಂದು ಅನುಮಾನ ಇತ್ತು. ನಾನು ಈಗ ಪ್ರಥಮವಾಗಿ 150 ತೆಂಗಿನ ಸಸಿ ಹಾಕಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ಹೋದ ವರ್ಷ. 150 ಗಿಡದಲ್ಲಿ ಒಂದು 8-10 ಸರ್ ಸತ್ತೋಗಿದ್ದಾವೆ. ಈಗ ಅದ್ರ ಬದಲಿಗೆ ಅದೇ ಗುಂಡಿಗೆ ನಾನು ಹೊಸ ತೆಂಗಿನ ಸಸಿನ ಅದೇ ಗುಂಡಿಲೇ ಹಾಕ್ಬೇಕಾ ಇಲ್ಲ ಬೇರೆ ಜಾಗದಲ್ಲಿ ತೆಗೆದು ಹಾಕ್ಬೇಕಾ ಅನ್ನೋ ಒಂದು ಒಂದು ಅನುಮಾನ ಐತೆ. ಯಾಕೆಂದ್ರೆ ಆ ಗುಂಡಿಲಿ ಅವು ಸತ್ತೋಗಿದಾವಲ್ಲ, ಅಲ್ಲಿ ಹೊಸ ಗಿಡ ತಂದು ಹಾಕಿದ್ರೆ ಮತ್ತು ಆ ಹೊಸ ಗಿಡನು ಸತ್ತೋಗ್ತಾವ ಅಂತ ನನಗೊಂದು ಡೌಟ್ ಇದೆ. ಸೊ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಡಿ ಸರ್. ಹೌದು, ಉಮಾಮಹೇಶ್ವರ್ ಅವರೇ, ಅದು ಸರಿ. ಅಂದರೆ ನೀವೇನು ಮಾಡ್ಬೇಕಂದ್ರೆ ಆ ಗಿಡ ಸತ್ತೋಗಿದೆಯಲ್ಲ ಅದನ್ನು ನಿಧಾನವಾಗಿ ತೆಗೀರಿ, ಮೇಲಕ್ಕೆ ತೆಗೆದು ನೋಡಿ. ಆ ತೆಂಗಿನಕಾಯಿ ಬುರುಡೆ ಇರುತ್ತಲ್ಲ, ಬುರುಡೆ ಪೂರ್ತಿ ಕರ್ಗೋಗಿದೆಯಾ ಅಥವಾ ಬೇರುಗಳು ಬಂದೇ ಇಲ್ವಾ. ಈಗ ನೀವು ಜುಲೈ ಆಗಸ್ಟ್ ತಿಂಗಳಲ್ಲಿ, ವರಮಹಾಲಕ್ಷ್ಮಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ್ದೀರಾ. ಆವಾಗ ಪ್ರಾರಂಭದಲ್ಲಿ ಈ ಗಿಡಗಳಲ್ಲಿ ಹೊಸ ಸುಳಿ ಬಂದು ನಂತರ ಸತ್ತೋಯ್ತಾ ಅಥವಾ ಬಂದಿದ್ದಾವೆ ಸರ್. ಇನ್ನು ಉಳ್ದವೆ ಎಲ್ಲವೂ ಹೊಸ ಸುಳಿ ಬಂದಿದ್ದಾವೆ ಸರ್. ಇವು ಒಂದು 8-10 ಮಾತ್ರ ಸತ್ತೋಗ್ವಿ. ಎಲ್ಲ ಪೂರ್ತಿ ಅದು ಫುಲ್ಲಿ ಅಲ್ಲಿ ಅಂದ್ರೆ ಫುಲ್ಲಿ ಡೆಡ್ ಆಗಿ ಹೋಗಿದಾವೆ. ಅದಿನ್ನೇನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ. ಇನ್ನು ಉಳಿದ ಎಲ್ಲಾ ಗಿಡಗಳಲ್ಲೂ ಚಿಗುರು ಹೊಡೆದು ಹೊಸ ಇದು ಸುಳಿ
ಕಾಣ್ತಾ ಇದಾವೆ ಸರ್. ಎಷ್ಟು ಎತ್ತರದ ಗಿಡಗಳನ್ನ ನೆಟ್ಟಿದ್ರಿ? ಬೇರೆ ಇಡ್ತವೆ. ಎಷ್ಟು ಎತ್ತರದ ಗಿಡಗಳನ್ನ ಅದೇ ನೆಟ್ಟಿದ್ರಿ? ಸರ್ ಮೊದ್ಲು ಹೇಳಿದ್ದೆ ನಾನು, ಪಿ ಕರಿ ತಂದಿದ್ದೆ ಸರ್. ಅವು ಆಲ್ರೆಡಿ ತುಂಬಾ 4.5 ಅಡಿ ಎತ್ತರದವೇ ತಂದಿದ್ದೆ. ನಾವು ಯಾವುದು ಕೆಬ್ಬೆ ಇವು ಸಸಿಗಳು ತಂದಿರ್ಲಿಲ್ಲ. ಅವರು ನಮ್ಮ ಸ್ನೇಹಿತರ ತೋಟದಿಂದಾನೇ ನಾವು ಅದು ತಂದಿದ್ದು. ಸರಿ. ಹಂಗಾಗಿ ಅವೆಲ್ಲ ಪಿ ಗರಿ ಹೊಡೆದಿದ್ದು ಸರ್. ಅವೆಲ್ಲ 5.5 ಅಡಿ 6 ಅಡಿ ಎತ್ತರದವು ಸಸಿ ತಂದಾಕಿ ನಾವು. ಹಂಗಾಗಿ ಆ ಟೈಮಲ್ಲಿ ಹಾಕಿದ್ದಕ್ಕೆ ಎಲ್ಲವೂ ಆಗಿದಾವೆ. ಅದರಲ್ಲೇ ಒಂದು 7-8 ಮಾತ್ರ ಸತ್ತೋಗಿದಾವೆ. ಆ ಸತ್ತೋಗಿರೋ ಜಾಗಕ್ಕೆ ಬೇರೆ ತಂದು ಹಾಕಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತಾ ಇಲ್ಲ ಅಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನನ್ಗೇನೋ ಡೌಟು. ಆ ನೆಲದಲ್ಲಿ ಆ ಗುಂಡಿಲಿ ಆ ಒಂದು ಅನುಮಾನ ಇದೆ. ಅದಕ್ಕೋಸ್ಕರ ಅದೇ ನೀವು ಆ ಕಾರಣಗಳನ್ನ ಹುಡುಕ್ತಾ ಹೋಗ್ಬೇಕು. ಅಂದ್ರೆ ಯಾವ ಗುಂಡಿಗಳಲ್ಲಿ ಗಿಡ ಸತ್ತಿದೆಯೋ ಅಲ್ಲಿ ಏನಾದ್ರು ನೀವು ಜುಲೈ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರಿಂದ ನಿಮ್ಮ ಜಾಗದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ತೋಟದಲ್ಲಿ ಸಮಯದಲ್ಲಿ ಭಾರಿ ಮಳೆ ಬಂದು ತೇವಾಂಶ ಜಾಸ್ತಿ, ವಾಟರ್ ಲಾಗಿಂಗ್, ನೀರು ನಿಂತ್ಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಆ ಸಮಯದಲ್ಲಿ ಎಕ್ಸಸ್ ಮಾಯಿಶ್ಚರ್ ಆಗಿದ್ರೆ ಆ ರೂಟ್ ರಾಟಿಂಗ್ ಆಗಿರುತ್ತೆ, ಬೇರು ಕೊಳೆತು ಹೋಗಿರುತ್ತೆ. ಸೊ ಬೇರು ಕೊಳೆತು ಆ ಇಲ್ಲ ಸರ್, ಆತರ ಏನೂ ಆಗಿಲ್ಲ. ಆತರ ಏನೂ ಆಗಿಲ್ಲ. ನಮ್ಮ ನೆಲ ರೆಡ್ ಗ್ರಾವಲ್, ಸೊ ಹಂಗಾಗಿ ಆತರ ಏನೂ ಆಗಿಲ್ಲ. ನಾನು ಎಲ್ಲ ಡ್ರಿಪ್ ಇದೆಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಫೀಡ್ ಮಾಡ್ತಾ ಇದ್ದೀನಿ ವಾಟರ್ನ. ಸೊ ಅದರಿಂದ ಏನೂ ಇಲ್ಲ. ನನಗೇನಾದ್ರೂ ಹುಳ ಏನಾದ್ರು ಸೇರ್ಕೊಂಡು ಹಾಳು ಮಾಡಿದವ ಅಂತ ಒಂದು ಅನುಮಾನ. ಹಂಗಾಗಿ ಅದನ್ನೇ ಇನ್ನೊಂದ್ಸಲಿ ಬಗದು ಈ ಹೊಸ ಗಿಡ ಅಲ್ಲಿ ಇಟ್ರೆ ಏನು ತೊಂದರೆ ಆಗಲ್ವನ್ನ ಅನ್ನೋ ಅಲ್ಲ. ಅದಕ್ಕೆ ಸ್ವಲ್ಪ ಕಾರಣಗಳೇನಾದ್ರೂ ನಾವು ಕಂಡಿಡ್ಕೊಂಡ್ರೆ ಪ್ರಿಕಾಷನ್ಸ್ ತಗೋಬಹುದು. ಒಂದು ಕಾರಣ ಬಂದು ಅದು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ. ಅದು ನಿಮ್ಮ ಸ್ನೇಹಿತರ ತೋಟದಿಂದ ತಗೊಂಬಂದಿಲ್ಲಿ ಹಾಕಿದಾಗ ಟ್ರಾನ್ಸ್ಪ್ಲಾಂಟಿಂಗ್ ಟೈಮಲ್ಲಿ ಶಾಕ್ ಆಗಿ, ಅಂದ್ರೆ ಏನೋ ಸಮಸ್ಯೆಗಳಾಗಿ ಅದು ಪ್ರಾರಂಭ ದಿನದಿಂದನೇ ಬೇರು ಕೊಡದಲ್ಲೇ ಸತ್ತೋಗಿರ್ಬೋದು. ಅದು ಮೊದಲನೇ ವಿಧಾನ. ಎರಡನೇದು, ಆ ಭೂಮಿನಲ್ಲಿ, ಆ ಜಾಗದಲ್ಲಿ, ಗುಂಡಿನಲ್ಲಿ ಬೇರು ಕೊಳೆಕಾರಕ ಸೂಕ್ಷ್ಮಜೀವಿಗಳು, ಹಾನಿಕಾರಕ ಸೂಕ್ಷ್ಮಜೀವಿಗಳಿದ್ರೆ ಅದರಿಂದನೂ ಅದಕ್ಕೆ ತೊಂದರೆ ಆಗಿರ್ಬೋದು. ಈಗ ನೀವೇನ್ ಮಾಡ್ಬೋದು ಅಂದ್ರೆ ಆ ಗುಂಡಿಯನ್ನ ಮತ್ತೆ ತೆಗೆದು ಬಿಡಿ, ಮಣ್ಣೆಲ್ಲ ತೆಗೆದು ಹೊರಗಡೆ ಹಾಕಿ ಹೆಂಗಿದ್ರು ಬಿಸಿಲು ತುಂಬಾ ಇದೆ ಇವಾಗ, ಒಂದು ವಾರ 10 ದಿವಸ ಅದನ್ನ ಬಿಸಿಲಲ್ಲಿ ಬಿಡಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗ್ಲಿ ಆ ಗುಂಡಿ. ನಂತರ ಮತ್ತೆ ಬೇರೆ ಮಣ್ಣು ಮತ್ತೆ ಬೇವಿನ ಹಿಂಡಿ ಎರಡನ್ನು ಮಿಶ್ರಣ ಮಾಡಿ ಆಮೇಲೆ ನೀವು ಗಿಡ ತಗೊಂಬಂದ್ ನೀಡಿ. ಸೊ ಏನು ಸಮಸ್ಯೆ ಆಗ್ಲಾರ್ದು. ಸರಿ ಸರ್, ಆಯ್ತು. ಒಳ್ಳೇದು. ಥ್ಯಾಂಕ್ ಯು ಸರ್. ನಮಸ್ತೆ. ಈ ಅನುಭವ ನಮಗೂ ಆಗಿದೆ ಸರ್. ಈ ತರ ಅಂದ್ರೆ ನಮ್ಗೆ ಗೊತ್ತಾಗಿರೋ ಪ್ರಕಾರ ಇದು ಜಾಸ್ತಿ ವರ್ಷ ಏಜ್ ಆಗಿರೋ ಗಿಡಗಳು ತಂದಾಕಿರೋದಕ್ಕೆ ಈ ತರ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಇದು ಕರೆಕ್ಟ್, ನನ್ಗೂ ಅದೇ ಅನ್ಸುತ್ತೆ ಸರ್. ಅವ್ರು ಹೇಳ್ದಂಗೆ ನಾವು, ಯಾಕಂದ್ರೆ ನಾವು ಆಲ್ರೆಡಿ ತುಂಬಾ ಏಜ್ ಆಗಿರೋ ಸಸಿಗಳು ತಂದಿದ್ವು. ಅವಾಗ ಕೀಳ್ಬೇಕಾದ್ರೆ ನಮ್ಗೆ ಅದ್ರದ್ದು ಕೆಳಗಡೆ ಕೆಬ್ಬೆ ಆಗ್ಲಿ ಅದು ಬುರುಡೆ ಆಗ್ಲಿ ಸಿಗ್ದಲೆ ಜಸ್ಟ್ ಅದನ್ನ ಅವ್ರು ಕೀಳ್ಕೊಡೋರು ಸಹ ಆ ಬೇರ್ಗಳು ಸಹ ಸ್ವಲ್ಪ ಮಾತ್ರ ಕಿತ್ಕೊಂಡಿದ್ರು. ಸೊ ಹಂಗಾಗಿ ನಾವು ಅವರು ಕೊಡೋರು ಹೇಳಿದ್ರು, ಏನಾಗಲ್ಲ ಸರ್, ನೀವು ಹಾಕೋಗಿ, ಏನಾಗಲ್ಲ, ಉಟ್ಕಂತವೆ ಅನ್ನೋ ಒಂದು ಬೇಜವಾಬ್ದಾರಿಲಿ ಕೊಟ್ರು. ನಾವು ಮೊದಲನೇ ನಮ್ಮ ಅನುಭವ ಆಯ್ತಲ್ಲ, ಅದಕ್ಕೆ ತಂದು ಹಾಕೋದು. ಸೊ ಅದರಲ್ಲಿ ಸ್ವಲ್ಪ ಒಂದು 10% ಈ ತರ ಆಗಿದೆ. ಅದಕ್ಕೋಸ್ಕರ ಈ ಸಲ ಉಮಾಮೇಶ್ವರ್ ಸರ್, ಇವು ರಿಪ್ಲೇಸ್ ಮಾಡ್ಬೇಕಾದ್ರೆ ಸಣ್ಣ ಗಿಡಗಳನ್ನೇ ತನ್ನಿ, ಅದೇನ್ ದೊಡ್ಡ ಗಿಡ ತರ ಅವಶ್ಯಕತೆ ಇಲ್ಲ. ಸಣ್ಣ ಹೌದು, ಖಂಡಿತ ಚೆನ್ನಾಗಿ ಬೆಳೆಯುತ್ತವೆ, ಏನ್ ತೊಂದ್ರೆ ಇಲ್ಲ. ಆದಷ್ಟು ನಾವು ಚಿಕ್ಕ ಪ್ರಾಯದ ಗಿಡಗಳನ್ನ ತಂದು ನೆಡೋದು ಸೂಕ್ತ ಅಂತ ಅನ್ಸುತ್ತೆ. ಸರಿ ಸರ್, ಆಯ್ತು. ಹೇಳಿಯಪ್ಪ, ಇನ್ನೇನಾದ್ರು ವಿಷಯಗಳಿದ್ಯಾ? ಈ ತರ ಹೇಳಿ, ಅನುಭವಗಳನ್ನ ಹೇಳಿ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ಮಂಜುನಾಥ್ ಅಂತ ಯಡಿಯೂರಿಂದ. ಹೇಳಿ ಸರ್. ಈ ಕೆಂಜಿಗ ಇರುವೆ, ಅದ್ ಮತ್ತೆ ಕೆಂಪಿರುವೆ ಅಂದ್ರೆ ದೊಡ್ಡ ಸೈಜ್ ಅಲ್ಲಿ ಇರುವಂತ ಕೆಂಜಿಗ ಇರುವೆ ಮತ್ತೆ ಸಣ್ಣ ಸೈಜ್ ಅಲ್ಲಿ ಇರುವಂತ ಕೆಂಪಿರುವೆ, ಇದ್ರದ್ದು ನಮಗೆ ಸ್ವಲ್ಪ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ತೋಟದಲ್ಲಿ. ಅಂದ್ರೆ ಯಾವ್ದು ಹಣ್ಣಿನ ಗಿಡಗಳಿಗೆಲ್ಲ ತುಂಬಾ ಸೇರ್ಕೊಂಡ್ಬಿಟ್ಟಿದೆ. ನಾವ್ ಯಾವ್ದು ಕೆಮಿಕಲ್ಗಳು ಯೂಸ್ ಮಾಡದೇ ಇರೋದ್ರಿಂದ ಅದು ಬರೀ ನೀಮ್ ಆಯಿಲ್ ಅದು ಸ್ಪ್ರೇ ಮಾಡಿದ್ರೆ ಅದರಿಂದ ಅದು ಅಷ್ಟು ಕಂಟ್ರೋಲಿಗೆ ಬರ್ತಿಲ್ಲ.
ಸೊ ಇಲ್ಲಿ ಅನುಭವ ಇರೋರು ಯಾರಾದ್ರೂ ಅದಕ್ಕೆ ಏನಾದ್ರು ಉಪಾಯ ಅಥವಾ ಏನಾದ್ರು ಒಂದು ಏನಾದ್ರು ಔಷಧಿ ಆ ಥರದ್ದು ಏನಾದ್ರು ಇದ್ರೆ ಅಂದ್ರೆ ಸಾವಯವ ವಿಧಾನದಲ್ಲಿ ದಯವಿಟ್ಟು ತಿಳಿಸ್ಬೇಕು ಅಂತ. ಎಷ್ಟು ವರ್ಷದ ಹಣ್ಣಿನ ಗಿಡಗಳು ಫಸಲು ಬರ್ತಾ ಇದೆಯಾ? ಸಣ್ಣ ಗಿಡಗಳ ಯಾವ ತರ ಗಿಡಗಳು? ಇಲ್ಲ ಸರ್, ಫಸಲು ಬರ್ತಾ ಇವೆ. ಅದು ಸುಮಾರು ಅಂದ್ರೆ ನಾ ಮುಂಚೆ ಬೆಂಗಳೂರಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡ್ತಿದ್ದೆ. ಸೊ ಹಾಗಾಗಿ ಟೆರೆಸ್ ಅಲ್ಲಿ ಹಾಕಿದ್ದ ಹಣ್ಣಿನ ಗಿಡಗಳನ್ನ ತಗೊಂಡೋಗಿ ನಾನು ಅಲ್ಲಿ ನಾಟಿ ಮಾಡಿದ್ದು. ಸೊ ಇಲ್ಲೇ ಒಂದ್ 2 ವರ್ಷ ಪ್ಲಸ್ ಅಲ್ಲಿ ಒಂದು 3 ವರ್ಷ, ಹೆಚ್ಚು ಕಮ್ಮಿ ಒಂದು 5 ವರ್ಷ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆದಿವೆ ಎಲ್ಲ. ಈ ಸ್ಟಾರ್ ಫ್ರೂಟ್ ಆಗಿರ್ಬೋದು, ಮತ್ತೆ ವಾಟರ್ ಆಪಲ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಸೀಬೆ ಗಿಡಗಳು. ಸೊ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆದಿವೆ. ಆ ಗಿಡಗಳಿಗೆ ಇದು ಸಮಸ್ಯೆ ನನ್ಗೆ ಆಗ್ತಾ ಇದೆ. ಅಂದ್ರೆ ಹಣ್ಣು ಬಿಡ್ತಾ ಇದೆ, ಆ ಹಣ್ಣನ್ನ ಕೀಳಕ್ ಹೋದ್ರೆ ನಮ್ಗೆ ಮೈ ಮೇಲೆಲ್ಲ ಈ ಕೆಂಜ್ಗ ಬಿದ್ಬಿಡತ್ತೆ, ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಈ ಸೀತಾಫಲ, ರಾಮಫಲ, ಈ ತರ ಗಿಡಗಳಿಗೆ ಕೆಂಪು ಇರುವೆ ಅಥವಾ ಕೆಂಜಿಗೆ ಬರೋದನ್ನ ನಾವು ಗಮನಿಸಿದೀವಿ ತುಂಬ ಕಡೆ, ಬೇರೆ ಹಣ್ಣಿನ ಗಿಡಕ್ಕೆ ಕಂಪೇರ್ ಮಾಡಿದ್ರೆ. ಯಾರಿಗಾರು ಅನುಭವ ಇದೆಯಾ? ನನಗಿಲ್ಲ ಅನುಭವ, ಇದು ನಿರ್ವಹಣೆ ಮಾಡಿರೋ ಅನುಭವ ಇದೆಯಾ? ಯಾರಿಗಾದ್ರೂ ಹೇಳ್ತೀರಾ? ಹಲೋ ಮಂಜುನಾಥ್ ಸರ್ ಅವರ ಪ್ರಶ್ನೆಗೆ. ಸರ್, ನಾವು GGG ಟಾನಿಕ್ ಅಂತ ಕರಿತೀವಿ, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ. ಇದು ಗಂಜಳದಲ್ಲಿ ನಾಟಿ ಹಸು ಗಂಜಳದಲ್ಲಿ ನಾವು ಕುದಿಸ್ಬಿಟ್ಟು ಸ್ಪ್ರೇ ಕೊಟ್ಟಿದೀವಿ. ಆವಾಗ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ನಂಗೆ ಇದೇ ಪ್ರಾಬ್ಲಮ್ ನನಗೆ ಪಾಟ್ ಅಲ್ಲಿ ಬರ್ತಿತ್ತು ಟೆರೆಸ್ ಗಾರ್ಡನ್ ಅಲ್ಲಿ. ತೋಟದಲ್ಲಿ ಆ ತರ ಕಾಣಿಸಿಲ್ಲ ಇಲ್ಲಿ ತನಕ, ಬಟ್ ಕಿಂಗ್ ಅಂತೂ ತುಂಬಾ ಜಾಸ್ತಿ ಇತ್ತು. ಈ ಸ್ಪ್ರೇ ಕೊಟ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ನಾವು ಗಿಡ ಎಲ್ಲ ಹೂವು ಕೀಳಕ್ಕೆ, ಹಣ್ಣ ಹತ್ರ ಎಲ್ಲ ಹೋಗಕ್ಕೆ. ಸರ್, ನಮಗೂ ಅನುಭವ ಆಗಿದೆ. ಅದಕ್ಕೆ ನಾವು ಸರ್ಫ್ ಇದ್ರದ್ದು ಫೋಮ್ ಬರುತ್ತಲ್ಲ, ಆ ಫೋಮ್ ಸರ್ಫ್ನೆಲ್ಲ ನೀರಲ್ಲಿ ಕರೆದುಬಿಟ್ಟು ಆ ಸೋಪಿಂದು ನೊರೆನ ಸ್ಪ್ರೇ ಮಾಡಿದ್ವು. ಸೊ ಅವಾಗ್ಲೂ ಅದು ಕಂಟ್ರೋಲ್ ಆಯ್ತು. ನಮಗೂ ಈ ಕೆಂಜರ್ಬೇದು ಕಾಟ ಇತ್ತು. ಸ್ವಲ್ಪ ಸೋಪಿನ ನೊರೆ ಅದನ್ನ ಸ್ಪ್ರೇ ಮಾಡಿದಾಗ ಅದು ನಮ್ಗೆ ಕಂಟ್ರೋಲ್ ಆಯ್ತು. ನಮಸ್ಕಾರ ಮಂಜುನಾಥ್ ಸರ್. ಹೇಳಿ ಸರ್, ಹೇಳಿ. ನಮಸ್ಕಾರ ಸರ್. ಸರ್, ಇದು ಅವರು ಗಿಡ ಪ್ಲಾಂಟೇಶನ್ ಮಾಡಿದ್ರಲ್ಲ, ಡಿಸ್ಟೆನ್ಸ್ ಏನಿದೆ ಕೇಳಿ ಸರ್. ಮಂಜಣ್ಣ, ನಿಮಗೆ ಹಣ್ಣಿನ ಗಿಡಗಳ ಸರ್? ಹಣ್ಣಿನ ಗಿಡ. ಹಣ್ಣಿನ ಗಿಡಗಳು ಸ್ವಲ್ಪ ಅಂದ್ರೆ ನಾವು ಹೊಸದಾಗಿ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿಂದ ನಮ್ಗೆ ಅಷ್ಟು ಅನುಭವ ಇರ್ಲಿಲ್ಲ. ಎಲ್ಲ ಒಂದ್ 5 ಅಡಿ 6 ಅಡಿ ಗ್ಯಾಪ್ ಅಲ್ಲಿ ಹಾಕ್ಬಿಟ್ವಿ. ಈಗೆಲ್ಲ ಒಟ್ಟಿಗೆ ಅಂದ್ರೆ ಒತ್ತಾಗಿ ಬೆಳ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹೋಗೋದಕ್ಕೆ ಅದಕ್ಕೆ ನಾವೇ ಒಂಥರ ಬ್ರಿಡ್ಜ್ ಮಾಡ್ಕೊಟ್ಬಿಟ್ಟಿದೀವಿ ಅನ್ಸ್ತಾ ಇದೆ. ಹೌದೌದು. ಏನಾಗತ್ತೆ ಅಂತಂದ್ರೆ ಹೈ ಡೆನ್ಸಿಟಿ ಇರುವಂತ ಫಾರ್ಮ್ಸ್ ಅಥವಾ ತೋಟದಲ್ಲಿ ಗಿಡಗಳು ಎಲ್ಲಿ ಹತ್ರವಾಗಿರುತ್ತೆ ಅಲ್ಲಿ ನಿಮ್ಗೆ ಕೆಂಜಿಗನ ಕಂಟ್ರೋಲ್ ಮಾಡೋದು ಬಹಳಾನೇ ಕಷ್ಟ. ಬಟ್ ಏನಂತಂದ್ರೆ ಮಧ್ಯ ಈಗ ಗಿಡ ಬೆಳೆದಿರುವಂತ ಗಿಡಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಸನ್ಲೈಟ್ ಎಲ್ಲಿ ಬೀಳ್ತಾ ಇಲ್ಲ ಆ ಜಾಗದಲ್ಲಿರುವಂತ ರೆಂಬೆಗಳನ್ನ ಆದಷ್ಟು ಮಧ್ಯ ಸೆಂಟ್ರಲ್ಲಿ ಪ್ರೂನಿಂಗ್ ಮಾಡಿ ವೆಂಟಿಲೇಷನ್ಗೆ ಅವಕಾಶ ಮಾಡಿಕೊಡಿ. ವೆಂಟಿಲೇಷನ್ಗೆ ಅವಕಾಶ ಮಾಡಿಕೊಟ್ಟಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪರ್ಸೆಂಟೇಜ್ ಆಫ್ ಕೆಂಜಿಗ ಕಡಿಮೆ ಆಗುತ್ತೆ. ನಂತರ ಅದಕ್ಕೆ ಒಲೆ ಬೂದಿ ಇದೆಯಲ್ಲ, ಆ ಒಲೆ ಬೂದಿನ ಯಾವ್ದಾವ್ದು ನೀವೀಗ ಉದಾಹರಣೆಗೆ ನಿಮ್ಗೆ ಪ್ರಾಬ್ಲಮ್ ಆಗದೆ ಯಾವಾಗ ಹಣ್ಣು ಕೀಳ್ಬೇಕಾದ್ರೆ ಮಾತ್ರ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾರ್ಮಲ್ ಆಗಿದ್ದಾಗ ಏನು ಅನ್ಸಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಸೇಮ್. ಆವಾಗ ಏನ್ ಮಾಡಿ ಅಂದ್ರೆ ಎಲ್ಲಿ ನೀವು ಮರ ಹತ್ಲಿಕ್ಕೆ ಅಥವಾ ಹಣ್ಣು ಕೀಳ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಕೊಂಬೆಗಳಿಗೆಲ್ಲ ಬೂದಿನ ತಗೊಂಡು ಸುತ್ತಲೂ ಅದಕ್ಕೆ ಇದ್ ಮಾಡಿ ಅಪ್ಲೈ ಮಾಡಿದಾಗ ನೋಡಿ ಆ ಬೂದಿ ಎಲ್ಲ ಎಲ್ಲಿ ಬೂದಿ ಅಪ್ಲೈ ಮಾಡಿರ್ತೀರಾ ಆ ಜಾಗದಲ್ಲಿ ಕೆಂಜಿಗ ಹರಿದಾಡಲ್ಲ, ಇನ್ನು ಉಳಿದಿದ್ದ ಜಾಗದಲ್ಲಿ ಇರುತ್ತೆ. ಆವಾಗ ನೀವು ಹಣ್ಣು ಕಿತ್ಕೋಬಹುದು. ಅದೇ ತರ ಬೂದಿನ ಪ್ರತಿ ಗಿಡದಲ್ಲಿ ಹಣ್ಣೆಲ್ಲ ಕುಯ್ಕೊಂಡಾದ್ಮೇಲೆ ನೀವು ಜಸ್ಟ್ ಅದನ್ನ ಎಲ್ಲಾ ಎಲೆಗಳ ಮೇಲೆ ಸ್ವಲ್ಪ ಎರ್ಚೋದು ಅಂತ ಹೇಳ್ತೀವಿ, ಎರ್ಚ್ಕೊಂಡು ಬಿಟ್ಕೊಂಡ್ರೆ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಮೇನ್ ಏನು ಅಂದ್ರೆ ಸನ್ಲೈಟ್ ಬರ್ದೇ ಇರುವಂತ ಗಿಡಗಳು ಎಲ್ಲಿರುತ್ತೆ ಮತ್ತೆ ಹತ್ತತ್ರವಾಗಿ ಎಲ್ಲಿ ಗಿಡಗಳು ಹಾಕಿರ್ತೀರಾ ಅಲ್ಲಿ ಇದು ನಮ್ಮ ಸಾವಯವ ಕೃಷಿನಲ್ಲಿ ಕಾಮನ್ ಪ್ರಾಬ್ಲಮ್. ನಿಮ್ದು ಅಂತಲ್ಲ, ನನ್ನ ತೋಟದಲ್ಲೂ ಇದೆ. ನನ್ನ ತೋಟದಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ, ನಾನು ಈ ರೀತಿನಲ್ಲಿ ಹಣ್ಣು ಬಂದಾಗ ಕೀಳ್ಬೇಕಾದ್ರೆ ಈ ತರ ಮಾಡ್ಕೊಂಡು ನಾ ಕಂಟ್ರೋಲ್ ಮಾಡ್ಕೊಂಡು ಕಿತ್ಕೋತಾ ಇದೀನಿ ಸರ್. ಇದೊಂದೇ ದಾರಿ. ಅದು ಬಿಟ್ರೆ ಈ ಕಪ್ಪು ಇರುವೆ ಬರುತ್ತೆ, ದಪ್ಪದು, ತುಂಬಾ ದಪ್ಪಕ್ಕಿರುತ್ತೆ. ಅದ್ರ ಮುಂದೆ ತುದಿ ಇದೆ ನೋಡಿ ಸರ್, ಒಳ್ಳೆ ಈ ಸಿಸರ್ ತರ ಇರುತ್ತೆ. ಅದನ್ನ ತಂದ್ಬಿಟ್ರೆ ಈ ಕೆಂಜಿಗನ ಅದು ತಿಂದು ಸಾಯಿಸುತ್ತೆ ಸರ್. ಸರ್, ನಂದೊಂದು ಇದು ಕೇಳಿದೆ ಸರ್, ಕೆಂಜಿಗ ರೈತ ಮಿತ್ರ ಅಂತ ಕೇಳಿದ್ದೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಒಂದು ಕೇಳ್ಬೇಕು ಅಂತ ಅನಿಸ್ತು.
ಕೆಂಜಿಗ correct. ನಾನು- ರೈತನಿಗೆ ಅದು ಮಿತ್ರವಾಗಿರುತ್ತೆ. ಅದು ಎಲ್ಲ ಇದು ಏನು ನಮಗೆ ಬ್ಯಾಡ್ ಅನ್ನೋ ಒಂದು ಇದನ್ನೆಲ್ಲ ತಿಂದ್ಬಿಟ್ಟು ನಮ್ಗೆ ಅದನ್ನ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದೆ. ಇದು ಎಷ್ಟು ಮಟ್ಟಿಗೆ ಸರಿನಾ ಸರ್? ಸರ್, ಎಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಈ ರಸ ಇದು ಎಲೆನ ಹೀರುವಂತ ಕೀಟಗಳು ಬರ್ತಾವ್ ನೋಡಿ, ಆ ಜಾಗದಲ್ಲೂ ಕೆಂಜಿಗ ಜಾಸ್ತಿ ಬರುತ್ತೆ. ಏನಕ್ಕೆ ಅಂತಂದ್ರೆ ಎಲೆ ಹೀರುವಂತ ಕೀಟಗಳು ಎಲ್ಲಿರ್ತಾವೋ ಅಲ್ಲಿ ಈ ಎಲೆ ಹೀರ್ಕೊಂಡಾದ್ಮೇಲೆ ಅದರಲ್ಲಿ ಒಂದು ಸ್ವೀಟ್ ಅಂಶ ಡೆವಲಪ್ ಆಗುತ್ತಂತೆ. ಆ ಸ್ವೀಟ್ ಅಂಶನ ಈ ಕೆಂಜಿಗ ಏನಾಗುತ್ತೆ ಯೂಸ್ ಮಾಡ್ಕೊಂಡು ಫುಡ್ ಆಗಿ ಅದು ಉಪಯೋಗಿಸ್ಕೊಳ್ಳುತ್ತಂತೆ. ಹಾಗಾಗಿ ಅದು ಕೂಡ ಒಂದು ಕಾರಣ ಇರುತ್ತೆ. ಹಾಗಾಗಿ ನೀವು ಏನಂದ್ರೆ ಸ್ಟೇಜ್ ಬೈ ಸ್ಟೇಜ್ ನೀಮ್ ಆಯಿಲ್ ಸ್ಪ್ರೇ, ಇಲ್ಲ ಅಂತಂದ್ರೆ ದಶಪರ್ಣಿ, ಇಂಥವೆಲ್ಲ ಸ್ಪ್ರೇ ಮಾಡ್ಕೊಂಡು ಕೂಡ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಥ್ಯಾಂಕ್ ಯು ಸರ್. ಇಲ್ಲ, ನನ್ನೊಂದು ಪ್ರಶ್ನೆ ಇದೆ. ನನ್ನ ಪ್ರಶ್ನೆ ಏನ್ ಗೊತ್ತಾ ಸರ್, ಅದು ರೈತನಿಗೆ ಅದು ಮಿತ್ರವಾಗಿ ಅದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದೆ. ಅದು ಕೆಂಜಿಗನ ನಾವು ಇದ್ರು ನಮ್ಗೇನ್ ತೊಂದರೆ ಮಾಡಲ್ಲ. ಈ ಹಣ್ಣು ಕೀಳ್ಬೇಕಾದ್ರೆ ಇಲ್ಲ ನಾವು ಅದರಿಂದ ವಾಪಸ್ ತಗೋಬೇಕಾದ್ರೆ ಮಾತ್ರ ನಮಗೆ ಪ್ರಾಬ್ಲಮ್ ಮಾಡುತ್ತೆ ಅಷ್ಟೇ ಹೊರತು ಬಾಕಿ ಟೈಮಲ್ಲಿ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದೆ. ಅದು ನಿಜನಾ ಏನು? ನಿಜ ಸರ್. ನಿಮ್ ತೋಟದಲ್ಲಿ ಏನಾದ್ರು ಕೋತಿ ಕಾಟ ಇದ್ರೆ ಸರ್, ಕೆಂಜಿಗ ಇರೋ ಮರಕ್ಕೆ ಕೋತಿ ಹತ್ತಲ್ಲ ಸರ್. ಅದೊಂದು ನಾವೇ ಮುಟ್ಟಕ್ಕಾಗಲ್ಲ, ಇನ್ನ ಬೇರೆ ಪ್ರಾಣಿಗಳಂತೂ ಮುಟ್ಟಕ್ ಆಗೋದಿಲ್ಲ. ತುಂಬಾ ಕೆಂಜಿಗ ಇರೋ ನನ್ನ ಮಾವಿನ ಮರದಲ್ಲಿ ಮುಂಚೆ ನಮ್ದು ದೊಡ್ಡ ಮಾವಿನ ಮರ 15 ಮರ ಇತ್ತು, ಎಲ್ಲ ಪ್ರೂನಿಂಗ್ ಮಾಡಿದೆ. ಮಾಡಕ್ಕಿಂತ ಮುಂಚೆ ಎಲ್ಲಿ ಕೆಂಜಿಗ ಜಾಸ್ತಿ ಇದೆ ಆ ಕೊಂಬೆಗೆ ಕೋತಿ ಹೋಗ್ತಿರ್ಲಿಲ್ಲ. ಯಾವ ಕೊಂಬೆನಲ್ಲಿ ಕೆಂಜಿಗ ಕಡಿಮೆ ಇದೆ ಸರ್ ಅಲ್ಲಿಗೆ ಹೋಗಿ ಹಣ್ಣೆಲ್ಲ ಕಿತ್ತು ತಿಂದು ಹಾಳು ಮಾಡ್ಬಿಡೋದು. ಅಲ್ಲ ಅದು ಬೇರೆ ಪ್ರಾಬ್ಲಮ್. ಇನ್ನ ಉಳಿದಿದ್ದ ಇನ್ನೇನಾದ್ರೂ ಸೈಂಟಿಫಿಕಲಿ ಯಾವ್ದೇ ಬೆನಿಫಿಟ್ಸ್ ಇಲ್ಲ ಸರ್ ಕೆಂಜಿಗ. ಓಕೆ ಸರ್, ಸರಿ ಸರ್, ಆಯ್ತು. ಸೈಂಟಿಫಿಕಲಿ ಬೆನಿಫಿಟ್ ಇಲ್ಲ ಅಂತಂದ್ರು ಕೆಂಜಿಗೆಯಿಂದ ನಮ್ಮನ್ನ ಕಡಿಯುತ್ತೆ ಅನ್ನೋದು ಬಿಟ್ಬಿಟ್ರೆ ಬೇರೆ ತೊಂದರೆ ಇದೆಯಾ ಅದರಿಂದ? ಇದೆ ಸರ್. ಅಲ್ಲಲ್ಲಿ ಅದು ಗೂಡು ಕಟ್ಟಿ ಮೊಟ್ಟೆ ಇಟ್ಟಿರುತ್ತೆ. ಮೊಟ್ಟೆ ಇಟ್ಟು ಅದರಿಂದ ಏನಾಗುತ್ತೆ ಗಿಡಗಳಿಗೆ ಅಡ್ವರ್ಸ್ ಎಫೆಕ್ಟ್ಸ್ ಇದೆ ಸರ್. ಓಕೆ ಓಕೆ ಓಕೆ, ಅಂದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು ಅದು ಸರ್, ಎಲ್ಲ ಎಲೆಗಳನ್ನು ಜೋಡಿಸಿ ಒಂದು ಬಾಲ್ ತರ ಮಾಡಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಆ ಎಲೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಗಿಡದಲ್ಲಿ, ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ. ಬಟ್ ಇಲ್ಲಿ ಮುಖ್ಯವಾಗಿ ಟೇಕ್ ಅವೇ ಏನಪ್ಪ ಈ ಎಪಿಸೋಡಲ್ಲಿ ಅಂದರೆ, ಮಂಜುನಾಥ್ ಅವರೇ ನಿಮಗೆ ವಿಷಯ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಇದ್ರ ಟೇಕ್ ಅವೇ ಏನಪ್ಪ ಅಂದರೆ, ಒಂದು ಅಂತರಗಳನ್ನು ಕಾಪಾಡುವುದು ಬೆಳೆಯಿಂದ ಬೆಳೆಗೆ, ಮತ್ತು ಗಾಳಿ ಆಡುವಿಕೆ, ವೆಂಟಿಲೇಷನ್ ಅಂತ ಧರ್ಮಣ್ಣ ಹೇಳಿದ್ರಲ್ಲ. ಸೊ ಗಾಳಿ ಆಡುವಿಕೆ, ಬೆಳಕು ಮತ್ತು ಗಾಳಿ ಸರಾಗವಾಗಿ ನಮ್ಮ ಮರಗಿಡಗಳ ಮಧ್ಯದಲ್ಲಿ ಹರಿಯೋ ಥರ ನೋಡ್ಕೋಬೇಕು. ಇದು ಒಂದು ನಮ್ಮ ಲರ್ನಿಂಗ್ ಇದೆ. ಮೂರನೇದು ಬಯೋ ಕಂಟ್ರೋಲ್ ಸಿಸ್ಟಮ್, ಜೈವಿಕ ನಿಯಂತ್ರಣಗಳಲ್ಲಿ ಅಥವಾ ನೈಸರ್ಗಿಕ ನಿಯಂತ್ರಣದಲ್ಲೇ ಅದನ್ನು ಮಾಡ್ಕೋಬೋದು. ಅದರಿಂದ ಯಾವುದೇ ರೀತಿ ಹಾನಿ ಇಲ್ಲ ಅಂತಲೂ ಆಯಿತು. ಎಲ್ಲದಕ್ಕಿಂತ ಸೋಪಿನ ನೊರೆ ಆಗ್ಬೋದು, ಅಥವಾ GGGL ಆಗ್ಬೋದು, ಅಥವಾ ಬೂದಿ ಆಗ್ಬೋದು. ಸೊ ಇಷ್ಟರಲ್ಲಿ ಬೂದಿ ಅನ್ನೋದು ನನಗೆ ಸ್ವಲ್ಪ ಅಟ್ರಾಕ್ಷನ್ ಅಂತ ಅನ್ನೋದು, ಇಂಟ್ರೆಸ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ನಮ್ಮಲ್ಲೆಲ್ಲ ಒಲೆ ಬೂದಿ ಇದ್ದೇ ಇರುತ್ತೆ ತೋಟದ ಮನೇಲಿ, ಅದನ್ನು ಹೊರಗಡೆ ತರಬೇಕಾದಿಲ್ಲ. ಆಮೇಲೆ ಬೂದಿಯನ್ನು ಸಿಂಪಡಣೆ ಮಾಡೋದ್ರಿಂದ ಕೆಂಜಿಗ ಒಂದೇ ಅಲ್ಲ ಸರ್, ಯಾವುದೇ ಥರದ ಜೀವಿಗಳು ಆ ಬೂದಿಯ ಕಣಗಳು ಅವುಗಳ ಬಾಯಿಗೆ ಹೋದಾಗ ಅಥವಾ ಗಂಟ್ಲಿಗೆ ಹೋದಾಗ ಅವು ಮತ್ತೆ ಜೀರ್ಣಕ್ರಿಯೆ ತೊಂದರೆಯಾಗಿ ಅವು ನಿರ್ಮೂಲನೆ ಹೊಂದ್ತವೆ. ಹಾಗಾಗಿ ಬೂದಿಯನ್ನು ಒಂದು ಪೀಡೆ ನಿಯಂತ್ರಕವಾಗಿ ಸಾರ್ವತ್ರಿಕವಾಗಿ ಬಳಸ್ಬೋದು. ಮತ್ತು ಬೂದಿ ಹಾಕೋದ್ರಿಂದ ತಪ್ಪೇನಿಲ್ಲ. ಅದರಲ್ಲೂ ಸಾಕಷ್ಟು, ಯಾಕೆಂದರೆ ನಾವು ಒಣ ಉರುಳುಗಳನ್ನು ಸುಟ್ಟು ಬೂದಿ ಮಾಡ್ಕೊಂಡಿರ್ತೀವಿ. ಎಲ್ಲ ಥರದ ಪೋಷಕಾಂಶಗಳು ಅದರಲ್ಲಿ ಇದ್ದೇ ಇರುತ್ತೆ. ಹಾಗೆ ಬೂದಿಯ ಬಳಕೆ ಈ ವಿಧದಲ್ಲೂ ಆದರೆ ನಮ್ಮ ನೈಸರ್ಗಿಕ ಕೃಷಿ ತೋಟದಲ್ಲಿ ಅದು ಉತ್ತಮ ಅಂತ ಅನ್ಕೋತೀನಿ. ಮಂಜುನಾಥ್ ಸರ್ ಅವರೇ, ಇನ್ನೇನಾದ್ರು ಮಾಹಿತಿ ಬೇಕಿತ್ತಾ ಆ ವಿಷಯದಲ್ಲಿ? ಇಲ್ಲ ಸರ್, ಅದೇ ಇವಾಗ ಇವ್ರು ಹೇಳಿರೋದನ್ನ ನಾನು ನೆಕ್ಸ್ಟ್ ಅಲ್ಲಿ ಪ್ರಯತ್ನ ಮಾಡ್ತೀನಿ. ಅದರದ್ದು ರಿಸಲ್ಟ್ ಏನಿದೆ ಏನು ಅನ್ನೋದು ನೆಕ್ಸ್ಟ್ ನಾನು ತಿಳಿಸ್ತೀನಿ ಸರ್. ಸರ್, ಕೆಂಜಿಗದ ಅಡ್ವಾನ್ಸ್ ಮಾರ್ಕ್ಸ್ ಹೇಗೆ ಅಂತ ಹೇಳ್ತೀರಾ ಸರ್? ಅದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ತೊಂದರೆ ಕೊಡುತ್ತೆ ಅನ್ನೋದು ಬಿಟ್ರೆ ಬ್ಯಾಕಿ ಟೈಮಲ್ಲಿ ಏನ್ ತೊಂದರೆ ಕೊಡುತ್ತೆ? ಅದರಿಂದ ಅಡ್ವಾನ್ಸ್ ರಿಮಾರ್ಕ್ಸ್ ಏನಂತ ಹೇಳಿ ಸರ್. ಮಂಜುನಾಥ್ ಅವರಿಗೆ ಪ್ರಶ್ನೆ. ಸರ್, ಕೆಲವೊಂದು ಮರಗಳಲ್ಲಿ ಎಲೆಗಳನ್ನ ಬ್ಲ್ಯಾಕ್ ಮಾಡ್ಬಿಡುತ್ತೆ ಸರ್. ಅದು ನಾನೊಂದು ಮಾವಿನ ಮರದಲ್ಲಿ ಅಬ್ಸರ್ವ್ ಮಾಡಿದ್ದೆ. ಕೆಂಜಿಗ ಓಡಾಡೋ ಇದ್ರಲ್ಲಿ ಎಲೆಗಳನ್ನ ಸುತ್ಕೊಂಡು ಗೂಡು ತರ ಕಟ್ಕೊಂಡ್ಬಿಡುತ್ತೆ. ಒಂದು ಅದ್ರ ಸುತ್ತಮುತ್ತ ಇರೋ ಎಲೆಗಳೆಲ್ಲ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿ ಹೋಗುತ್ತೆ. ಅದ್ರ ಕೆಳಗಡೆ ಏನೋ ಐ ಡೋಂಟ್ ನೋ ವಾಟ್ ಏನಾಗತ್ತೆ ಅಂತ.
ಬಟ್ ಅಂಟಂಟ್ ಆಗ್ಬಿಟ್ಟು ಅದು ಒಂಥರ ಫಂಗಸ್ ತರ ಬಂದ್ರು ಬರತ್ತೆ ಸರ್. ನಾನು ಅಬ್ಸರ್ವ್ ಮಾಡಿರೋದು ಇದು ಬರುತ್ತೆ. ಸರ್ ನಿಮ್ಮ ಅಬ್ಸರ್ವೇಷನ್ ಸರಿ. ಈಗ ಒಂದು ಮಾವಿನ ಗಿಡದಲ್ಲಿ 1,000 ಎಲೆ ಇರ್ತವೆ ಅಂದ್ರೆ ಇದು ಒಂದು 2 ಡಿಜಿಟ್ ಒಳ್ಳೆ ಒಂದು 10-15 ಎಲೆನಲ್ಲಿ ಮಾತ್ರ ಕಟ್ಬೋದು. ಮಿಕ್ಕದಲ್ಲೆಲ್ಲ ಇದು ಆ ತರ ಆಗಲ್ಲ ಅಲ್ವಾ ಸರ್? ಅದು ನನಗೆ ಡಿಸ್ಅಡ್ವಾಂಟೇಜ್ ಏನು ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ. ಗೂಡ್ ಸರಿ ಸರ್, ಬಟ್ ಕೆಲವು ಎಲೆಗಳೆಲ್ಲ ಫುಲ್ ಬ್ಲಾಕ್ ಆಗಿ ಆಗೋಗುತ್ತೆ. ಅದೊಂದು ಅಬ್ಸರ್ವ್ ಮಾಡಿದ್ದೆ ನಮ್ಮ ಮಾವಿನ. ಬ್ಲಾಕ್ ಬಹಳ ಕಡಿಮೆ ಇರುತ್ತೆ ಸರ್, ಅಷ್ಟೊಂದು ಇರಲ್ಲ. ನೀವು ಹೇಳಿದಷ್ಟು ಈಗ 1000 ಎಲೆಯಲ್ಲಿ 100 ಎಲೆ ಇರ್ಬೋದಲ್ವಾ ಸರ್? ತುಂಬಾ ಒಂದು ಬ್ಲಾಕ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ತುಂಬಾ ಅದು ಸ್ಪ್ರೆಡ್ ಆಗಿ ಹೋಗುತ್ತೆ ಸರ್, ಫಂಗಸ್ ತರ ಅದು. ಹಾ ಹಾ. ಆಗ ನುಸಿ ತಿನ್ನೋದ್ರಿಂದ ನಮ್ಗೆ ಅನುಕೂಲ ಅಲ್ವರ? ಫಾರ್ ಎಕ್ಸಾಂಪಲ್ ತೆಂಗಿನ ಗಿಡದಲ್ಲಿ ಈ ಕೆಂಜು ಇತ್ತು ಅಂದ್ರೆ ನುಸಿ ಬರೋದಿಲ್ಲ. ನುಸಿನ ಅದು ಅಲ್ಲಲ್ಲೇ ಕ್ಲಿಯರ್ ಮಾಡುತ್ತೆ ಒಂದಾಗೆಲ್ಲ. ಅದು ಅನುಕೂಲ ಅಲ್ವಾ ಸರ್? ಅದು ಚರ್ಚೆ ಆಗಿರ್ಲಿ, ನಾನು ಒಂದ್ ಕಡೆ ಹೇಳ್ತಿದ್ದೀನಿ ಅಂತಲ್ಲ. ಮರಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಒಂದೊಂದ್ ಜಾತಿ ಮರ. ಇಲ್ಲ ಸರ್, ಮಧ್ಯ ಮಾತಾಡ್ತೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಕ್ಷಮಿಸಿ. ಬಟ್ ಏನಾಗುತ್ತೆ ಅಂದ್ರೆ ಕೆಂಜಗದಿಂದ ಮಾವಿನ ಗಿಡ ಒಂದೇ ಅಲ್ಲ ಸರ್, ಎಲ್ಲಾ ಗಿಡಕ್ಕೂ ಏನಾಗುತ್ತೆ ಅಂತಂದ್ರೆ ಬೇರೆ ತರದ್ದು ಇವ್ರು ಹೇಳ್ತಾರೆ, ಸರ್ ಹೇಳ್ತಾ ಇರೋ ತರ ಏನಾಗುತ್ತೆ ಅಂತಂದ್ರೆ ಎಲೆಗಳೆಲ್ಲ ನಿಮ್ಗೆ ಈ ಬೂದಿ ಎಲೆ ಬೂದಿ ಕಲರ್ ಆಗೋಗುತ್ತೆ. ಅದು ಇದೆ ಸರ್, ಎಫೆಕ್ಟ್ ಇದೆ, ಪ್ರಾಬ್ಲಮ್ ಇದೆ, ಕೆಂಜಗದಿಂದ ಆಗ್ತಾ ಇದೆ. ಬಟ್ ಆದ್ರೆ ಅದು 100% ಕೆಂಜಗದಿಂದನೇ ಆಗ್ತಾ ಇದೆಯಾ ಅಥವಾ ಬೇರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗಿಲ್ಲ. ಯಾಕೆಂದ್ರೆ ನಾನು ಕಾಮನ್ ಆಗಿ ಹಂಗೆ ಬಿಟ್ಬಿಟ್ಟಿದೀನಿ, ಏನು ಸ್ಪ್ರೇ ಮಾಡಲ್ಲ. ಹಣ್ಣು ಕೇಳ್ಬೇಕಾದ್ರೆ ಮಾತ್ರ ನಾನು ಬೂದಿನ ಮರಕ್ಕೆ ಎಲ್ಲೆಲ್ಲಿ ಹತ್ತಬೇಕು ಅಲ್ಲಿ ಹತ್ತುವಾಗ ಅಪ್ಲೈ ಮಾಡ್ಕೊಂಡು ಕಿತ್ಕೊಂಡು ಬಿಟ್ಬಿಡ್ತೀನಿ ಸರ್. ಬಟ್ ನಮ್ಮಲ್ಲೂ ಕೆಂಜಿಗ ಅಂತೂ ತುಂಬಾ ಇದೆ. ಅದರಲ್ಲೂ ನೀವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮಾಡುವಾಗ ಇಷ್ಟು ಕೆಂಜಿಗ ಬರೋದೇ ಇಲ್ಲ ಸರ್. ಬಟ್ ಅದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಂತೂ ತುಂಬಾನೇ ಬರುತ್ತೆ ಸರ್. ನಮ್ಮಲ್ಲಿ ಕೇಳ್ತೀನಿ ಅಂದ್ರೆ ಒಂದೊಂದು ಗೂಡೆ ಸರ್, ಒಂದೊಂದು ಗೂಡಲ್ಲಿ ಅರ್ಧ ಕೆಜಿ ಕೆಂಜಿಗ ಇದೆ ಸರ್. ಅದನ್ನ ಸೌತ್ ಕೇಂದ್ರದಲ್ಲೋ ಅಥವಾ ಉತ್ತರ ಕರ್ನಾಟಕದಲ್ಲಿ ಚಟ್ನಿ ಮಾಡ್ತಾರಂತೆ ಸರ್, ಹುರ್ಕೊಂಡು. ಸರ್ ಹೌದು, ಗೊತ್ತು, ನೋಡಿದೀನಿ ಸರ್. ಸೌತ್ ಕೇಂದ್ರದಲ್ಲಿ ಎಕ್ಸ್ಪೆಷಲಿ ಕ್ರಿಶ್ಚಿಯನ್ಸ್ ಇದಾರಲ್ಲ ಸರ್, ಅದನ್ನ ತಗೊಂಡು ಚಟ್ನಿ ಮಾಡಿ ತಿಂತಾರೆ. ಅದು ಕಣ್ಣಿನ ದೃಷ್ಟಿಗೆ ಬಹಳ ಒಳ್ಳೇದಂತೆ ಸರ್. ನಿಮ್ಮದು ಅರ್ಧ ಕೆಜಿ ಸಿಗುತ್ತೆ ಅಂದ್ರಲ್ಲ ಸರ್. ಇದು ಕೆಂಜ್ಗ ಸರ್, ಮೈಕ್ರೋ ವೈರಸ್ಗಳನ್ನ ತಿಂದ್ಬಿಟ್ಟು ನಮ್ಮ ಗಿಡಗಳು, ನಮ್ಮ ಏನು ಪ್ಲಾಂಟ್ಗಳಿದಾವಲ್ಲ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾನು ಕೇಳಿದ್ದೀನಿ ಸರ್. ವೆರಿ ಗುಡ್. ಇಲ್ಲ ಸರ್, ಒಂದ್ ಹೇಳ್ತೀನಿ ಹೇಳಿ, ವೈರಸ್ ಕಣ್ಣಿಗೆ ಕಾಣಲ್ಲ, ಹಾಗಾಗಿ ಕಣ್ಣಿಗೆ ಕಾಣಲ್ಲ ವೈರಸ್. ಅಂದ್ರೆ ಸರ್ ಅದು ಫಂಗಸ್ ಎಲ್ಲ ಇರುತ್ತಲ್ಲ ಸರ್, ಅಂದ್ರೆ ನನ್ನ ಅರ್ಥ ಅಂದ್ರೆ ಫಂಗಸ್ ಎಲೆಗಳ ಮೇಲೆ ವೈಟ್ ಇದೆಲ್ಲ ಫಂಗಸ್ ಎಲ್ಲ ಇರುತ್ತಲ್ಲ ಸರ್, ಆ ತರದನ್ನ ಅದು ಹೀರ್ಕೊಂಡು ಇಲ್ಲ ಬೇರೆ ಕೀಟಗಳು ಬಂದ್ರೆ ಅದನ್ನ ತಿಂದ್ಬಿಟ್ಟು ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಕೇಳಿದೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಅದಕ್ಕೋಸ್ಕರ. ಇಲ್ಲ ಕರೆಕ್ಟ್ ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಅದನ್ನ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ, ರಸ ಹೀರು ಕೀಟ ಅಂತ ಹೇಳ್ತೀವಿ. ಎಲೆಗೆಲ್ಲ ಅಲ್ಲಲ್ಲೇ ಕಚ್ಕೊಂಡಿರುತ್ತೆ. ಹೆಂಗಿರುತ್ತೆ ಅಂತಂದ್ರೆ ಈ ದುಂಬು ಕೂತಂಗೆ ಕೂತಿರುತ್ತೆ, ನೋಡಕ್ಕೆ ಅದು ವೈಟ್ ಕಲರ್ ಕಾಣಿಸ್ತಾ ಇರುತ್ತೆ. ಆದ್ರೆ ಅದನ್ನ ಕೆಂಜ್ಗ ಅದು ಬಂತು ಅಂದ್ರೆ ಕೆಂಜ್ಗ ಆಟೋಮೆಟಿಕ್ ಆಗಿ ನಿಮ್ಗೆ ಜಾಸ್ತಿ ಆಗ್ಬಿಡುತ್ತೆ. ಈ ರೀತಿ ಅನುಕೂಲ ಅಲ್ವಾ ಸರ್ ಇದ್ರ ಕೆಂಜ ಇದಾಗ? ಅದು ಅದೇ ಸರ್, ನಾನು ಅದನ್ನೇ ಹೇಳ್ತಿರೋದು. ಅದು ನಮ್ಗೆ ಅನುಕೂಲ, ನಮ್ಮ ಪ್ಲಾಂಟ್ಗಳಿಗೆ ಅದು ಒಂದು ಪ್ರೊಟೆಕ್ಟ್ ಮಾಡೋ ಒಂದು ಹೆಲ್ಪ್ ಮಾಡುತ್ತೆ ಅಂತ ನಾನು. ಕೆಂಜ್ಗ ಈಗ ಬಿಳಿ ಹುಳ ಇರುತ್ತಲ್ಲ, ಬಿಳಿ ಹುಳ ಹಾನಿ ಮಾಡೋವಷ್ಟು ಕೆಂಜ್ಗ ಹಾಳು ಮಾಡಲ್ಲ. ಕೆಲವೊಂದು ಎಲೆನ ಮಾತ್ರ ಅದು ಗೂಡ್ ಮಾಡ್ಕೊಂಡು ಇರುತ್ತೆ ಹೊರತು ಪೂರ್ತಿ ಗಿಡದಲ್ಲಿ ಒಂದು 2-3 ಕಡೆ ಮಾತ್ರ ಮಾಡುತ್ತೆ. ಅದು ಅದರ ಒಂದು ಅದು ಹೆಂಗಿರುತ್ತೆ, ಹುಳಿ ಇರುತ್ತೆ. ನಿಮ್ ಬೇಕಾದ್ರೆ ನೋಡಿ, ಅದು ಕಚ್ಚಿದಾಗ ನಿಮ್ ಬಾಯಿ ಹತ್ರ ಏನಾದ್ರು ಕಚ್ಚಿದ್ರೆ ಹುಳಿ ತರ ಇರುತ್ತೆ. ಅದರದ್ದು ಇದು ಅದಾಗಿ ಅದೇನಾದ್ರು ಅಂಶ ಬಿದ್ದಾಗ ಎಲೆ ಮೇಲೆ ಕಪ್ಪು ಚುಕ್ಕೆ ಆಗಿರ್ಬೋದು ಅಂತ ಅನ್ಸುತ್ತೆ. ಹೌದು ಸರ್, ನೀವು ಹೇಳಿದ್ ಕರೆಕ್ಟ್. ಓಕೆ ಸರಿ ಸರ್, ಸ್ವಲ್ಪ ಅದು ಸರ್, ಅದು ಏನಂತಾರ ಸರ್ ಇಂಗ್ಲಿಷ್ ನಲ್ಲಿ ಕೆಂಜುಗಾನ? ಸ್ವಲ್ಪ ನಂಗೆ ತಿಳಿಸಿ ಸರ್, ನಂಗೆ ಅರ್ಥ ಆಗ್ಲಿಲ್ಲ ಅದು. ರೆಡ್ ಹ್ಯಾಂಡ್ಸ್ ಇರ್ಬೋದು, ಕೆಂಪಿರುವೆನೆ ಬೇರೆ, ಕೆಂಜ್ಗಾನೆ ಬೇರೆ ಸರ್. ಹೌದಾ? ಕೆಂಪಿರ್ವೆ ಅಂದ್ರೆ ಚಿಕ್ಕದು, ಇದು ಕೆಂಜ್ಗ ಅಂದ್ರೆ ಸ್ವಲ್ಪ ದೊಡ್ಡದು.
ಕೆಂಜಕ್ಕೆ ಅದು ಬೇರೆ ಹಿಂಗೆ. ಬೇರೆ ಬೇರೆ ಬೋಂಡ ಸ್ಪೈಡರ್ ಇದೆ. ಮೈಟ್ಸ್ ಅಂತಾರಲ್ಲ ಅದನ್ನ ಸರ್ ನೀವ್ ಹೇಳ್ತೀರ ರೆಡ್ ಸ್ಪೈಡರ್ ಮೈಟ್ಸ್ ಅಂತಾರಲ್ಲ ಅದಾ? ಇರ್ಬೋದು. ಗೂಗಲ್ ಅಲ್ಲಿ ಅಲ್ಲ search ಅಲ್ಲ ಮಾಡಿ ನೋಡಿ. ಸ್ಪೈಡರ್ ಅಲ್ಲ, ಸ್ಪೈಡರೇ ಬೇರೆ, ಕೆಂಜ್ಗನೇ ಬೇರೆ. ಸೆಂಟಿಪೇಡ್ ಅಂತ ಏನಾದಿತ್ತು ಸರ್ ಮಂಜುನಾಥ್ ಸರ್ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಸರ್, ಎಷ್ಟು ಕೆಂಜಿಗ ಅಂದ್ರೆ ಕಾಲಿಂದ ಮೈ ತನಕ ಎಲ್ಲ ಹತ್ಕೋತಾ ಇತ್ತು ಸರ್. ನಮ್ಮಲ್ಲಿ ಅಷ್ಟು ಸಿಕ್ಕಾಬಿಡೆ ಇದೆ. ಒಳ್ಳೇದು. ಹಲೋ ಸರ್ ಆ ಟೈಮಲ್ಲಿ ನೀವು ಇದು ಈ ಸರ್ಫ್ ಫಾರ್ಮ್ ನ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಎಲ್ಲ ಹೊಡೋಗ್ಬಿಡ್ತಾವ ಸರ್. ಇಲ್ಲ ಸರ್, ಅದೆಲ್ಲ ಮಾಡಿ ನೋಡಾಯ್ತು, ಬಟ್ ಅದ್ರಲ್ಲೆಲ್ಲ ಹೋಗಲ್ಲ. ನಾವು ಇದು ಅಂಟುವಳ್ಕಾಯಿನೇ ತಂದು ಅಂಟುವಳ್ಕಾಯಿನ ನೈಟ್ ನೀರ್ನಲ್ಲಿ ಕುದಿಸ್ಬಿಟ್ಟು ಅದನ್ನೇ ಸ್ಪ್ರೇ ಮಾಡಿ ನೋಡಿದೀವಿ. ಬಟ್ ಆದ್ರೆ ಇದಕ್ಕೇನಿದ್ರು ಇದಿದೆ ನೋಡಿ, ಯಾವ್ದು ಅಗ್ನಿ ಅಸ್ತ್ರ ಇದೆಯಲ್ಲ, ಬೇವಿನ ಸೊಪ್ಪು ಮತ್ತೆ ಇದು ಯಾವ್ದಪ್ಪ ನಮ್ಮ ಮೆಣಸಿನ್ಕಾಯಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಆಡಿಸ್ಬಿಟ್ಟು ನಾವು ನೈಟ್ ಕುದಿಸ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಸೋಸ್ಬಿಟ್ಟು ಅದನ್ನ ಸ್ಪ್ರೇ ಕೊಡ್ತೀವಿ. ಅದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಬಟ್ ಇದು ಸೋಪು ನೀರು ಏನಾಗುತ್ತೆ ಅಂತಂದ್ರೆ, ಅಥವಾ ಶಾಂಪು ನೀರು ನಿಮ್ಗೆ ಏನಿದ್ರು ಸ್ಪ್ರೆಡ್ಡರ್, ವೆಟ್ಟರ್, ಪೆನಿಟ್ರೇಟರ್ ತರ ಕೆಲಸ ಮಾಡುತ್ತೆ ಸರ್. ಸರ್ ಒಬ್ರು ಹೇಳಿದ್ರು ಆರ್ಗ್ಯಾನಿಕ್ ತೋಟದಲ್ಲಿ, ಸಾವಯವದಲ್ಲಿ ಬೆಳೆದಂತ ತೋಟದಲ್ಲಿ ಮಾತ್ರ ಬರ್ತದೆ, ಕೆಮಿಕಲ್ ಫಾರ್ಮಿಂಗ್ ಇರೋ ಕಡೆ ಬರಲ್ಲ ಅಂತ. ಇದರ ಒಂದು ಮುನ್ಸೂಚನೆ ಅಂದ್ರೆ ಒಳ್ಳೆ ಸೂಚನೆ ಅಲ್ವಾ ಸರ್ ಇದು? ಹೌದು ಸರ್ ಹೌದು ಸರ್, ನಾನು ಅದನ್ನ ಅಬ್ಸರ್ವ್ ಮಾಡಿ. ಸರ್ ಸರ್ಫ್ ಸ್ಪ್ರೇ ಮಾಡೋದು ಇಟ್ ಈಸ್ ಆಲ್ಸೋ ಎ ಕೆಮಿಕಲ್ ಅಲ್ವಾ ಸರ್? ಅದು ಕೆಂಜಿಗೆ ಹೋದ್ರು ನಿಮ್ ಗಿಡಕ್ಕೆ ಏನ್ ಹಾನಿ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಅದು ಸಲ್ಫೋನೇಟ್ಸ್ ಇರುತ್ತೆ, ಮತ್ತೆ ಎನ್ಸೈಮ್ ಬೇಸ್ಡ್ ಇರುತ್ತೆ. ಬೇಸಿಕಲಿ ಕೆಮಿಕಲ್. ಸರ್ ಅದು ಗೂಡ್ ಕಟ್ಟಿರುತ್ತಲ್ಲ ಹಿಂಗ್ ರೌಂಡ್ಗೆ ಸರ್, ಅದು ಎಲೆಗಳನ್ನ ಒಂದು ಬಾಲ್ ತರ ಗೂಡ್ ಕಟ್ಟಿರುತ್ತಲ್ಲ, ಅಲ್ಲಿ ಸ್ಪ್ರೇ ಮಾಡಿದಾಗ ಅವೆಲ್ಲ ಮತ್ತೆ ಏನು ಅಲ್ಲಿಂದ ಅದು ರಾಣಿ ಹುಳ ಇರುತ್ತಲ್ಲ ಸರ್, ಅದು ಅಲ್ಲಿ ಸತ್ತೋಗುತ್ತೆ. ಅದು ಸತ್ತೋದ್ಮೇಲೆ ಅದು ವರ್ಕಿಂಗ್ ಸೇಮ್ ಇದು ಬಿ ತರ ಸರ್. ನಮ್ಮ ಬಿ ವರ್ಕಿಂಗ್ ಹೆಂಗೋ ಅದೇ ಸರ ರೆಡ್ ಹ್ಯಾಂಡ್ಸ್ ಸೇಮ್. ಸೊ ಅದು ರಾಣಿ ಹುಳ ಎಲ್ಲಿ ಅದು ಡಿಸ್ಟರ್ಬ್ ಆಗುತ್ತೋ ಮತ್ತೆ ಅದು ಮರಿ ಹಾಕಕ್ಕೆ ಅಲ್ಲಿ ಅದಕ್ಕೆ ಇದಾಗ ಡಿಸ್ಟರ್ಬ್ ಆಗುತ್ತೆ. ಸೊ ಅಲ್ಲಿಂದ ಅದು ಸತ್ತೋಗಿ ಮತ್ತೆ ಆ ಜಾಗಕ್ಕೆ ಬರಲ್ಲ ಸರ್. ಅದಕ್ಕೋಸ್ಕರ ಸರ್ ಇದು ಮರಿ ಹಾಕಲ್ಲ ಸರ್, ಮೊಟ್ಟೆ ಇಡುತ್ತೆ. ನಾನ್ ಹೇಳ್ತಿರೋದೇನು ಅಂದ್ರೆ, ಹೌದು ಮೊಟ್ಟೆ ಇಡುತ್ತೆ ಸರ್, ಬಿಳಿ ಮೊಟ್ಟೆ ಇಡುತ್ತೆ ಸರ್. ನೀವು ಸರ್ಫ್ ಮತ್ತೆ ಏನ್ ಯೂಸ್ ಮಾಡಿದ್ರು ಅದು ಒಂದು ಜೀವಂತವಾಗಿರುವಂತ ಒಂದನ್ನ ನಾಶ ಮಾಡುತ್ತೆ ಅಂತಂದ್ರೆ ಅದು ಗಿಡಕ್ಕೂನು ಅಥವಾ ಇದಕ್ಕೂನು ಎಕಾಲಜಿಗೆ ತೊಂದರೆ ಮಾಡುತ್ತೆ ಅಂತಲೇ ಅರ್ಥ ಸರ್ ಅದು. ಯಾಕೆಂದ್ರೆ ನೀವು ಹೇಳಿದ್ದು ಅದು ಇದಿದೆ, ಸರಿ ಇದೆ, ಆದ್ರೆ ಕಂಟ್ರೋಲ್ ಮಾಡೋ ಒಂದು ಇದಕ್ಕೋಸ್ಕರ ಆತರ ಮಾಡಿದೀವಿ. ಅದ್ ಬೇರೆ. ಅಲ್ಲ, ಇವರು ಇನ್ನೊಬ್ರು ಕೇಳಿದ ಪ್ರಶ್ನೆ ಬಹಳ ತಾತ್ವಿಕವಾಗಿದೆ. ಕೆಂಜಿಗದಿಂದ ನಿಮಗೆ ಕಡಿಯೋದು ಒಂದು ಬಿಟ್ರೆ ಬೇರೆ ಏನಾದ್ರು ತೊಂದರೆ ಇದ್ರೆ ಕಡಿಯುತ್ತೆ. ಅದನ್ನೇ ನಾವು ಅದು ನಮ್ಗೆ ಮಿತ್ರವಾಗಿರುತ್ತೆ, ನಮ್ಗೆ ಹೆಲ್ಪಿಂಗ್ ಅಲ್ಲೇ ಇರುತ್ತೆ ಅಂತ ಅರ್ಥ. ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ನಾವು. ಆಕ್ಚುಲಿ ಸರ್ ನಾನು ರೆಕಮೆಂಡ್ ಮಾಡ್ತೀನಿ ಸರ್, ಕೆಂಜ್ಗಾಯಿ ಇರೋದು ನಮ್ಗೆ ಹೆಲ್ಪ್ ಒಂದು ಪ್ರಾಣಿ ಅಂತಾನೆ ನಾನು ಅನ್ಕೊಂತಿದ್ದೀನಿ ಸರ್. ನನ್ನ ಒಂದು ಓಟ್ ಅದು ಕೆಂಜ್ಗ ಇದ್ರೆ ನಮಗ್ ಬೇಕಾಗಿರೋ ಟೈಮಲ್ಲಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಬೇರಿಲ್ಲ ಅಂದ್ರೆ ಅದು ಇದ್ದಂಗೆ ಬಿಟ್ಬಿಟ್ರೆ ಪ್ಲಾಂಟ್ಗೆ ಹೆಲ್ತಿ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಅದು ಸರ್ ಒಂದ್ ನಿಮಿಷ ಮಂಜುನಾಥ್ ಸರ್. ಹೇಳಿ. ಹಲೋ ಹೇಳಿ ಸರ್. ಕೆಂಜಿಗ ಇರುವಂತ ಯಾವುದೇ ಹಣ್ಣಿನ ಮರ ಇರ್ಬೋದು, ಆ ಹಣ್ಣಿನ ಮರದಲ್ಲಿ ಹಣ್ಣಿನ ಮೇಲೂ ಕೂಡ ಆಕ್ಚುಲಿ ಇದು ಹೋಗಿ ಹರಿದಾಡದಾಗ ಡಾಟ್ಸ್ ಅಂತ ಹೇಳಿ ಜಸ್ಟ್ ರಸಗಳನ್ನ ಬಿಟ್ಟಿರುತ್ತೆ. ಅದು ಆ ರಸ ಬಿಟ್ಟಾಗ ಹಣ್ಣಿನ ಕ್ವಾಲಿಟಿನೂ ಕೂಡ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಕೆಂಜಿಗದಲ್ಲಿ ಕೂಡ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದೆ. ಬಟ್ ಆದ್ರೆ ನಾವು ಅದನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್, ಹಣ್ಣಿನ ಕ್ವಾಲಿಟಿ ಕೂಡ ಹಾಳಾಗತ್ತೆ ಸರ್ ಕೆಂಜಿಗ ಇರುವಂತಹ ಮರದಲ್ಲಿ.
ಸರ್ ಆಮೇಲೆ ಇದು ಪಾಲಿನೇಟರ್ಸ್ಗೆ ಅದೇನ್ ಮಾಡಲ್ವಾ? ದುಂಬಿ ಬಂದಾಗ ಇದು ಪಾಲಿನೇಟ್ ಮಾಡಕ್ ಬಂದಾಗ ಅದು ಹಿಡ್ಕೊಳೋದು ಅದು? ಇಲ್ಲ ಇಲ್ಲ, ಯಾಕೆಂದ್ರೆ ಹೂ ಸಾಮಾನ್ಯವಾಗಿ ನೋಡಿ ನಿಮ್ಗೆ ಎಲ್ಲಿ ಯಾವ್ದೇ ಮರದಲ್ಲಾಗ್ಲಿ ಹೊರಗಡೆ ಬಿಟ್ಟಿರುತ್ತೆ, ಒಳಗಡೆ ಬಿಡೋದು ತುಂಬಾ ಕಡಿಮೆ. ಅದು ಕೆಂಚಿಗೆ ಏನಾಗಿರುತ್ತೆ ಅಂದ್ರೆ ಬಿಸಿಲು ಬೀಳೋ ಜಾಗದಲ್ಲಿ ಗೂಡು ಕಟ್ಟಲ್ಲ. ಅದು ಎಲ್ಲಿ ನೆರಳಿರುತ್ತೋ, ಎಲ್ಲಿ ಗಾಳಿ ಬೆಳಕು ಜಾಸ್ತಿ ಆಡಲ್ವೋ ಅಂತ ಜಾಗದಲ್ಲಿ ಮಾತ್ರ ಕೆಂಚಿಗೆ ಗೂಡು ಕಟ್ಟುತ್ತೆ. ನಿಮಗೆ ಫ್ರೂಟ್ ಬರುವಂತ ಕೊಂಬೆಗಳಲ್ಲಿ ಸಾಮಾನ್ಯವಾಗಿ ಫ್ರೂಟ್ ಎಲ್ಲಿ ಬಂದಿರುತ್ತೆ ನೋಡಿ, ಅಲ್ಲಿ ಸನ್ಲೈಟ್ ಮತ್ತೆ ಏರ್ ಸರ್ಕ್ಯುಲೇಷನ್ ಎಲ್ಲಿ ಚೆನ್ನಾಗಾಗುತ್ತೋ ಅಲ್ಲಿ ಮಾತ್ರ ಜಾಸ್ತಿ ಫ್ರೂಟ್ ಬಂದಿರುತ್ತೆ. ಎಲ್ಲೋ ಬೈ ಮಿಸ್ಟೇಕ್ 1-2 ಒಳಗಡೆ ಇರುತ್ತೆ ಫ್ರೂಟ್ಸ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈ ಗಾಳಿ ಬೆಳಕು ಆಡ್ಲಿ ಅನ್ನೋ ಒಂದು ಇಂಪಾರ್ಟೆನ್ಸ್ ನ ನಾವು ಕೆಂಜಿಗನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ಟೆಪ್ ಅಂತ ಹೇಳ್ಬೋದು ಸರ್. ಸರ್ ಆಮೇಲೆ ಇವನ್ ಜೇನು ಕೂಡ ತಿಂದ್ಬಿಡುತ್ತೆ ಸರ್. ಇದು ಜೇನ್ ಕಟ್ಟಕ್ ಬಿಡಲ್ಲ ಕೆಂಜಗ. ಇಲ್ಲ ಕೆಂಜಗ is ಸರ್, one, ಇಲ್ಲ ಅಂದ್ರೆ ಕಟ್ಟದೇ ಇಲ್ಲ ಬಿಡಿ ಸರ್. ನಿಮ್ಗೆ ಕೆಂಚಿಗೆ ಇರೋ ಮರದಲ್ಲಿ ನಿಮ್ಗೆ ಜೇನ್ ಕಟ್ಟದೇ ಇಲ್ಲ. ಯಾಕಂದ್ರೆ ಜೇನ್ ಏನಿದೆ ಅಂತಂದ್ರೆ ಅದಕ್ಕೆ ಯಾವ್ದೇ ತರದ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಜಾಗದಲ್ಲಿ ಮಾತ್ರ ಸರ್ ಗೂಡು ಕಟ್ಟುತ್ತೆ ಅದು. ಯಾಕಂದ್ರೆ ಈಗ ನನ್ ತೋಟದಲ್ಲಿ ಸಾಗೋನಿ ಮರ ಇದೆ ಸರ್, ಸಾಗೋನಿ ಮರದಲ್ಲಿ ಮಾತ್ರ ಜೇನ್ ಗೂಡು ಕಟ್ಟುತ್ತೆ, ಇನ್ ಬೇರೆ ಯಾವ ಮರದಲ್ಲೂ ಕಟ್ಟಲ್ಲ ಸರ್. ಅದೇ ಅದ್ ಬಂದ್ರೆ ಹಿಡ್ಕೊಳತ್ತಂತ ಸರ್. ಇಲ್ಲ ಇಲ್ಲ ಇಲ್ಲ, ಜೇನು ಕೆಂಜಿಗದ್ಕಿಂತ ದೊಡ್ಡ ಸೈಜ್ ಸರ್. ಕೆಂಜಿಗ 4 ಕೆಂಜಿಗ ಹಾಕಿದ್ರೆ 1 ಜೇನುಳ ಬರುತ್ತೆ, ಆ ಸೈಜ್ ಇರುತ್ತೆ ಜೇನುಳ. ಹಾಗಾಗಿ ಏನಂದ್ರೆ ಅದಕ್ಕೇನೋ ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ಸಪ್ರೇಟ್ ಆಗಿ ಗೂಡು ಕಟ್ಟುತ್ತೆ. ಬಿಟ್ರೆ ಆ ಕೆಂಜಿಗೆ ಇರೋ ಜಾಗದಲ್ಲಿ ಎಲ್ಲೂ ಕಟ್ಟಿರೋದನ್ನ ನಾನು ನೋಡಿಲ್ಲ ಸರ್ ಇದು ಇಲ್ಲಿ ತನಕ. ಅದೊಂದು ಈಗ ಇದು ಒಂಥರ. ಮಂಜುನಾಥ್ ಸರ್, ಹೇಳಿಪ್ಪ. ನಂದೊಂದು ಇದು ಅದು ಅಗಸೆ ಸೊಪ್ಪು ಮೇಲೆ ಸಣ್ಣ ಸಣ್ಣದೆಲ್ಲ ಗ್ರೀನಿಶ್ ಚಿಕ್ಕ ಚಿಕ್ಕ ಕೀಟಗಳು ಬಂದಾವ ಜಾಸ್ತಿ. ಇದಕ್ಕೆ ಏನ್ ಮಾಡ್ಬೇಕು ಸರ್? ಅಗಸೆ ಎಲೆ ಮೇಲೆ ಗೊತ್ತು ಗೊತ್ತು, ಅಗಸೆ ಸೊಪ್ಪನ್ನ ಇಷ್ಟಪಡುವಂತವು ಈಗ ಸಕಿಂಗ್ ಪೆಸ್ಟ್ ಅಂತ ಹೇಳ್ತೀವಲ್ಲ, ಅದೇ ರಸ ಇರೋ ಕೀಟಗಳು ಅವು ಬಂದು ಪೂರ್ತಿ ಎಲೆನೆ ಪೂರ್ತಿ ತಿಂದ್ಬಿಡುತ್ತೆ. ಅದು ಈ ಸಮಯದಲ್ಲಿ ಬರ್ತಿರುತ್ತೆ ಸರ್. ಅಗಸೆ ಗಿಡ ಚಿಕ್ಕದಾಗಿದ್ದಾಗ ಅಂದ್ರೆ ನಾವು ಅಗಸೆ ಗಿಡ ನೆಟ್ಟು 2 ತಿಂಗಳು 2.5 ತಿಂಗಳ ತನಕ ಇದು ಈ ತರ ಕೀಟಗಳು ಬಂದು ಪೂರ್ತಿ ಎಲೆಗಳನ್ನು ಪೂರ್ತಿ ತಿಂದು ಬೋಳ ಮಾಡ್ಬಿಡುತ್ತೆ ಗಿಡನೇ ಪೂರ್ತಿ. ಅದು ನಮಗೂ ಆಗ್ತಾ ಇದೆ ಅನುಭವ. ಅದು ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ತೊಂದರೆ ಇಲ್ಲ, ಸ್ವಲ್ಪ ಬ್ರಾಂಚ್ ದೊಡ್ಡದಾಗಿದೆ, ದೊಡ್ಡ ಗಿಡದ ಮೇಲೆ ಇದೆ ಜಾಸ್ತಿ. ಬಟ್ ಅದ ಆ ಗಿಡನ ನಾಶ ಮಾಡಲ್ಲ, ಅದು ಅಗಸೆ ಗಿಡ ಸತ್ತೋಗಲ್ಲ ತಿಂದ್ರಿಂದ. ಚಿಗುರುತ್ತೆ, ಹೊಸ ಚಿಗುರು ಬರುತ್ತೆ. ಪ್ರಾಥಮಿಕವಾಗಿ ಎಳೆ ಕಾಂಡದಲ್ಲಿ ಮೊದಲನೇ ಸುಳಿ ಬಂದಾಗ ಈ ತರ ಹುಳ ಬಂದು ತಿಂದಾಗ ಅದು ಸಮಸ್ಯೆ ಆಗಿದೆ ಸರ್. ನಮ್ಮಲ್ಲೂ ಸುಮಾರು ಗಿಡಗಳು ಆ ತರ ತಿಂದು ಹೋಗುತ್ತೆ. ನಾವು ಅದೇ ಬೇವಿನ ಎಣ್ಣೆ ಅಥವಾ ಮೆಣಸಿನಕಾಯಿ ಬೆಳ್ಳುಳ್ಳಿ ಕಷಾಯ ಒಂದ್ಸಲ ಟ್ರೈ ಮಾಡ್ಬೋದಾ ಅಂತ ಅನ್ಕೊಂಡ್ವಿ. ಮತ್ತೆ ಅದನ್ನು ಮಾಡೋಕ್ಕಾಗಲಿಲ್ಲ, ಮತ್ತೆ ವಾಂಟ್ ಆಫ್ ರಿಸೋರ್ಸ್ ಲೇಬರ್ ಬಿಟ್ಬಿಟ್ವಿ. ಬಟ್ ಅಗಸೆನಲ್ಲಿ ಸಮಸ್ಯೆ ಇದೆ, ಅಗಸೆನ ಎಸ್ಟಾಬ್ಲಿಷ್ ಮಾಡ್ಕೊಂಡು. ಆಮೇಲೆ ವಿಂಕ್ಲರ್ ನೀರು ಬಿದ್ದಾಗ ಒಂದಷ್ಟು ಹೋಗಿದೆ ಸರ್. ಹೌದಾ? ಅಲ್ಲ, ವಿಂಕ್ಲರ್ ನೀರು ಬಿದ್ದಾಗ ಒಂದಷ್ಟೆಲ್ಲ ಹೊಟ್ಟೋಗುತ್ತೆ ಸರ್. ಹೌದು ಸರ್, ಆ ಹುಳುಗಳು ಹೊಟ್ಟೋಗುತ್ತೆ. ಅದೊಂದು ಅಬ್ಸರ್ವ್ ಮಾಡಿದೆ. ಇನ್ನೊಂದಷ್ಟು ಕಡೆ ವಿಂಕ್ಲರ್ ನೀರು ಬೀಳದಿರೋ ಕಡೆ ಜಾಸ್ತಿ ಆಗಿದೆ ಸರ್. ಹೌದಾ ಮಂಜುನಾಥ್ ಸರ್, ಅದಕ್ಕೆ ಮಣ್ಣಿನ ದ್ರಾವಣ ಮಾಡಿ ಸರ್, ಕಂಟ್ರೋಲ್ ಆಗುತ್ತೆ. ನಾವು ಬಾಳೆಗೆ ಮಾಡಿದ್ವಿ, ಬಾಳೆನಲ್ಲಿ ಈ ಎಲೆ ತಿನ್ನೋ ಹುಳ ಬರುತ್ತೆ ನೋಡಿ, ಬೇಕಾದ್ರೆ ಅದ್ರದ್ದು ಫೋಟೋಸ್ ಎಲ್ಲ ಇದೆ. ಕಂಬಳಿ ಹುಳದ ತರ ಇರುತ್ತೆ, ಕೆಲವ್ದು ಸಣ್ಣ ಸಣ್ಣ ಹುಳ ತರ ಇರುತ್ತೆ. ಯಾವ ತರ ಅಂದ್ರೆ ಈ ಇದು ಹಿಂಗ್ ನಡ್ಕೊಂಡ್ ಹೋಗ್ಬೇಕಾದ್ರೆ ಸರ್ ಹುಳ ಒಂದ್ಸರಿ ಮೇಲಕ್ ಬರುತ್ತೆ, ಮತ್ತೆ ಕೆಳಗಡೆಗೆ ಡೌನ್ಗೆ ಹೋಗುತ್ತೆ, ಆ ತರ ಹುಳಗಳು. ಅದೆಲ್ಲ ಕಂಟ್ರೋಲ್ ಆಯ್ತು ಸರ್ ನಾವು ಮಣ್ಣಿನ ದ್ರಾವಣ ಸ್ಪ್ರೇ ಕೊಟ್ಮೇಲೆ. ಹೆಂಗ್ ಸರ್ ಮಣ್ಣಿನ ದ್ರಾವಣ ಮಾಡೋದು ಹೆಂಗ್ ಸರ್? ಕ್ಯಾಟರ್ಪಿಲ್ಲರ್, ಕರೆಕ್ಟ್ ಸರ್. CVR ಮೆಥಡ್ ಸರ್, ಅದು ನಿಮ್ಗೆ ತೆಲುಗು ಬರುತ್ತೆ ಅಂದ್ರೆ ಯೂಟ್ಯೂಬ್ ನಲ್ಲಿ ಇದೆ ಸರ್, ನೋಡಿ ಸರ್. CVR ಮೆಥಡ್ಸ್ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಹೊಡೀರಿ ಸರ್. ಸರಿ ಸರ್. ಅದಂದ್ರೆ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ತುಂಬಾ ಶ್ರಮ ಇದೆ ಸರ್. ಅದು ಏನ್ ಗೊತ್ತಾ, ನನಗೆ ಒಂದು ಹೊಸ ಅನುಭವ ಆಯ್ತು ಅದನ್ನ ಮಾಡಿದ್ಮೇಲೆ. ನಾವು ಆ ಡ್ರಮ್ ನಲ್ಲಿ ಮಣ್ಣನ್ನ ಮತ್ತೆ ನೀರ್ನ ಫಿಲ್ಟರ್ ಮಾಡಿ ಇದ್ ಮಾಡಿರ್ತೀವಿ. ಮಣ್ಣನ್ನೆಲ್ಲ ಜರಡಿ ಇಟ್ಕೊಂಡು ಆ ಮೇಲ್ಪದ್ರ ಮಣ್ಣು ಮತ್ತೆ ಕೆಳಗಡೆ 1 ಅಡಿ ಆಳದ ಮಣ್ಣು ಎಲ್ಲ ತಗೊಂಡು ನೀಟಾಗಿ ಜರಡಿ ಹಿಡಿದು, ಮಣ್ಣು ಯಾವ ಲೆವೆಲ್ಗೆ ಸಿಮೆಂಟ್ ತರ ಇರ್ಬೇಕು ಸರ್, ಆ ತರ ಜರಡಿ ಹಿಡ್ಕೋಬೇಕು. ಹಿಡ್ಕೊಂಡು ನಂತರ ಅದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು, ನಂತರ ಅದನ್ನ ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು, ಪ್ರತಿ ಸಾರಿನೂ ನಾವು ಸ್ಪ್ರೇಗೆ ತಗೊಳ್ಳುವಾಗ ಸರ್ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಒಂದು ಕೋಲಿನ ಸಹಾಯದಿಂದ ಡ್ರಮ್ ಅಲ್ಲಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅಡಿಗೆ ಹೋಗಿ ಎಲ್ಲ ಸೆಟ್ಲ್ ಆಗ್ಬಿಡುತ್ತೆ. ಆ ಮಣ್ಣಿಂದು ಮತ್ತೆ ನೀರಿಂದು ರೇಷಿಯೋ ಇದೆಯಲ್ಲ, ತುಂಬಾ ವೇರಿಯೇಷನ್ ಆಗೋಗುತ್ತೆ. 2 ಈಕ್ವಲ್ ಆಗ್ಬೇಕು ಅಂತಂದ್ರೆ ಸರ್ ಅಲ್ಲಲ್ಲಿ ನೀಟಾಗಿ ಪ್ರತಿ ಸಾರಿನೂ ತಿರ್ಗಿಸ್ಕೊಂಡು ದ್ರಾವಣನ ಮತ್ತೆ ಸೋಸ್ಕೊಂಡು ಉಪಯೋಗಿಸ್ಬೇಕು ಸರ್. ಒಳ್ಳೆ ರಿಸಲ್ಟ್ ಇದೆ.
ಸರ್ ಒಂದು ಕರೆಕ್ಷನ್ ಅದು ಆಕ್ಚುಲ್ ಆಗಿ ಹಾಗಲ್ಲ ಸರ್ ಮಾಡ್ಬೇಕಾಗಿದ್ದು. ಕ್ಯಾಸ್ಟರ್ ಹಾ ಆಯಿಲ್. ಸಾರಿ ಸರ್, ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿದ್ದು. ಹಾ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿದ್ದು, ನಾನು ಬೇವಿನ ಎಣ್ಣೆ ಅನ್ಬಿಟ್ಟೆ. ಬಟ್ ಬೇವಿನ ಎಣ್ಣೆನು ಮಿಕ್ಸ್ ಮಾಡ್ಕೊಂಡ್ರೆ ಅದು ಒಳ್ಳೇದೇನೆ ಸರ್. ಸರಿ ಹೇಳಿ ತಿರುಮಲ ಪ್ರಸಾದ್ ಸರ್ ಆಕ್ಚುಲ್ ಆಗಿ ಏನಂದ್ರೆ ಕೆಳಗಡೆ ಭೂಮಿ ಕೆಳಗಿರೋ ಮಣ್ಣಲ್ಲಿ ನಮಗೆ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಭೂಮಿ ಮ್ಯಾಲಿರೋ ಮಣ್ಣು ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಇದು ಕಿಲ್ಲಿಂಗ್ ದ ಪೆಸ್ಟ್ ಅನ್ ಮಾಡ್ತು. ನಿಮಗೆ ಬರೇ ಪೆಸ್ಟ್ ಕಿಲ್ ಮಾಡ್ಬೇಕು ಅಂತಂದಾಗ ಸುಮ್ನೆ ಎಲ್ಲೂ ಮಾಮೂಲಾಗಿ ಮ್ಯಾಲಿರೋ ಮೇಲ್ಗಡೆ ಮಣ್ಣನ್ನ ಕ್ಲೀನ್ ಆಗಿ ತಗೊಂಡ್ಬಿಟ್ಟು, ಮಣ್ಣು ಇರ್ಬೇಕು ಮತ್ತೆ ಕಲ್ಲು ಎಲ್ಲ ಇರಬಾರ್ದು ಅಷ್ಟೇ. ಮಾಮೂಲಾಗಿ ಅಷ್ಟು ಕಷ್ಟ ಬೀಳೋದ್ ಅವಸರ ಇಲ್ಲ ಸರ್. ಧರ್ಮಣ್ಣ ಸರ್, ನೀವು ನಿಮ್ಗೆ ಪಾಪ ನಿಮ್ಗೆ ಅಭ್ಯಾಸ ಇರ್ಲಿಲ್ಲೇನೋ ನೀವು ಮಾಡಿದ್ರಿ. ಅದನ್ನ ನೀವು ಅರ್ಧ ಲೀಟರ್ ಔಡ್ಲೆಣ್ಣೆ ತಗೊಂಡ್ಬಿಟ್ಟು ಅದಕ್ಕೆ ಹಚ್ಬಿಟ್ಟು ಒಂದ್ 15 ನಿಮಿಷನೇ ಅಂದ್ರೆ ಮತ್ತೆ ಫಿಲ್ಟರ್ ಎಲ್ಲ ಮಾಡೋದೇನ್ ಬೇಕಾಗಿಲ್ಲ. ಮಣ್ಣು ಸೋಸೋದು ಇದು ಮಾಡೋದ್ ಬೇಕಾಗಿಲ್ಲ. ಕ್ಲೀನ್ ಆಗಿ ಅಷ್ಟು ಕ್ಲಿಯರ್ ಆಗಿ ಇರ್ಬೇಕಂತ ಏನಿಲ್ಲ ಸರ್. ಅದು ಮಾಮೂಲಾಗಿ ಕಲ್ಲುಗಳೆಲ್ಲ ಇಲ್ದಂಗಿರೋಂತ ಮಣ್ಣು ತಗೊಂಡ್ಬಿಟ್ಟು ಮಣ್ಣು ತಗೊಂಡ್ಬಿಟ್ಟು ಒಂದ್ ನಿಮಿಷ ಸರ್. ಸ್ಪ್ರೇ ನಲ್ಲಿ ಏನಾಗುತ್ತೆ, ನಾಜಲ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸರ್, ಸ್ಪ್ರೇ ಬರಲ್ಲ. ಅಲ್ಲಲ್ಲ, ನಾ ಹೇಳ್ತೀನಿ ಕೇಳಿ ಸರ್. ನಾನು ಹೇಳ್ತೀನಿ, ನಾ ಮಾಡಿದ್ದೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ಮಣ್ಣನಾಗೆ ಇದು ಔಡ್ಲೆಣ್ಣೆ ಹಚ್ಚಿ ಒಂದ್ 15 ನಿಮಿಷ ಬಿಟ್ಬಿಟ್ಟು ನೀವು ಯಾವಾಗ ಅದನ್ನ 200 ಲೀಟರ್ಗೆ ಒಂದು 10 kg ಅಷ್ಟು ಮಣ್ಣು ತಗೊಂಡು ಅದು ಎಣ್ಣೆ ಹಚ್ಚಿರೋ ಮಣ್ಣನ್ನ ಹಾಕಿ ಬಿಟ್ಟು ಚೆನ್ನಾಗಿ ಕಲಿಸ್ತಿರಲ್ಲ, ಕಲ್ಸಿದ್ಮೇಲೆ ನಿಮಗೆಲ್ಲ ಹೊರ ಬಂದ್ಬಿಡುತ್ತೆ. ನಿಮಗೆ ಮೇಲ್ಗಡೆಗೆಲ್ಲ ಫ್ಲೋಟಿಂಗ್ ಪಾರ್ಟಿಕಲ್ಸ್ ಬರ್ತದೆ, ಮಣ್ಣೆಲ್ಲ ಕೆಳಗ್ ಕುತ್ಕೊಂಡ್ಬಿಡ್ತದೆ. ಒಂದು 5 ಮಿನಿಟ್ಸ್ ಸೆಟ್ಲ್ ಆದ್ಮೇಲೆ ನೀವು ಅದನ್ನ ಒಂದ್ ನೀರ್ನ ತಗೊಂಡ್ಬಿಟ್ಟು ನೀವು ಸ್ಪ್ರೇ ಮಾಡ್ಬಿಟ್ರೆ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಇದು ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ ಸರ್. ನಾನು ಏನಂತಂದ್ರೆ ನಂದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಆಲ್ಟರ್ನೇಟಿವ್ ಹೋಗಿದ್ದೀನಿ. ಸರಿ, ಅಂತ ಅನ್ಕೊಳ್ಳೋಣ. ಸೊ ಸಕಿಂಗ್ ಪೆಸ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಸೊ ಇದನ್ನು ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ವೆಲ್ಕಮ್. ಹೇಳಿಯಪ್ಪ, ಮುಂದಿನ ವಿಷಯ ಹೇಳಿ ಸರ್. ಕೋತಿಗಳಿಗೆ ಏನಾದ್ರು ಕಂಟ್ರೋಲ್ ಮಾಡಕ್ಕಾಗತ್ತಾ ಸರ್, ಕೋತಿಗಳನ್ನ? ಆಗಲ್ಲ ಅಲ್ಲ, ಏನು ಇಲ್ಲ ಅಲ್ಲ. ನೋಡಿ ಯಾರು ಇದಾರ ಅಂತ. ಅದಕ್ಕೆ ಜೈವಿಕ ನಿಯಂತ್ರಣ ಅಂತಾನೆ ಒಂದು ಬ್ಯಾಟರಿ ಆಪರೇಟೆಡ್ ಸ್ಪೀಕರ್. ಇಲ್ಲ ಸರ್, ಅದ್ರಲ್ಲೂ ಹೋಗಲ್ಲ ಸರ್. ಹೌದಾ ಸರ್, ಈ ಟೆಡಿ ಬೇರ್ ಸೆಲ್ ಮಾಡ್ತಾರಲ್ಲ ಸರ್, ಅವ್ರ ಹತ್ರ ಹುಲಿ ಸಿಗುತ್ತೆ ಗೊತ್ತಾ ಸರ್, ದೊಡ್ಡದು. ಹೌದು ಸರ್. ಆ ಹುಲಿನ ನೀವೇನ್ ಮಾಡಿ ಗೊತ್ತಾ, ಕೋತಿ ಬಂದಾಗ ತಗೊಂಡೋಗಿ ಜಸ್ಟ್ ತೋರಿಸಿ ಎಲ್ಲ ಓಡೋಗ್ಬಿಡುತ್ತೆ. ಮತ್ತೆ ಅದನ್ನ ಅಲ್ಲೇ ಇಡ್ಬೇಡಿ, ಮತ್ತೆ ವಾಪಸ್ ತಗೊಂಡ್ಬಂದು ನಿಮ್ದು ಪಂಪ್ ಸೆಟ್ ಮನೆ ಅಥವಾ ಅಲ್ಲಿ ಮನೆ ಇದ್ರೆ ಮನೆಯೊಳಗೆ ಇಟ್ಕೊಳ್ಳಿ. ಮತ್ತೆ ಕೋತಿ ಬಂತು ಅಂದಾಗ ತಗೊಂಡೋಗಿ ತೋರಿಸಿ ಓಡೋಗುತ್ತೆ. ಇದೊಂದೇ ವಿಧಾನ ಬಿಟ್ರೆ, ಅದ್ ಬಿಟ್ರೆ ಇಡಿಸ್ಬೇಕಷ್ಟೇ ಸರ್ ಕೋತಿನ. ನಾವು ಇಡಿಸ್ತೀವಿ ಸರ್, ಒಂದ್ 500 ಕೋತಿನ. ಹೇಗೆ ಇಡಿಸಿದ್ರಿ ಸರ್? ಇಲ್ಲಿ ಹಿಡಿಯೋರು ಬರ್ತಾರೆ ಸರ್. ನಮ್ಮ ಗ್ರಾಮ ಪಂಚಾಯತಿಗೆ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟು ಸರ್, ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಸ್ಕೀಮ್ ನಲ್ಲಿ ಅದನ್ನ ಸೇರಿಸಿ ಎಲ್ಲ ಇಡಿಸ್ಬಿಟ್ಟು ತಗೊಂಡೋಗಿ ಮಾದೇಶ್ವರನ್ ಬೆಟ್ಟಕ್ಕೆ ಕಾಡಿಗೆ ಬಿಟ್ರು ಸರ್. ಅದು ಹಿಡಿಯೋರೇ ಇದಾರೆ. ಆ ಹಿಡಿಯೋರು ಅದಕ್ಕೆ ಆದಂತ ಒಂದು ಪಂಜರ ಮಾಡ್ಕೊಂಡಿದ್ದಾರೆ ಸರ್, ಗೂಡು. ಆ ಗೂಡ್ನಲ್ಲಿ ತುಂಬಾ ಚೆನ್ನಾಗಿ ಹಿಡಿತಾರೆ ಸರ್ ಅವರು ಅದನ್ನ. ಇನ್ನೊಂದು ಪದ್ಧತಿ ಏನಂತಂದ್ರೆ, ನಮ್ಗೆ ಇಲ್ಲೆಲ್ಲ ಇದು ಕಲ್ ತೂರೋದಕ್ಕೆ ಒಂದು ಇದು ಬರುತ್ತೆ, ವೈ ಶೇಪರ್ದು ಒಂದು ಕಟ್ಟಿಗೆ ಬರುತ್ತೆ, ಅದಕ್ಕೆ ರಬ್ಬರ್ ಹಾಕಿರ್ತಾರೆ. ಅದನ್ನ ಸುಮ್ನೆ ತಗೊಂಬಂದು ಹತ್ರದಲ್ಲಿ ಕೋತಿ ಇದ್ದಲ್ಲಿ ಓಡಾಡಿದ್ರೆ ಅದನ್ನ ಸುಮ್ನೆ ತಗೊಂಬಂದು ಸಾಕು ಓಡೋಗ್ಬಿಡ್ತವೆ. ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಕೂಡ ತುಂಬಾ ಕೋತಿಗಳಿದಾವೆ. ಸೊ ಅದೊಂದು ಪದ್ಧತಿ, ಅದನ್ನು ನೋಡಿ ನಿಮ್ಗೆ ಯಾವ್ದು ಸಿಕ್ಕರೆ ಅದನ್ನ. ಮಲ್ಲಿಕಾರ್ಜುನ್ ಸರ್, ಅದು ಏನಾಗತ್ತೆ ಗೊತ್ತಾ, ನಿಮ್ದು ಓಪನ್ ಪ್ಲೇಸ್, ನಿಮ್ದು ತರಕಾರಿ ಮತ್ತೆ ಸಣ್ಣ ಗಿಡಗಳಿರುತ್ತೆ, ಅಲ್ಲಿ ನೀವು ಕ್ಯಾಟರ್ ಬಿಲ್ಲರ್ ತೋರ್ಸಿದ್ರೆ ಓಡಾಗುತ್ತೆ. ಬಟ್ ನಮ್ಮ ತೆಂಗಿನ ತೋಟದಲ್ಲಿ 50 ಅಡಿ ಮರ ಇರುತ್ತೆ, ಕ್ಯಾಟರ್ ಬಿಲ್ ತೋರ್ಸಿದ್ರು ಓಡಾಗಲ್ಲ, ಪಟಾಕಿ ಹೊಡೆದ್ರು ಹೋಗಿ ಸುಳಿಲ್ ಕೂತ್ಕೋತವೆ.
ಅದು ಬಿಟ್ರೆ ಇದು ಇಡಿಸೋದು ಬಿಟ್ರೆ ಮತ್ತೆ ಈ ಹುಲಿ ಒಂದ್ ತೋರ್ಸೋದು ಇವೆರಡೇ ನಮ್ಗೆ ವರ್ಕ್ ಆಗಿರೋದು ಸರ್, ಮತ್ತೆ ಬೇರೆ ಯಾವ್ದು ಆಗಿಲ್ಲ. ಬಟ್ ಏನಂದ್ರೆ ಹುಲಿ ಬಂದು ಜಸ್ಟ್ ಟೆಂಪ್ರವರಿ ಮೆಥಡ್ ಅಷ್ಟೇ, ಪರ್ಮನೆಂಟ್ ಮೆಥಡ್ ಬಂದು ಇಡಿಸೋದು ಒಂದೇ. ಇಡಿಸಿ ತಗೊಂಡೋಗಿ ಕಾಡಿಗೆ ಬಿಡ್ಬೇಕು ಸರ್. ಇಟ್ಸ್ ಕಾಲ್ಡ್ ಶಿಫ್ಟಿಂಗ್ ದ ಅದನ್ನ ಕ್ಯಾಟ್ರಪಿಲ್ಲರ್ ಅಂತ ಇದೆ. ಶಿಫ್ಟಿಂಗ್ ದ ಪ್ರಾಬ್ಲಮ್ ಅಂತ, ವಿ ಆರ್ ಶಿಫ್ಟಿಂಗ್ ದ ಪ್ರಾಬ್ಲಮ್ ಟು MM Mills. ಅಷ್ಟೇ ಸರ್. ಬೆಂಗಳೂರಿನಲ್ಲಿ ಫ್ಲೈಓವರ್ ಕಟ್ತಾರಲ್ಲ, ಅದಕ್ಕೆ ವಿ ಆರ್ ಶಿಫ್ಟಿಂಗ್ ದ ಟ್ರಾಫಿಕ್ ಟು ನೆಕ್ಸ್ಟ್ ಪಾಯಿಂಟ್ ಅಂತೀವಲ್ಲ ಹಂಗೆ. ಮಂಜುನಾಥ್ ಸರ್, ಸರ್ಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಗೋಪಾಲಕೃಷ್ಣ ಸರ್ ತೋಟಕ್ಕೆ ಕೋತಿ ಬಂದಾಗ ಅವ್ರು ಬೆಂಗಳೂರು ಇರ್ತಾರೆ, ಹುಲಿ ತೋರ್ಸೋದು ಯಾರು? ಅದೇ ಅದಕ್ಕೇನೆ ಅದು ಅಲ್ಲೇ ಇದ್ದವ್ರು ಮಾತ್ರ ಮಾಡಕ್ ಸಾಧ್ಯ ಸರ್. ಅದು ಜಸ್ಟ್ ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೇ ಸರ್. ಅರ್ಥ ಆಯ್ತು. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಇಡಿಸೋದು ಒಂದೇನೆ ಸರ್. ಹೇಳಿಯಪ್ಪ ಬೇರೆ. ಸರ್, ನಾನು ಪ್ರಭು ಮಾತಾಡ್ತಿರೋದು. ಹೇಳಿ ಸರ್. ನಂದೊಂದು, ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ, ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ನಾವು ಬೋರ್ವೆಲ್ ನ ರೀಚಾರ್ಜ್ ಮಾಡ್ತೀವಲ್ಲ. ಹಲೋ, ಹೇಳಿ ಸರ್, ಹೇಳಿ, ಕಂಟಿನ್ಯೂ ಮಾಡಿ. ಕೇಳಿಸ್ತಾ ಇದೆ ಅಲ್ವಾ? ಹೇಳಿ ಸರ್, ಹೇಳಿ, ಕೇಳಿಸ್ಕೊತೀನಿ. ಓಕೆ, ಅದು ರೀಚಾರ್ಜ್ ಮಾಡುವಾಗ ಬೋರ್ವೆಲ್ ಸುತ್ತ ಒಂದು 5 ಅಡಿ ಅಥವಾ 6 ಅಡಿ ವ್ಯಾಸದಲ್ಲಿ ಒಂದು 8 ಅಡಿ ಆಳಕ್ಕೆ ಗುಂಡಿ ಹೊಡೆದು ಒಳಕ್ಕೆಲ್ಲ ಬೋಲ್ಡರ್ಸ್ ತುಂಬಿ ಒಂದು ಮೆಥಡ್ ಇದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಪ್ಯಾರಲ್ ಆಗಿ ಇನ್ನೊಂದು ಅದೇ ತರ ಗುಂಡಿ ಹೊಡೆದು ಅಲ್ಲಿಂದ ನೀರ್ ಶೇಖರಣೆ ಮಾಡಿ ಇದು ಒಳಗ್ ಬಿಡ್ಬೇಕು ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಪಕ್ಕ ಒಂದು ಕೃಷಿ ಹೊಂಡ ಮಾಡಿ ಅದರಿಂದ ನೀರು ಸಪ್ಲೈ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು 3ನೇ ಮೆಥಡ್ ಏನಪ್ಪಾ ಅಂದ್ರೆ, ನಿಮ್ಮ ಬೋರ್ವೆಲ್ಲು ಕೆಳಭಾಗದಲ್ಲಿದ್ರೆ, ನಿಮ್ ಜಮೀನ್ ಕೆಳಭಾಗದಲ್ಲಿದ್ರೆ ಅಲ್ಲಿಗೆ ಹೇಗಾರು ಈ ಮಳೆ ನೀರನ್ನ ಪೂರ್ಣಗೊಳಿಸಿ ಅಲ್ಲಿಂದ ಪೂರಕವಾಗಿ ತರ ಹಾಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಯಾರಾದ್ರು ಮಾಡ್ತಿದ್ರೆ, ಬೋರ್ವೆಲ್ ರೀಚಾರ್ಜ್ ಮಾಡ್ತಿದ್ರೆ ಅವ್ರ ಅನುಭವಗಳನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ಹೇಳಿ, ಯಾರಾದರೂ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡಿದ್ದೀರಾ? ರಿಸಲ್ಟ್ಸ್ ಬಂದಿದ್ಯಾ? ಹೇಳಿ ಅಪ್ಪ, ಯಾವ ಮೆಥಡ್ ಫಾಲೋ ಮಾಡಿದ್ದೀರಾ? ಅನುಭವ ಇದೆ ಸರ್? ನಾನು ಸಹ ಚೆನ್ನೈಗೌಡ ಮಂಡ್ಯದಿಂದ. ಹೇಳಿ ಗೌಡ್ರೆ. ಸರ್, ಏನಿಲ್ಲ, ದೇವರಾಜ್ ಅಂದ್ಬಿಟ್ಟು ಜಿಯಾಲಜಿಸ್ಟ್ ಅವ್ರದ್ದೊಂದು ಇದಿದೆ ಸರ್. ಆಕ್ಚುಲ್ ತುಂಬಾ ಇದು ಮಾಡಿದ್ದಾರೆ ಸರ್, ರಿಚಾರ್ಜ್ ಇದ್ರ ಬಗ್ಗೆ ಮಾಡವ್ರೆ. ಅವ್ರದ್ದು ಯೂಟ್ಯೂಬ್ ನೋಡಿದ್ರೆ ಅದರಲ್ಲಿ ಎಲ್ಲಾ ಸುಮಾರು ಮಾಡಿದ್ದಾರೆ ಸರ್ ಅವರು. ಅಲ್ಲ ಸರ್, ಅವ್ರ ಜಿಯಾಲಜಿಸ್ಟ್ ಅವ್ರ ಸಂಪನ್ಮೂಲ ವ್ಯಕ್ತಿ, ಅವರು ಮಾಹಿತಿ ಕೊಡ್ತಾರೆ, ಒಪ್ಕೋತೀವಿ. ಪ್ರಭು ಸರ್ ಪ್ರಶ್ನೆ ಏನಿತ್ತಂದ್ರೆ, ನಮ್ಮ ಈ ಗ್ರೂಪ್ ನಲ್ಲಿ ಯಾರಾದ್ರೂ ಅದನ್ನ ಮಾಡಿದ್ದೀರಾ? ಯಾವ ವಿಧಾನ ಅನುಸರಿಸಿದ್ದೀರಾ? ಬಂದಿದ್ಯಾ? ಇನ್ನು ನಾವ್ಯಾರು ಮಾಡಿಲ್ಲ ಸರ್. ಸರ್ ನಮಸ್ಕಾರ, ನಾನು ನರಸಿಂಹಮೂರ್ತಿ ಇಲ್ಲಿ. ಹೇಳಿ ಸರ್. ನರಸಿಂಹಮೂರ್ತಿ ಇಲ್ಲಿ ಮೈಸೂರಿಂದ. ನಾನು ಆಕ್ಚುಲಿ ಮಾಡಿಸಿದ್ದೀನಿ ಇದನ್ನ, ಬೋರ್ವೆಲ್ ರೀಚಾರ್ಜ್ಗೆ. ಆಕ್ಚುಲಿ ಇವ್ರದ್ದು ಸಜೆಷನ್ ತಗೊಂಡಿದ್ದು ದೇವರಾಜ್ ರೆಡ್ಡಿ ಅವ್ರ ಹತ್ರನೇ. ಅವ್ರ ಟೀಮ್ನವರೇ ಬಂದು ಮಾಡಿಕೊಟ್ಟು ಹೋದ್ರು. ಅವ್ರದ್ದು ಮೇನ್ ಇದು ಹೆಂಗೆ ಅಂತ ಹೇಳಿದ್ರೆ, ಈಗ ನಮ್ದು ಹೆಂಗಿದೆ ಜಮೀನ್ ಅಂದ್ರೆ, ಬೋರ್ ಒಂದು ಹಳ್ಳದಲ್ಲಿದೆ, ಅಂದ್ರೆ ಕಡಿಮೆ ಎತ್ತರದಲ್ಲಿದೆ, ನೀರೆಲ್ಲ ಮೇಲಿಂದ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ನೀರ್ ಎಲ್ಲೆಲ್ಲಿ ಬರುತ್ತೆ ಆತರ 2 ಟ್ರೆಂಚ್ ಮಾಡಿದೀವಿ ಜಮೀನಲ್ಲಿ. ಆ 2 ಟ್ರೆಂಚು ಸೀದಾ ಬೋರ್ವೆಲ್ ಹತ್ರಕ್ಕೆ ಹೋಗಂಗ್ ಮಾಡಿ, ಬೋರ್ವೆಲ್ ಸುತ್ತ ಡಿಗ್ ಮಾಡಿ. ಆಕ್ಚುಲಿ ಅವ್ರು ಹೇಳೋದು 10/8/6 ಅಥವಾ 10/8/8 ಆ ತರ ಹೇಳ್ತಾರೆ. ನಮ್ಗೆ 10 ಅಡಿ ಆಳಕ್ಕೆ ಹೋಗಕ್ಕಾಗ್ಲಿಲ್ಲ, ಬಿಕಾಸ್ ಬಂಡೆ ಸಿಕ್ಬಿಡ್ತು ಮಧ್ಯ. ಹಾಗಾಗಿ 8 ಅಡಿ ಅಷ್ಟೇ ಆಳಕ್ಕೆ ಹೋಗಕ್ಕಾಗಿದ್ದು. ಬಟ್ ಅಗ್ಲ ಸ್ವಲ್ಪ ಜಾಸ್ತಿ ಮಾಡಿದೆ ನಾನು, 12ರಿಂದ 14 ಅಡಿ ಅಗ್ಲ ಮಾಡಿದೆ. ಒಂದು 8 ಅಡಿ ಇನ್ನೊಂದು ಉದ್ದ ಮಾಡಿದೆ ಹೆಂಗೆ. ಸೊ ಮೇನ್ ಹೆಂಗೆ ಅಂದ್ರೆ, ಕೆಳ ಲೈನಲ್ಲಿ ಬೋಲ್ಡರ್ಸು, ಆಮೇಲೆ ದಪ್ಪ ಜಲ್ಲಿ, ಆಮೇಲೆ ಸಣ್ಣ ಜಲ್ಲಿ, ಆಮೇಲೆ ಮೆಶ್ ಹಾಕಿ ಕೊನೆ ಬೇಬಿ ಜಲ್ಲಿ, ಆ ತರ. ನಾನು ಏನಕ್ಕೆ ಅದನ್ನ ಮಾಡ್ಸಕ್ ಹೊರಟಿದ್ದು ಅಂತ ಹೇಳಿದ್ರೆ, ನಾನು ಬೋರ್ವೆಲ್ ತೋರಿಸಿ 2 ವರ್ಷ ಚೆನ್ನಾಗಿ ಓಡ್ತು ಬೋರು. 3ನೇ ವರ್ಷಕ್ಕೆ 40 ನಿಮಿಷ ಓಡಿ ನಿಂತೋಗ್ತಾ ಇತ್ತು ಬೇಸಿಗೆ ಟೈಮ್ನಲ್ಲಿ. ಮತ್ತೆ ಇದು ಅದು ಯಾವ ಲೆವೆಲ್ಗೆ ಬಂತಂದ್ರೆ 20 ನಿಮಿಷ ಓಡ್ತಾ ಇದ್ದಿದ್ದು. ಆಮೇಲೆ ಪೂರ್ತಿ ಗ್ಯಾಪ್ ಬರಕ್ ಶುರು ಆಗೋದು. ಹಾಗಾಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಮಾಡಿಸ್ಕೊಂಡೆ. ಅದಾದ್ಮೇಲೆ 1 ಮಳೆಗಾಲ ಕಳೀತು.
ಈಗ 2 ವರ್ಷ ಆಯ್ತು ಆಲ್ಮೋಸ್ಟ್ ಮಾಡಿಸಿ. 2 ವರ್ಷದಿಂದ ಒಂದೇ ಸಮ ಓಡ್ತಾ ಇದೆ. ಇವನ್ ಮಳೆಗಾಲ ಅಥವಾ ಬೇಸಿಗೆಗಾಲ ಎಷ್ಟೇ ಇದ್ರೂ ನೀರು ಒಂದೇ ತರ ಬರ್ತಾ ಇದೆ ಇವಾಗ. ಸೊ ನಾನ್ ನೋಡಿದ ಮಟ್ಟಿಗೆ ಒಂದ್ 2-3 ತುಂಬಾ ದೊಡ್ಡ ಮಳೆ ಬಂದಾಗ ಆ ಗುಂಡಿ ನಾವೇನ್ ಮಾಡಿದ್ವಿ ರೀಚಾರ್ಜ್ಗೆ, ಅದು ತುಂಬಿ ಅದ್ರ ಫುಲ್ ಅದ್ರ ಮೇಲೆ ಮಾರ್ಕ್ ಎಲ್ಲ ಕಾಣಿಸ್ತಾ ಇತ್ತು ನೀರು ನಿಂತಿದ್ದು. ಸೊ ನಾವೇನ್ ಅವ್ರ ಮೆಥಡ್ ಅಲ್ಲಿ ಕೇಸಿಂಗ್ಗೆ ಪಂಚರ್ ಮಾಡಿ ಅದಕ್ಕೆ ಸುತ್ತ ಮೆಶ್ ಕಟ್ಟಿದ್ದಾರೆ. ಸೊ ಅದ್ರ ಮೂಲಕ ನೀರ್ ಒಳಗೋಗುತ್ತೆ. ಸೊ ಅವ್ರು ಹೇಳೋದ್ ಪ್ರಕಾರ ಈಗ ಅವ್ರ ಕ್ವಶನ್ ಕೇಳಿದ್ರಲ್ಲ, ಹಳ್ಳದಲ್ಲಿದ್ರೆ ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಬೋದು, ಎತ್ತರದಲ್ಲಿದ್ರೆ ಒಂದು ಕೃಷಿ ಹೊಂಡ ತರ ಮಾಡ್ಕೊಂಡು ಅಲ್ಲಿಂದ ಪಂಪ್ ಮಾಡ್ಬೋದು ಅಂತ. ಕರೆಕ್ಟ್. ಅದು ಡೌನ್ಗೆ ಆಕ್ಚುಲಿ ಬೈ ಗ್ರಾವಿಟಿನೇ ನೀರ್ ಬರೋಂಗಿದ್ರೆ, ಬೋರ್ವೆಲ್ ಹಳ್ಳದಲ್ಲಿದ್ದು ನೀರೆಲ್ಲ ಮೇಲಿಂದ ಬರೋಂಗಿದ್ರೆ ನಾವು ಮಾಡ್ದಂಗೆ ಟ್ರೆಂಚ್ ಮಾಡಿ ನೀರ್ನೆಲ್ಲ ಬೋರ್ವೆಲ್ ಕಡೆ ಡೈವರ್ಟ್ ಮಾಡ್ಬೋದು. ಇಲ್ಲ ನಮ್ ಬೋರೆ ತುಂಬಾ ಮೇಲೆ ಎತ್ತರ ಇದೆ, ನೀರೆಲ್ಲ ಕೆಳಗೆ ಹರಿದೋಗುತ್ತೆ ಅಂತ ಹೇಳಿದ್ರೆ ಅಲ್ಲೆಲ್ಲಾದ್ರೂ ಒಂದು ಹೊಂಡ ತರ ಮಾಡ್ಕೊಂಡು ಅದನ್ನ ಈ ಕಡೆ ಪಂಪ್ ಮಾಡ್ಬೇಕಾಗತ್ತೆ ಬೋರ್ವೆಲ್ಗೆ. ಒಳ್ಳೇದು ನರಸಿಂಹಮೂರ್ತಿ. ನರಸಿಂಹಮೂರ್ತಿ ಅವರೇ, ನಿಮ್ದು ಯಾವಾಗ ಮಾಡಿಸಿದ್ ನೀವು ಇದು? ನಾನು ಇದನ್ನ ಮಾಡಿಸಿದ್ದು 2023 ನಲ್ಲಿ. ನಿಮಗೆ ಎಷ್ಟು ಖರ್ಚಾಯ್ತು ಇವೆಲ್ಲ ಮಾಡ್ಲಿಕ್ಕೆ? ಆಕ್ಚುಲಿ ಒಂದು ಆಲ್ಮೋಸ್ಟ್ ಒಂದು 80,000 ಖರ್ಚಾಯ್ತು. ಅದರಲ್ಲಿ ಒಂದು 25,000 ಅವ್ರದ್ದು ಇದೇ ಇತ್ತು, ಕನ್ಸಲ್ಟೇಷನ್ ಫೀಸೇ ಇತ್ತು, ಮತ್ತೆ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಕನ್ಸಲ್ಟೇಷನ್. ಅದೇ ಒಂದು 25,000-30,000 ಆಯ್ತು ಅವ್ರದ್ದು. ಅವ್ರು ತರೋದು ಬರೀ ಮೆಶ್ ಮತ್ತೆ ಒಂದು ಕ್ಲ್ಯಾಂಪ್ ಮತ್ತೆ ಒಂದು ಡ್ರಿಲ್ಲಿಂಗ್ ಮಿಷನ್ ಅಷ್ಟೇ ತರೋದು. ಅವ್ರು ಏನು ಉಳಿದಿದ್ದೆಲ್ಲ ನಾವು ರೆಡಿ ಮಾಡ್ಕೊಡ್ಬೇಕು. ನಿಮ್ ಬೋರ್ ಎಷ್ಟು ಆಳ ಇತ್ತು ಸರ್ ನಿಮ್ದು? ನಂದು ಬೋರ್ ಆಕ್ಚುಲಿ 550 ಇತ್ತು. ನಾವು 500ಕ್ಕೆ ಮೋಟರ್ ಬಿಟ್ಟಿದ್ದೀವಿ ಅದಕ್ಕೆ. ಎಲ್ಲಿ? ಮೈಸೂರ್ ಹತ್ರ ಎಲ್ಲಿ ನಿಮ್ದು? ಕೌಲಂದ್, ದೊಡ್ಡ ಕೌಲಂದೆ ಅಂತ. ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗುವಾಗ ಮಧ್ಯದಲ್ಲಿ. ನಿಮ್ ನಂಬರ್ ಕೊಡ್ಬೋದಾ? ಶೇರ್ ಮಾಡ್ಬೋದಾ? ಮಾಡ್ಬೋದು. ಮೊಬೈಲ್ ಹೇಳಿ. 95388 016 35. ಥ್ಯಾಂಕ್ ಯು ಫಾರ್ ದಿ ಸರ್. ಇನ್ಫಾರ್ಮೇಶನ್ ಇದ್ರೆ ಇನ್ನೊಂದು ಇನ್ಫಾರ್ಮೇಶನ್ ಸರ್, ಇದಕ್ಕೆ ಆಕ್ಚುಲಿ ನರೇಗಾ ಸ್ಕೀಮ್ ನಲ್ಲಿ ಮುಂಚೆ ಗವರ್ಮೆಂಟ್ ಇಂದ ಸಹಾಯಧನ ಸಿಗ್ತಾ ಇತ್ತು. ಈಗ್ಲೂ ಸಿಗ್ಬೋದಾ ಏನು ಅನ್ನೋದನ್ನ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ವಿಚಾರಿಸಿ ಸರ್. ಇದ್ರೆ ನೀವು ಆ ಬೆನಿಫಿಟ್ ನ ತಗೋಬಹುದು ಸರ್. ಕರೆಕ್ಟ್. ಈ ಇನ್ಫಾರ್ಮೇಶನ್ ಕೊಟ್ಟಿದ್ದು ದೇವರಾಜ್ ರೆಡ್ಡಿ ಅವ್ರ ಬಗ್ಗೆ ನಾನು ಓದಿದ್ದೀನಿ, ನೋಡಿದೀನಿ ಯೂಟ್ಯೂಬ್ ಅಲ್ಲೆಲ್ಲ ಅವ್ರದ್ದು ಡೇಟಾನ. ಬಟ್ ಇನ್ನು 2-3 ಗ್ರೂಪ್ಗಳು ಮಾಡ್ತಾರೆ. ಅವ್ರು ಎಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾರೆ ಏನು? ಸರ್ ಒಂದ್ ನಿಮಿಷ, ಒಂದೇ ಒಂದ್ ಸೆಕೆಂಡ್ ಸರ್. ಪ್ರಭು ಸರ್. ಹೇಳಿ. ದಿಲೀಪ್ ಅಂತ ನಾನು. ಹೊರಗಡೆ ಇದ್ದೀನಿ, ಬ್ಯಾಕ್ ಗ್ರೌಂಡ್ ಏನಾದ್ರು ನಾಯ್ಸಸ್ ಬಂದ್ರೆ ಸಾರಿ, ಪ್ಲೀಸ್ ಇಗ್ನೋರ್ ಮಾಡಿ. ಓಕೆ. ನಾನು ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ನಾನೊಂದು 100 ಪ್ರಾಜೆಕ್ಟ್ಸ್ ನಾನು ಮಾಡಿರೋದ್ರಲ್ಲಿ ಎಲ್ಲಾದ್ರಲ್ಲೂ ನಾನು ಅಡ್ಯಾಪ್ಟ್ ಮಾಡಿದ್ದೀನಿ. ಬೆಂಗಳೂರಿನಲ್ಲೆಲ್ಲ ರೀಚಾರ್ಜಸ್ ಮಾಡಿದ್ದೀನಿ. ಓಕೆ. ಈಗ ವೆನ್ ಇಟ್ ಕಮ್ಸ್ ಟು ಬಿಲ್ಡಿಂಗ್ ನಲ್ಲಿ ಬೇರೆ ರೀತಿನಲ್ಲಿ, ಯಾಕೆಂದ್ರೆ ಕ್ಯಾಚ್ಮೆಂಟ್ ಏರಿಯಾ ನಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಅಂತ ಗೊತ್ತಿರುತ್ತೆ, ಅದ್ರ ಪ್ರಕಾರವಾಗಿ ನಾವು ರೀಚಾರ್ಜ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ಎ ಫಾರ್ಮ್, ಅದೇನಾಗುತ್ತೆ ಅಂದ್ರೆ ನಾವು ಎವ್ರಿ ಕೇಸ್ ಟು ಕೇಸ್ ಚೇಂಜ್ ಆಗುತ್ತೆ. ನೀವು ಹೇಳಿರೋ 4 ಮೆಥಡ್ ಯೂಸ್ ಮಾಡ್ತೀವಿ. ಬಟ್ ಕೇಸ್ ಟು ಕೇಸ್ ಬೇಸಿಸ್ ನಿಮ್ಮ ಹೇಗಿದೆ, ನಿಮ್ಮ ಕಾಂಟೂರ್ಸ್, ನಿಮ್ಮ ಸ್ಲೋಪ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಅದನ್ನ ಮಾಡ್ಬೇಕಾಗುತ್ತೆ. ಇಫ್ ಯು ಡೋಂಟ್ ಮೈಂಡ್, ನನಗೆ ಹೇಗಿದೆ ಅಂತ ಕಾಂಟೂರು ನಿಮ್ಮ ಡ್ರಾಯಿಂಗೋ ಮ್ಯಾಪೋ ಏನಾದ್ರೂ ಸ್ವಲ್ಪ ಶೇರ್ ಮಾಡಿದ್ರೆ ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ಹೇಗ್ ಮಾಡ್ಬೇಕು, ಕಂಪ್ಲೀಟ್ ಮೆಥಡಾಲಜಿ ಎಲ್ಲಾನು ನಾನು ಕೊಡ್ತೀನಿ ಸರ್. ಓಕೆ. ನಿಮ್ ನಂಬರ್ ಬೇಕಾಗಾದ್ರೆ? ನನ್ನ ನಂಬರ್ 988 08 42 913. Okay, thank you. When it comes to anything related to this civil engineering aspects ಇರೋದು ಏನಿದ್ರು ಯಾರಾದ್ರೂ ಆಗ್ಲಿ ನನಗೆ ಪಿಂಗ್ ಮಾಡಿ ಸರ್. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಸರ್. ವಂಡರ್ಫುಲ್ ಸರ್. ಥ್ಯಾಂಕ್ ಯು. ವಂಡರ್ಫುಲ್. ಥ್ಯಾಂಕ್ ಯು ಸರ್. ನರಸಿಂಹಮೂರ್ತಿ ಸರ್ ಮತ್ತು ದಿಲೀಪ್ ಸರ್ ಇಬ್ಬರಿಗೂ ಪ್ರಶ್ನೆ ಇದೆ, ದಯವಿಟ್ಟು. ಈಗ ನಾವು ಇದನ್ನ ಅದು ನೀರ್ನ ಬೋರ್ವೆಲ್ ನಾವೇನ್ ಇದ್ ಮಾಡಿರ್ತೀವಿ, ಅದು ಅಲ್ಲಿ ಹೋಗೋದಕ್ ಮುಂಚೆ
ಮಳೆಯಲ್ಲಿ ಮಿಕ್ಸ್ ಆಗಿರುತ್ತೆ, ಮಣ್ಣೆಲ್ಲ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾವು ಯಾವ ರೀತಿ ಸಪರೇಟ್ ಮಾಡಿ ಬಿಡ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ? ಹೌದು ಸರ್, ಅದನ್ನ ನಾವೇನ್ ಮಾಡ್ತೀವಿ, ಯೂಶಲಿ ಒಂದು ಸೆಟ್ಲಿಂಗ್ ಟ್ಯಾಂಕ್ ಅಂತ ಮಾಡ್ತೀವಿ, ಸೆಟ್ಲಿಂಗ್ ಒಂದು ಮಾಡ್ತೀವಿ. ಸೊ ದಟ್ ಅವಾಗ ಏನಾಗುತ್ತೆ, ಹೆವಿಯರ್ ಪಾರ್ಟಿಕಲ್ಸ್ ಕೆಳಗಡೆ ಕೂತ್ಕೊಂಡು ತಿಳಿ ನೀರು ಮಾತ್ರ ಮೇಲ್ಗಡೆಯಿಂದ ಹೋಗುತ್ತೆ. ಅದು ಮತ್ತೆ ಅದರಲ್ಲೂ ಮೆಶ್, ಮತ್ತೆ ನಾವು ಮೆಶ್ ಹಾಕಿರ್ತೀವಿ ಬೋರ್ವೆಲ್ ಅಲ್ಲಿ ರೀಚಾರ್ಜ್ ಆಗುವಾಗ. ಸೊ ಇರೋ 90% ಸಿಲ್ಟು, ಕ್ಲೇಯಿ ಪಾರ್ಟಿಕಲ್ಸ್, ಲೆಸ್ ದೆನ್ 0.2 ಮೈಕ್ರಾನ್ಸ್ ಎಲ್ಲಾನು ಅದರಲ್ಲಿ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ನೀವು ಒನ್ಸ್ ಇನ್ ಎನ್ ಇಯರ್ ಅದನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಮೆಶ್ ಮಾತ್ರ. ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಬಾಟಮ್ ಅಲ್ಲಿ ಸೇರ್ತಾ ಹೋಗುತ್ತೆ ಮಣ್ಣು, ಒಂದು 8-10 ವರ್ಷ ಆಗುತ್ತೆ. ಆವಾಗ ಮತ್ತೆ ಬೇಕು ಅಂದ್ರೆ ಅದನ್ನ ಇನ್ನೊಂದ್ ಸ್ವಲ್ಪ ಕೆಳಗಡೆ ಮಾಡ್ಕೋಬಹುದು. ಅದನ್ನ ಅದೇ ಸರ್, ನಾನು ಎಷ್ಟು ನಿಮ್ದು ಬರುತ್ತೆ, ಕ್ವಾಂಟಿಟೀಸ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ರೈನ್ಫಾಲ್ ಡೇಟಾ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬೇಕಾಗತ್ತೆ ನಿಮ್ಗೆ ಟ್ಯಾಂಕ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀನಿ. ಅಲ್ಲ ದಿಲೀಪ್ ಅವರೇ, ಕ್ಯಾಂಟೂರ್ ತಗೋಬೇಕು ಅಂದ್ರೆ ಯಾವ ತರ ಕ್ಯಾಂಟೂರ್ ನಾವು? ಅಲ್ಲ ಕಾಂಟೂರ್ಸ್ ಎಲ್ಲ ಅಲ್ಲ, ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್, ಸಿವಿಲ್ ಅಲ್ಲಿ ನಮಗೆ ಕಾಂಟೂರ್ಸ್, ಸ್ಲೋಪ್ಸ್ ಯಾವ ಕಡೆಯಿಂದ ಯಾವ ಕಡೆಗೆ ಬರುತ್ತೆ, ನಿಮ್ ಬೋರ್ವೆಲ್ ಪಾಯಿಂಟ್ಸ್ ಎಲ್ಲಿರುತ್ತೆ, ಇದನ್ನೆಲ್ಲ ನಾವು ಸ್ಲೋಪ್, ಕಾಂಟೂರ್ಸ್ ಅಂದ್ರೆ ಏನಿಲ್ಲ, ಸ್ಲೋಪ್ ಯಾವ ಕಡೆಯಿಂದ ಯಾವ ಕಡೆ ಇದೆ, ಎಲ್ಲಿ ಹತ್ರ ಇದೆ, ಎಲ್ಲಿ ಇದಿದೆ, ಹೇಗ್ ಮಾಡ್ಬೇಕು ನಾವು ಅಂತ ಒಂದ್ 3-4 ತರ ಯೋಚನೆ ಮಾಡಿ ಡಿಸೈನ್ ಮಾಡ್ತೀವಿ ಸರ್. ಅಂಡ್ ಕಾಸ್ಟ್ ಎಫೆಕ್ಟಿವ್ ಮಾಡ್ಬೇಕಾಗತ್ತೆ. ನೀವು ಬೆಂಗಳೂರಲ್ಲಿ ಇರೋದಲ್ವಾ? ಹೌದು ಸರ್, ನಾನು ಬೆಂಗಳೂರಲ್ಲಿ ಇದ್ದೀನಿ. ಓಕೆ 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 ಓಕೆ, ಐ ಕಾಂಟ್ಯಾಕ್ಟ್ ಯು. ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಎಸ್ ಹಲೋ, ನಾನು ನರಸಿಂಹಮೂರ್ತಿ. ನೀವು ನಮ್ಮ ಫಾರ್ಮಲ್ ಮಾಡಿದ್ರ ಬಗ್ಗೆ ಕೇಳಿದ್ರಿ, ನೀರ್ ಹೆಂಗ್ ಫಿಲ್ಟರ್ ಮಾಡ್ಬೇಕಾ ಏನೋ ಅಂತ. ನಾವೇನ್ ಮಾಡಿದ್ವಿ ಆಕ್ಚುಲಿ, ಫಸ್ಟ್ ಟ್ರೆಂಚ್ ಗೆ ಬರುತ್ತೆ ನೀರು, ಎಲ್ಲ 2 ಕಡೆಯಿಂದನೂ ಬರುತ್ತೆ ಕಲೆಕ್ಟ್ ಆಗಿದ್ದು. ಅವರು ಇನಿಷಿಯಲ್ ಸ್ವಲ್ಪ ಲಾವಂಚ ಮತ್ತು ಬೇರೆ ಈ ಯಾವ್ದಾದ್ರು ಈ ಫಾರ್ಮ್ ಹುಲ್ಲೆಲ್ಲ ಬರುತ್ತಲ್ಲ, ಆ ತರದ್ ಯಾವ್ದಾದ್ರು ಪ್ಲಾಂಟ್ ಮಾಡಿ ಅದ್ರೊಳಗೆ, ಸೊ ಅದು ನೀರ್ ಹರ್ಕೊಂಡ್ ಬರುವಾಗ ಅದು ಅಲ್ಲೇ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಬಂದಿದ್ದು ಬೌಲ್ಡರ್ಸ್ ಮತ್ತೆ ದಪ್ ಜಲ್ಲಿ, ಸಣ್ಣ ಜಲ್ಲಿ, ಅದೆಲ್ಲ ಅದನ್ನ ಅಷ್ಟನ್ನು ಪಾಸ್ ಆಗಿ ಆಮೇಲೆ ಮೆಶ್ ಮೇಲೆ ಬೀಳುತ್ತೆ ನೀರು. ಸೊ ಏನಾಗುತ್ತೆ, ಇಷ್ಟರಲ್ಲೇ ಸಾಕಷ್ಟು ಫಿಲ್ಟರ್ ಆಗೋಗಿರುತ್ತೆ. ಇನ್ನೇನಾದ್ರೂ ಉಳಿದ್ರೆ ಅದೇನಾಗುತ್ತೆ, ಈ ಬೇಬಿ ಜಲ್ಲಿ ಕೆಳಗಡೆ ಇನ್ನೊಂದು ದೊಡ್ಡ ಮೆಶ್ ಹಾಕಿರ್ತಾರೆ. ಸೊ ಅಲ್ಲಿ ಉಳ್ಕೊಂಡಿರುತ್ತೆ. ಅಕಸ್ಮಾತ್ ಏನಾರು ಇದ್ರೆ ನಾವೇನಾಗುತ್ತೆ, ಒಂದ್ ಮಳೆಗಾಲಕ್ಕೆ ಒಂದ್ಸಲ ಆ ಬೇಬಿ ಜಲ್ಲಿನೆಲ್ಲ ಸ್ವಲ್ಪ ಸೈಡ್ಗೆ ಎಳೆದು ಆ ಮ್ಯಾಟ್ ನ ತೆಗೆದು ಒಂದ್ಸಲ ನೀರ್ ಜೋರ್ ಫೋರ್ಸ್ ಅಲ್ಲಿ ಬಿಟ್ಟು ಮತ್ತೆ ಪುನಃ ವಾಪಸ್ ಹಾಕಿದ್ರೆ ಆಯ್ತದು. ಥ್ಯಾಂಕ್ ಯು ಫಾರ್ ದಿ ಡೀಟೇಲ್ಡ್ ಇನ್ಫಾರ್ಮೇಷನ್. ಪ್ರಭು ಸರ್ಗೆ ಮತ್ತೆ ಮುರಳೀಧರ್ ಸರ್ಗೆ ಮಾಹಿತಿ ಪ್ರಭು ಸರ್ ಪ್ರಶ್ನೆಯಿಂದ ದಿಲೀಪ್ ಸರ್ ಒಬ್ಬ ರಿಸರ್ಚ್ ಪರ್ಸನ್ ಸಿಕ್ಕಿದ್ದಾರೆ ಸರ್, ಅವ್ರ ಸ್ವಲ್ಪ ಮಾಡ್ತೀವಿ ಸರ್. ಸರ್ ಒಂದ್ ಸಣ್ಣ ಅಬ್ಸರ್ವೇಷನ್ ನರಸಿಂಹಮೂರ್ತಿ ಸರ್, ನನ್ನ ಪ್ರಶ್ನೆ ಸಾರಿ ಸರ್, ಒಂದ್ ಸಣ್ಣ ಅಬ್ಸರ್ವೇಷನ್ ವೆಂಕಟೇಶ್ ಸರ್ ಹೇಳ್ತೀರಾ? ಒಂದ್ ಸಣ್ಣ ಅಬ್ಸರ್ವೇಷನ್ ಹೇಳ್ಬಿಡಿ. ಸರ್, ನಂದು ಬೋರ್ವೆಲ್ ಸಂಬಂಧಪಟ್ಟದೆ ಸರ್. ಓಕೆ, ಹೇಳಿ ಸರ್. ಹೇಳಿ ವೆಂಕಟೇಶ್ ಸರ್, ಹೇಳಿ ಪ್ಲೀಸ್. ಸರ್ ಇಲ್ಲ, ಮಾತಾಡಿ, ನಾವೇ ಮಾತಾಡ್ತೇನೆ. ಹೌದಾ? ಏನಿಲ್ಲ ಸರ್, ಒಂದು ಅಬ್ಸರ್ವೇಷನ್ ನಾನು ಗಮನಿಸಿದ್ದು, ನರಸಿಂಹಮೂರ್ತಿ ಸರ್ ಹೇಳಿದಾಗ ಅವರು ಬೋರ್ವೆಲ್ಲು ಹಂತವಾಗಿ ನೀರು ಕಮ್ಮಿಯಾಗಿ ನಂತರ ಅವರು ಮರುಪೂರ್ಣ ಮಾಡ್ಕೊಂಡ್ಮೇಲೆ ಮತ್ತೆ ಇಂಪ್ರೂವ್ ಆಯಿತು ಅಂತ ಹೇಳ್ತಾರೆ. ಅದು ಆ ಬೋರ್ವೆಲ್ಲಿನ ಗುಣಧರ್ಮವನ್ನು ಹೇಳುತ್ತೆ ಸರ್. ಅದನ್ನು ಅಕ್ವಾಫಿಲ್ಲರ್ಸ್ ಅಂತ ಓದ್ತೀವಿ ನಾವು. ಅವರು ಬೋರ್ವೆಲ್ ಕೊರೆಸಿದಾಗ ಸಾಕಷ್ಟು ಅಕ್ವಾಫಿಲ್ಲರ್ಸ್ನ ಕಟ್ ಮಾಡಿ ಅದು ಡ್ರಿಲ್ ಆಗಿರುತ್ತೆ. ಕಾಲ ನಂತರ ಆ ಅಕ್ವಾಫಿಲ್ಲರ್ನಲ್ಲಿದ್ದಂಥ ನೀರಿನ ಸೋರ್ಸು ಕಮ್ಮಿಯಾಗಿರುತ್ತೆ. ಈಗ ಅವರು ಬೋರ್ವೆಲ್ ರೀಚಾರ್ಜ್ ಮಾಡಿದಾಗ ಆ ಅಕ್ವಾಫಿಲ್ಲರ್ಸ್ಗಳೆಲ್ಲ ಮತ್ತೆ ರೀಫಿಲ್ ಆಗ್ತಾ ಹೋಗಿದೆ. ಹಾಗಾಗಿ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಅನ್ಕೋತೀನಿ. ಕೆಲವು ಸಲ ನಾವೇನು ಮಾಡ್ತೀವಿ, ನಮ್ಮ ದೊಡ್ಡಬಳ್ಳಾಪುರ ಭಾಗದಲ್ಲೆಲ್ಲ 800 ಅಡಿ 900 ಅಡಿ ಕೊರೆಸಿರ್ತೀವಿ ಸರ್. ಏನು ಸೆಲೆನೇ ಇರಲ್ಲ, ಸೆಲೆ ಅಂತಲೂ ಅಂತಾರೆ ಅದಕ್ಕೆ, ಗ್ಯಾಪ್ಸ್ ಇರಲ್ಲ ಸರ್. ಎಲ್ಲಿ ಗ್ಯಾಪ್ಗಳು ಕಮ್ಮಿ ಇರುತ್ತೋ ಅಥವಾ ಗ್ಯಾಪ್ಗಳು ಜಾಸ್ತಿ ಇದ್ದು ಬೋರ್ವೆಲ್ ಡ್ರೈ ಆಗಿದ್ದರೆ ರೀಚಾರ್ಜ್ ಮಾಡಿದಾಗ ರಿಜ್ಯೂನೇಟ್ ಆಗೋ ಸಾಧ್ಯತೆಗಳು ತುಂಬ ಇದೆ. ನರಸಿಂಹಮೂರ್ತಿಯವ್ರ ಕೇಸಲ್ಲೂ ಅದಾಗಿದೆ ಅಂತ ನಾವು ಗಮನಿಸ್ಕೋಬಹುದು. ಒಂದು ಅಬ್ಸರ್ವೇಷನ್ ಅಷ್ಟೇ. ಓಕೆ ಸರ್, ಅದಕ್ಕೆ ಇನ್ನೊಂದು ಹೇಳ್ತಾರೆ, ಎನಿ ಬೋರ್ವೆಲ್ ಫಸ್ಟ್ ಇದು ರಿಜ್ಯೂನೇಟ್ ಆಗುತ್ತಾ, ಇದು ಸಕ್ಸಸ್ ಆಗುತ್ತಾ ಅಂತ ನೋಡಕ್ಕೆ ಬಿಫೋರ್ ಈ ಎಲ್ಲ ಆಕ್ಷನ್ ತಗೊಳ್ಳೋ ಮೊದಲು ಅವ್ರು ಏನ್ ಹೇಳ್ತಾರೆ, ಒಂದ್ 2-2.5 ಸಾವಿರ ಲೀಟರ್ ಹಿಡಿಯೋಷ್ಟೊಂದು ಟ್ಯಾಂಕರ್ ತಂದ್ಬಿಟ್ಟು ನಿಮ್ ಬೋರ್ವೆಲ್ಗೆ ನೀರ್ ಬಿಡಿ ಅದನ್ನ ಅಂತ ಹೇಳ್ತಾರೆ ಫಸ್ಟ್. ಬಟ್ ನಾನ್ ಮಾಡ್ಲಿಲ್ಲ ಅದು, ಯಾಕಂದ್ರೆ ನನ್ಗೆ ತುಂಬಾ ಇದು ಪ್ರಾಬ್ಲಮ್ ಇತ್ತು, ಬೇಗ ಫಸ್ಟ್ ಸಾಲ್ವ್ ಆದ್ರೆ ಸಾಕಂತ ನಾನು ಫಸ್ಟ್ ಡೈರೆಕ್ಟ್ ಆಗಿ ಮಾಡಿಸ್ಬಿಟ್ಟೆ ಅವ್ರ ಹತ್ರ. ಸೊ ಅವ್ರು ಹೇಳೋದು ಹಂಗೆ, ಏನಂತ ಹೇಳಿದ್ರೆ, ನೀವು ಒಂದ್ 2.5 ಸಾವಿರ ಲೀಟರ್ ಟ್ಯಾಂಕರ್ನ ತಂದು ಫಸ್ಟ್ ಬೋರ್ವೆಲ್ ಒಳಗೆ ನೀರ್ ಬಿಡಿ, ಅಷ್ಟು ನೀರು ಪೂರ್ತಿ ಅದು ಹೋಯ್ತು, ಇನ್ನು ನೀರ್ ಎಲ್ಲಿಂದ ಓವರ್ಫ್ಲೋ ಆಗ್ಲಿಲ್ಲ ಅಂತ ಹೇಳಿದ್ರೆ
ಡೆಫಿನೆಟ್ಲಿ ಅದರಲ್ಲಿ ಇರೋ ಗ್ಯಾಪ್ಸ್ ಅಲ್ಲಿ ನೀರು ಹೋಗುತ್ತೆ. ಸೊ ನಿಮ್ಗೆ ಮತ್ತೆ ರೀಚಾರ್ಜ್ ಮಾಡಿದ್ರು ಕೂಡ ಅದೇ ಗ್ಯಾಪ್ಸ್ ಅಲ್ಲಿ ಹೋಗುತ್ತೆ ಅದು ವಾಪಸ್ಸು. ಇಲ್ಲ ನೀವು ನೀರು ಏನು ಹೊರಗಡೆಯಿಂದ ಬಿಡ್ತೀರಾ, ನೀರೇನಾದ್ರು ಮತ್ತೆ ಓವರ್ಫ್ಲೋ ಆದ್ರೆ ನಿಮ್ ಬೋರು ಇನ್ ಹಾರ್ವೆಸ್ಟಿಂಗ್ಗೆ ಅಥವಾ ರೀಚಾರ್ಜಿಂಗ್ಗೆ ಇಟ್ಸ್ ನಾಟ್ ಟೇಕಿಂಗ್ ದಟ್ ವಾಟರ್. ಸೊ ಏನ್ ಪ್ರಯೋಜನ ಆಗಲ್ಲ. ಅದರಿಂದ ಕೈ ಹಾಕೋ ಮೊದಲು ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಆಮೇಲೆ ಮಾಡಿ ಅಂತ ಹೇಳ್ತಾರೆ ಅವರು. ಖಂಡಿತ. ಎಕ್ಸಲೆಂಟ್. ವೆಂಕಟೇಶ್ ಸರ್ ಇವಾಗ ಹೇಳಿ. ಸರ್, ನಂದು ಬೋರ್ವೆಲ್ ಸಮಸ್ಯೆ ಏನು ಅಂದ್ರೆ ಸುಮಾರು 450 ಅಡಿ ಇದೆ ಸರ್ ನೀರು ಸಿಕ್ಕಿದೆ. ಅದ್ರಲ್ಲಿ ಏನಾಗ್ತದೆ, ನೀರು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಪೈಪ್ ಎಲ್ಲ ಒಂಥರ ಕಿಲ್ಬಾಗಿ ತೂತ ಬೀಳ್ತಿದ್ದಾವೆ. ನಾನು ಆಗ ಸ್ವಲ್ಪ ತಗ್ಸಿ ಮತ್ತೆ ಬಿಟ್ಟೆ, ಮೊದಲು ಸ್ವಲ್ಪ ಚೆನ್ನಾಗಿ ಬಂತು, ಈಗ ಮತ್ತೆ ತೂತ ಬಿದ್ದಿದ್ದಾವೆ. ಎಲ್ಲಿ ನೀರಿಲ್ಲ ಅಲ್ಲಿ ಚೆನ್ನಾಗಿದೆ ಪೈಪು. ಇದಕ್ಕೆ ಏನು ಸೊಲ್ಯೂಷನ್ ಸರ್, ಯಾರಾದರೂ ಹೇಳ್ಬೋದಾ? ಸರ್, ಯೂಶಲಿ ಇದೇನಕ್ಕಾಗತ್ತೆ ಅಂದ್ರೆ ಕ್ಲೋರೈಡ್ಸ್ ಸಲ್ಫೇಟ್ಸ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ನೀರಲ್ಲಿ. ಅದು ಈ ಕ್ಲೋರೈಡ್ ಮತ್ತೆ ಸಲ್ಫೇಟ್ಸ್ ಜಾಸ್ತಿ ಇದ್ರೆ ಈ ಪ್ರಾಬ್ಲಮ್ಸ್ ಬರುತ್ತೆ ಸರ್, ಬಿಕಾಸ್ ದ ಕ್ವಾಲಿಟಿ ಆಫ್ ವಾಟರ್ ಮ್ಯಾಟರ್ಸ್. ಇದಕ್ಕೆ ಸೊಲ್ಯೂಷನ್ ಸರ್? ಸರ್, ನಾನು ಈಗ ಸ್ವಲ್ಪ ಹೊರಗಡೆ ಇದ್ದೀನಿ. ವೆಂಕಟೇಶ್ ಸರ್, ಒಂದು ಇಮಿಡಿಯೇಟ್ ಸೊಲ್ಯೂಷನ್ HDP ಪೈಪ್ಸ್, ರೋಡ್ ಪೈಪ್ಸ್ ಹಾಕೊಳ್ಳಿ GA ಪೈಪ್ ಬದಲು. ಹಲೋ ಹಲೋ ಇನ್ನೊಂದು ಹೇಳಿದ್ರು, ಎಲ್ಲಿವರೆಗೂ ನೀರಿದೆ ಅಲ್ಲಿವರೆಗೂ CPUC ಪೈಪು, ಉಳಿದಿದ್ದು JI ಪೈಪ್ ಹಾಕಿ ಅಂತ ಹೇಳ್ತಿದ್ದಾರೆ. ಅದು ವರ್ಕೌಟ್ ಆಗುತ್ತಾ ಅಂತ? ಅದೇ ಸೇಮ್ ಅದೇ ಏನಾಗುತ್ತೆ ನಿಮ್ದು HDPE ಪೈಪ್ ಅದ್ರ ಬದಲ ಪೂರ್ತಿನೇ ನೀವು ಸರ್ ಮಂಜುನಾಥ್ ಸರ್ ಹೇಳಿದಾಗೆ. ಅಲ್ಲ, ಈಗ ನಮ್ಮ ಹತ್ರ ಇರೋದು ಎಕ್ಸಿಸ್ಟಿಂಗ್ ಇರೋದನ್ನ ಯೂಸ್ ಮಾಡ್ಕೊಂಬೋದಲ್ಲ ಅಂತ ನಾನು. ಮೇಲ್ಗಡೆ ಇರೋ ಪೈಪ್, ನೀರಿನ ಮ್ಯಾಲಿರೋ ಜಾಗ ಪೈಪನ್ನು ಯೂಸ್ ಮಾಡ್ಕೋಬೋದಲ್ಲ, ಉಳಿದನ್ನ ಮಾಡುವ ಜಾಯಿಂಟ್ ಹಾಕೊಂಡ್ಬಿಟ್ಟು ಸರೋಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ಅದು ಸರಿ? ಜಾಯಿಂಟ್ ಯಾವಾಗ್ಲೇ ಆಗ್ಲಿ ವೀಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಸರ್ ಅದರಲ್ಲಿ, ಅದಕ್ಕೋಸ್ಕರ. ಓ ಸರಿ ಸರ್, ಸರಿ. ಸರ್, ಆಮೇಲೆ ನಿಮ್ ಬೋರು ಡ್ರಿಲ್ಲಿಂಗ್ ವಿಡ್ತ್ ಎಷ್ಟಿದೆ, ಡೆಪ್ತ್? 450 ಸರ್. 450 ಅಡಿ. ಓ, ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಸರ್, ಪ್ಲಾಂಟ್ಸ್ ಎಲ್ಲ ಗ್ರೋತ್ ಹೆಂಗಿದೆ ಆ ನೀರಲ್ಲಿ? ಗ್ರೋತ್ ಎಲ್ಲ ಚೆನ್ನಾಗೇ ಇದೆ. ನಮ್ಗೆ 100 ಅಡಿಗೆ ನೀರು ಸಿಕ್ತು. 250 ಅಡಿ. ಸರ್, ವಾಟರ್ ಕ್ವಾಲಿಟಿ ಚೆಕ್ ಮಾಡಿಸಿದೀರಾ? ಚೆಕ್ ಮಾಡಿಸ್ಬೇಕು ಸರ್, ಅದು ಫಸ್ಟ್ ಮಾಡಿಸಿ ಸರ್. ಓಕೆ ಸರ್, ಓಕೆ. ಫಸ್ಟ್ ಮಾಡಿಸಿ ಸರ್ ಪ್ಲೀಸ್. ಸರ್, ಈಗ ವಾಟರ್ ಟೆಸ್ಟಿಂಗ್ ಬಗ್ಗೆ ಹೇಳಿದ್ರಿ, ಅಂದ್ರೆ ಅದು ಯಾವ ರೀತಿ ಮಾಡಿಸ್ಬೇಕು, ಅದ್ರ ಬಗ್ಗೆ ಮಾಡಿಸಿರೋರು ಯಾರಾದ್ರೂ ಇದ್ರೆ ಹೇಳಿ. ಸರ್, ಬೆಂಗಳೂರಿನಲ್ಲಿ ಬೆಂಗಳೂರು ಟೆಸ್ಟ್ ಹೌಸ್ ಅಂತ ಒಂದು ಮಲ್ಲೇಶ್ವರಂನಲ್ಲಿ ಲ್ಯಾಬ್ ಇದೆ. ಓಕೆ. ನೀವು ವಾಟರ್ ತಗೊಂಡು ಹೋಗ್ಬೇಕಾದ್ರೆ ಸ್ಟೆರಿಲೈಸ್ ಕಂಟೈನರ್ ಆಗ್ಬೇಕು. ಆ ಕಂಟೈನರ್ ನಲ್ಲಿ ಬೋರ್ವೆಲ್ ಇಂದ ಡೈರೆಕ್ಟ್ ಬರುವಂತ ವಾಟರ್ ಏನಿದೆ ಅದನ್ನ, ಅಂದ್ರೆ ಪೈಪ್ ಲೈನ್ ತುಂಬಾ ಹಳೇದಾಗಿದ್ರೆ ಅದರಲ್ಲಿ ಏನಾಗುತ್ತೆ, ನಿಮ್ಗೆ ಪಾಚಿ ಎಲ್ಲ ಕಟ್ಟಿರುತ್ತೆ, ವಾಟರ್ ಕ್ವಾಲಿಟಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಬೋರ್ವೆಲ್ ಈ ಪೈಪ್ ಸ್ಟಾರ್ಟಿಂಗ್ ಪೈಪ್ ಬಿಟ್ಟಿರ್ತಿರಲ್ಲ, ಅಲ್ಲೇ ಎಲ್ಲಾದ್ರೂ ನೀರ್ ಹಿಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೋಬೇಕು. ಹಿಡ್ಕೊಂಡು ತಗೊಂಡೋಗ್ಬೇಕು. ಅದನ್ನ ನೀಟಾಗಿ ಕ್ಯಾಪ್ ಹಾಕೊಂಡು ತಗೊಂಡೋಗಿ ಕೊಟ್ಟು, ಅದರಲ್ಲಿ ಆಲ್ಕಲೈನ್ ಪಿ ಎಚ್ ಚೆಕ್ ಮಾಡ್ತಾರೆ. ಅಸಿಡಿಕ್, ನ್ಯೂಟ್ರಲ್, ಆಲ್ಕಲೈನ್ ಅಂತ ಮೂರ್ ಬರುತ್ತೆ. ಮತ್ತೆ TDS ಚೆಕ್ ಮಾಡ್ತಾರೆ. ಮತ್ತೆ ಇನ್ನೊಂದು ಕೆಲವೊಂದು ಮಿನರಲ್ಸ್ ಪರ್ಸೆಂಟೇಜ್ ಎಷ್ಟಿದೆ ಏನು ಅನ್ನೋದೆಲ್ಲ ಚೆಕ್ ಮಾಡ್ತಾರೆ ಸರ್. ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು ಸರ್ ಅಗ್ರಿಕಲ್ಚರ್. ಕೆವಿಕೆಲ್ ಮಾಡ್ತಾರಲ್ಲ ಸರ್? ಎಲ್ಲಿ ಸರ್ ಕೆವಿಕೆಲ್ ಮಾಡ್ತಾರೆ? ಕೆವಿಕೆ ಹಿರೇಹಳ್ಳಿ, ತುಮಕೂರಲ್ಲಿ. ಅದು ಗೊತ್ತಿಲ್ಲ. ಇಲ್ಲ ಸರ್, ಅದ್ ನಂಗೆ ಗೊತ್ತಿಲ್ಲ ಸರ್. ಯಾಕೆಂತಂದ್ರೆ ನಾವು ಅಲ್ಲೆಲ್ಲೋ ಮಾಡ್ಸಿಲ್ಲ. ನಾವು ಒಳ್ಳೆ ಲ್ಯಾಬ್ ಅಲ್ಲಿ ಮಾಡಿಸ್ತೀವಿ. ಯಾಕೆಂದ್ರೆ KVK ಹಿರಹಳ್ಳಿ ಆಗ್ಲಿ ಅಥವಾ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಗ್ಗೆ ನನಗೆ ಅಷ್ಟು ಇದಿಲ್ಲ ಸರ್, ಕಾನ್ಫಿಡೆನ್ಸ್ ಇಲ್ಲ ಅವ್ರ ಬಗ್ಗೆ. ಸರ್, KVK ಅಲ್ಲಿ ಇದು ಮಾಡ್ತಾರೆ ಸರ್. KVK ಹಿರಹಳ್ಳಿ ಸಾಯಿಲ್ ಟೆಸ್ಟ್ ಮತ್ತೆ ವಾಟರ್ ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ ಸರ್, ಮಾಡಿಸಿ ಸರ್, ತೊಂದ್ರೆ ಇಲ್ಲ. ಟ್ರೈ ಮಾಡಿ. ನಿಮ್ಗೆ ಎಲ್ಲ ಹತ್ರ ಎಲ್ಲ ಅನುಕೂಲ ಅಲ್ಲಿ ಮಾಡಿಸಿ. ಮೊದಲೇ ಒಂದು ಡಿಪ್ಸ್ಟಿಕ್ ಅಂತ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಆಮೇಲೆ ಫರ್ದರ್ ಕಂಟಿನ್ಯೂಷನ್ ಹೆಲ್ಪ್ ಆಗುತ್ತೆ.
ಓಕೆ ಸರ್, ಇದು ಇನ್ನೊಂದು ಪ್ರಶ್ನೆ ಕೇಳಬೇಕು. ನಾವು ಈಗ ಬೋರ್ವೆಲ್ ಹಾಕಿದಾಗ ಈಗ ಕೇವಲ 2.5 ವರ್ಷ ಆಗಿದೆ ಅಷ್ಟೇ ಬೋರ್ವೆಲ್ ಹಾಕ್ಸಿ. ಈಗ ಮೊನ್ನೆ ದಿನ ಏನಾಯ್ತು, ಸ್ವಲ್ಪ ಅದೇನು ಕಾಯಿಲ್ ಹೋಗಿದೆ ಅಂತ ಹೇಳಿ ಮೋಟರ್ ಓಡ್ತಾ ಇರ್ಲಿಲ್ಲ. ಸೊ ಅದನ್ನ ಲಿಫ್ಟ್ ಮಾಡಿದ್ವಿ ಮೇಲೆ. 8 ಲೆಂತ್ ನಾವು ಪೈಪ್ ಬಿಟ್ಟಿದೀವಿ. ಆ 8 ಲೆಂತ್ ಅಲ್ಲಿ ಒಂದು ಕೊನೆ ಹಂತದಲ್ಲಿರುವಂತ ಒಂದು 3 ಲೆಂತ್ ಪೈಪ್ ಅಂತೂ ತುಂಬಾ ಅದ್ರ ಮೇಲೆ ಒಂಥರ ಕಪ್ಪು ಕಲರ್ ಪಾಚಿ ತರದ್ದು ತುಂಬಾನೇ ಕಟ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು ಅರ್ಧ ಇಂಚು ಅಷ್ಟಿದೆ. ಅದು ಕೈಯಲ್ಲಿ ಹಿಂಗಂದ್ರೆ ತರ ಗೊತ್ತಾಗತ್ತೆ. ಬಟ್ ಅದು ತುಂಬಾ ಕೆಟ್ಟ ವಾಸನೆನೂ ಬರ್ತಾ ಇತ್ತು. ಆದ್ರೆ ಅದೇ ನೀರ್ನೇ ಕುಡಿತಾ ಇದೀವಿ, ಎಲ್ಲಾನು ಇದೆ, ಬಟ್ ಯಾವ್ದೇ ರೀತಿ ತೊಂದರೆ ಇವತ್ತವರೆಗೂ ಆಗಿಲ್ಲ. ಬಟ್ ಈ ಬೋರ್ವೆಲ್ ಪೈಪ್ ಬಯ ಶುರುವಾಯ್ತು ನಮ್ಗೆ. ಇಲ್ಲ ಸರ್, ಅದು ಏನಕ್ಕೆ ಆಗಿರುತ್ತೆ ಅಂದ್ರೆ ಮೇಲ್ಗಡೆಯಿಂದ ನೀವು ಬೋರ್ ಡ್ರಿಲ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅಲ್ಲಿ ಕೆಲವೊಂದು ಪಾರ್ಟ್ ಅಲ್ಲಿ ಮಾಯಿಶ್ಚರ್ ಲೀಕ್ ಆಗ್ತಾ ಇರುತ್ತೆ. ಮಾಯಿಶ್ಚರ್ ಪರ್ಸೆಂಟೇಜ್ ಇರುತ್ತೆ. ಆ ಮಾಯಿಶ್ಚರ್ ಪರ್ಸೆಂಟೇಜ್ ಇಂದ ಏನಾಗುತ್ತೆ, ಬಯೋಫಿಲ್ಮ್ಸ್ ಫಾರ್ಮೇಶನ್ ಆಗಿರುತ್ತೆ. ಅದನ್ನ ಪಾಚಿ ಅಂತಾನು ಹೇಳ್ತಾರೆ. ಕೆಲವು ಪಾಚಿನಲ್ಲಿ ತುಂಬಾ ವೆರೈಟೀಸ್ ಇದೆ. ಅದು ಕೆಲವುದು ಹಸಿರು ಕಲರ್ ಬರುತ್ತೆ, ಕೆಲವ್ದು ಇನ್ ಲೈಟ್ ಡಾರ್ಕ್ ಗ್ರೀನ್ ಬರುತ್ತೆ, ಮತ್ತೆ ಕೆಲವು ಬ್ಲೂ ಕಲರ್ ಬರುತ್ತೆ. ಈ ತರ ಎಲ್ಲ ಪಾಚಿಗಳಿದೆ. ಆ ಪಾಚಿಗಳು ಡೆವಲಪ್ ಆಗಿರುತ್ತೆ. ಹಂಗಾಗಿ ಏನಂತಂದ್ರೆ ನಿಮ್ಗೆ ಅದು ಏನಂತ ತೊಂದ್ರೆ ಆಗಲ್ಲ. ಆದ್ರೂ ಒಂದ್ಸರಿ ಏನು ಅಂತಂದ್ರೆ ನೀರ್ನ ನೀವು ಕುಡಿತಾ ಇರೋದ್ರಿಂದ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ ಸರ್. ಅಲ್ಲ, ನೀರಿನ ಸಮಸ್ಯೆ ಏನು ಅಂತಂದ್ರೆ ಈ ಪಾಚಿ ಮತ್ತೆ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಇದ್ರೆ ಈ ವಾಸನೆ ಬರುತ್ತೆ, ಅದರಿಂದ ತೊಂದರೆ ಆಗಲ್ಲ. ನೀರು ಕ್ವಾಲಿಟಿ ಡಿಪೆಂಡ್ ಆಗೋದು ನಿಮ್ಗೆ ಯಾವ ತರ ಸಾಲ್ಟ್ ಇದೆ, ಅದ್ರಲ್ಲಿ ಎಷ್ಟು ಕ್ಲೋರೈಡ್ ಮತ್ತೆ ಬೇರೆ ಬೇರೆ ಮಿನರಲ್ಸ್ ಯಾವ ಲೆವೆಲ್ಗಿದೆ, ಮತ್ತೆ ಅದ್ರ pH ಏನು ಅನ್ನೋದ್ರ ಮೇಲೆ ಅದ್ರ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಹಂಗಾಗಿ ಏನಾದ್ರು ನಮ್ಮ ಬೆಳೆಗಳ ಮೇಲೆ ಅಥವಾ ನಿಮ್ಮ ಬೋರ್ವೆಲ್ ಮೆಟೀರಿಯಲ್ ಮೇಲೆ ಎಫೆಕ್ಟ್ ಆಗ್ಬೇಕು ಅಂದ್ರೆ ಅದು pH ಎಫೆಕ್ಟ್ ಆಗುತ್ತೆ. ಬೇರೆ ನಮಗೆ ಈ ಫಂಗೈ ಇದರಿಂದ ಏನಂತ ದೊಡ್ಡ ತೊಂದರೆ ಆಗ್ಲಾರ್ದು ಅಂತ ನನ್ನ ಅಭಿಪ್ರಾಯ. ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ನಮ್ದು ಇಂಡಿವಿಜುವಲ್ TC ಇದೆ, 2 ಬೋರ್ವೆಲ್. ಏನಾಗ್ತಿದೆ ಅಂದ್ರೆ ಸ್ಟಾರ್ಟ್ ಮಾಡಿದಾಗ 350 375 ಇರುತ್ತೆ. ಸ್ಟಾರ್ಟ್ ಆದ ತಕ್ಷಣನೇ 270 250 ಇಳಿದು 2 ಆಫ್ ಆಗಿಬಿಡ್ತದೆ. ಇದು ನಿನ್ನೆ ಆಗಿರೋ ಕೇಸು. ಲೈನ್ ಮ್ಯಾನ್ ತೋರಿಸ್ಬೇಕು. ಇದ್ರ ಬಗ್ಗೆ ಯಾರಾದ್ರೂ ಅನುಭವ ಇದೆಯಾ ಸರ್? ಯಾವ್ದು ಪ್ರಾಬ್ಲಮ್ ಏನಿದೆ ಅಂತಾರೆ. 1 ಸ್ಟಾರ್ಟ್ ಮಾಡಿದ್ರು ಆಫ್ ಆಗುತ್ತೆ, 2 ಸ್ಟಾರ್ಟ್ ಮಾಡಿದ್ರು ಆಫ್ ಆಗುತ್ತೆ. ಸರ್, TC ಕೆಪಾಸಿಟಿ ಎಷ್ಟು KV ಸರ್? 25 KV ಸರ್. ಈಗ ನಡೀತಾ ಇದೆ, ಅಲ್ಲೇ ಒಂದು 5-6 ವರ್ಷ ನಡೀತಾ ಇದೆ. 25 KV. ಮೋಟರ್ ಎರಡು ಸೇರಿ ಎಷ್ಟು HP ಆಗುತ್ತೆ? 7.5 ಸರ್. 15 HP ಓಡ್ಬೇಕಲ್ಲ? ಓಡ್ತಾ ಇದೆ, ಇಷ್ಟು ದಿವಸ ಓಡ್ತಾ ಇತ್ತು. ಈಗ ಮೊನ್ನೆ ಒಂದು ಕೇಸ್ ಆಗಿದೆ, ಟ್ರಾನ್ಸ್ಫಾರ್ಮರ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ. 2 ಆಫ್ ಆಗ್ತದೆ ಅಟ್ ಎ ಟೈಮು. 350 375 ಇರುತ್ತೆ ವೋಲ್ಟೇಜ್. ಮೂರು ಲೈನ್ ವೋಲ್ಟೇಜ್ ಚೆಕ್ ಮಾಡಿದೀರಾ? ಹಾ ಸರ್, 3 ಕರೆಕ್ಟ್ ಆಗಿರುತ್ತೆ. ಸ್ಟಾರ್ಟ್ ಆದ ತಕ್ಷಣನೇ 2 ಆಫ್ ಆಗ್ಬಿಡ್ತವೆ. ಎಷ್ಟು ಕನೆಕ್ಟ್ ಆಗಿದೆ ಸರ್ ಬೋರ್ವೆಲ್ಗಳು TCಗೆ? ನಿಮ್ದು 2 ಮಾತ್ರ ಇದೆ, ಬೇರೆ ಬೇರೆ ಇದೆ? ಇಲ್ಲ, ನಮ್ಮ TC ಸಪ್ರೇಟ್ ಇದೆ. ಹಾಗಾದ್ರೆ ತೊಂದರೆ ಆಗ್ಬಾರ್ದಲ್ಲ. ಅದೇ TC ಪ್ರಾಬ್ಲಮ್ ಆಗಿದೆ ಅಂತ ಸರ್. ನಾವು ಕಂಡಂಗೆ ಅಂದ್ರೆ ನನಗೆ ಇದು ಇತ್ತೀಚೆಗೆ ನನಗೂ ಇದೇ ತರ ಸಮಸ್ಯೆ ಆದಾಗ ಈ ಕೆಳಗಡೆ ಆಂಪ್ಸ್ ಅಂತ ಇರುತ್ತಲ್ಲ ಸರ್, ಅದು 15 ಏನೋ ತೋರ್ಸುತ್ತಲ್ವಾ? ನೀವೇನಾದ್ರು ಚೆಕ್ ಮಾಡಿದ್ರೆ ಎಷ್ಟಿತ್ತು ಏನು ಅಂತ? ಅದು 15 ಇರುತ್ತೆ ಸರ್. 15 ಇರುತ್ತೆ. ಬಟ್ ಮೋಟರ್ ಆನ್ ಆದಾಗ್ಲೂ ಅಷ್ಟೇ ಇರತ್ತಾ? ಯಾಕಂದ್ರೆ ನನ್ ಕೇಸರ್ ಏನಾಗಿತ್ತು ಅಂದ್ರೆ ಅದು ಪೂರ್ತಿ ಎಂಡ್ ಕೊಟ್ಟೋಗೋದು. ಅವಾಗ ಮೋಟರ್ ಹೋಗಿದೆ ಅಂತ, ಅದು ಅಂದ್ರೆ ಅದು ಏನ್ ಕಾಪರ್ ವೈಂಡಿಂಗ್ ಇರುತ್ತಲ್ಲ ಅದು ಹೋಗಿರುತ್ತೆ ಅಂತ. ಇಲ್ಲ ಸರ್, ಇದೇನಾಗುತ್ತೆ ಅಂದ್ರೆ ಇಲ್ಲ 2 ಬೋರು ಇದೆ. ಒಂದು ಸ್ಟಾರ್ಟ್ ಅವರು ನಮ್ಗೆ ಲೈನ್ ಮ್ಯಾನ್ ಓವರ್ ಫೋನಲ್ಲಿ ಕೇಳಿದಕ್ಕೆ 2 ಲೈನು ಒಂದೊಂದು ಸ್ಟಾರ್ಟ್ ಮಾಡಿ ನೋಡಿ ಅಂದ್ರು. 1 ಸ್ಟಾರ್ಟ್ ಮಾಡಿದ್ರು ಆಫ್ ಆಗುತ್ತೆ, 2 ಸ್ಟಾರ್ಟ್ ಮಾಡಿದ್ರು ಆಫ್ ಆಗುತ್ತೆ. ಹಾಗಾಗಿ TCಲಿ ಏನೋ ಪ್ರಾಬ್ಲಮ್ ಇರಬೇಕು ನೋಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಹೆಚ್ಚಿನ ಜಾಣಕಾರಿಗೋಸ್ಕರ ನನಗೆ ಫೋನ್ ಮಾಡಿದೆ. ಆ TC ಬಂದು ಆಯಿಲ್ ಕೂಲ್ಡ್ ಇರುತ್ತೆ. ಆಯಿಲ್ ಏನಾದ್ರೂ ಕಡಿಮೆ ಆದ್ರೆ ಕೂಡ ಆ ತರ ಪ್ರಾಬ್ಲಮ್ ಬರೋದು ಚಾನ್ಸಸ್ ಇರುತ್ತೆ. ಅದು ಅದೇ ಅವರು ಆಯಿಲ್ ಕೂಲ್ಡ್ ಅಂತ ಆಯಿಲ್ ಅವೆಲ್ಲ ಚೆಕ್ ಮಾಡ್ಕೋಬೇಕು ಅವರು ಟ್ರಾನ್ಸ್ಫಾರ್ಮರ್ದು. ಮೇಲೆ ಅದು ಸಹಾಯ ಮಾಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಸರ್. ಇರ್ಬೋದು ಸರ್, ಕಾಯಿಲ್ ಹೋಗಿರ್ಬೋದು ಅಂತ ಹೇಳ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ಈ ಅಗ್ರಿಕಲ್ಚರ್ ಫೀಲ್ಡ್ ಸ್ವಲ್ಪ ಹೊಸಬಾನೆ. ಸೊ ಮೊನ್ನೆ ಒಂದು ಯೂಟ್ಯೂಬಲ್ಲಿ ಮದರ್ ಅಗ್ರಿ ಬಯೋಟೆಕ್ ಅಂದ್ಬಿಟ್ಟು ಒಂದು ಟೀಕ್ ಬೆಳವಣಿಗೆ ಬಗ್ಗೆ ಹೇಳಿದ್ರು. ಒಂದು 8 years ಅಲ್ಲಿ ಅದು ಟೀಕ್ ಬರುತ್ತೆ. ಬಿಕಾಸ್ ಅದು ಯಾವುದೋ ಒಂದು
ಒಳ್ಳೆ ಟಿಶ್ಯೂ ಇಂದ ಕ್ಲೋನ್ ಮಾಡಿರೋದು ಅಂತ ಹೇಳಿದ್ರು. ಅದು ರಿಯಲಿ 8 ಇಯರ್ಸ್ ಮೆಚುರಿಟಿ ಆಗುತ್ತಾ? ಈವನ್ ಸ್ಟಿಲ್ 8 ಇಯರ್ಸ್ ಮೇಲೂ ಬೆಳೆಸ್ಬೋದಂತೆ, ಬಟ್ 8 ಇಯರ್ಸ್ ಎಕ್ಸಾಕ್ಟ್ಲಿ ಮೆಚುರಿಟಿ ಆಗುತ್ತೆ ಕಟಾವ್ಗೆ. ಒಂದು 25 ಗನ್ ಫುಟ್ ಬರುತ್ತೆ ಅಂತ ಹೇಳಿದ್ರು. ಅಂಡ್ ಆಲ್ಸೋ ಒಂದು ಟೀಕ್ ಪ್ಲಾಂಟ್ಗೆ 350 rupees ದೇ ಆರ್ ಚಾರ್ಜಿಂಗ್. ಸೊ ಅದು ವರ್ತ ಇನ್ವೆಸ್ಟ್ ಮಾಡೋದಕ್ಕೆ ಆ ಥರ? ಬಿಕಾಸ್ ಟೀಕ್ ಎಲ್ಲ ಈ ಗೌರ್ಮೆಂಟ್ ಇದಕ್ಕೆಲ್ಲ ಹೋದ್ರೆ ಒಂದು 5 rupees 10 rupees ಇಲ್ಲ ಒಂದು 30 rupeesಗೆಲ್ಲ ಸಿಗುತ್ತೆ. ಸೊ ಅಲ್ಲಿ 350 rupees ಕೊಟ್ಟು ಆ 8 ಇಯರ್ಸ್ಗೆ ಅದು ಬಟ್ ದೇ ಆರ್ ಸೇಯಿಂಗ್ ದಟ್ ಅವರು ಪೇಟೆಂಟ್ ತಗೊಂಡಿದಾರಂತ. ಅವ್ರನ್ನ ಕೇಳಿ ಸರ್, ಸಂತೋಷ್ ಸರ್, ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದಾರಂತೆ? 8 ವರ್ಷದ ಕೇಸ್ ಸ್ಟಡಿಗಳಿದೆಯಂತ. ಅವರು ಎಷ್ಟು ವರ್ಷ ಆಗಿದೆ? ಅವರು ತುಂಬಾ ಕೇಸ್ ಸ್ಟಡಿ ಮಾಡಿದಾರಂತೆ ಅಕ್ರಾಸ್. ಸಾರಿ, ಅವರು ಎಷ್ಟು ವರ್ಷದಿಂದ ನರ್ಸರಿನ ಮಾಡಿ ಕೊಡ್ತಾ ಇದ್ದಾರೆ. ಅವರಲ್ಲಿ 8 ವರ್ಷಕ್ಕೆ ಹಾರ್ವೆಸ್ಟ್ ಮಾಡಿರೋ ಕೇಸ್ ಸ್ಟಡಿಗಳಿದ್ರೆ ಆ ಫಾರ್ಮರ್ಸ್ ನ ಕಾಂಟ್ಯಾಕ್ಟ್ ತಗೊಂಡು ವ್ಯಾಲಿಡೇಟ್ ಮಾಡ್ಕೊಳ್ಳಿ ಸರ್. ಸ್ಟ್ರೈಟ್ ಫಾರ್ವರ್ಡ್ ವೇ ಅಂತ ಅನ್ಸುತ್ತೆ. ಬಟ್ ದಟ್ ಇಸ್ ಅಪಾರ್ಟ್ ಸರ್. ಇವಾಗ ನಾವು ಯಾವುದೇ ಅರಣ್ಯ ವೃಕ್ಷಗಳು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಯಾವುದೇ ಅರಣ್ಯ ವೃಕ್ಷಗಳು ಆ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಪ್ರಕೃತಿನಲ್ಲಿ ಅದೇ ಆದ ಸಮಯ ತಗೊಳುತ್ತೆ. ಇದು ಏನು ಈ ಸೆಕೆಂಡರಿ ಗ್ರೋತ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಥವಾ ಮಾಡಿರ್ತಾರೆ, ಇದರದ್ದು ಇವಾಗೇನು ನಿಮಗೆ ಕ್ಯೂಬಿಕ್ ಫೀಟ್ ಏನೋ ಬರುತ್ತೆ, ಆದರೆ ಅದರದ್ದು ಗುಣಮಟ್ಟ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಮಿತ್ರರೊಬ್ಬರು ಈ ಥರ ಅದೇ ಯಾವ ಥರ ಟೀಕ್ ಅಂತ ಗೊತ್ತಿಲ್ಲ, ಟೀಕ್ ತೊಗೊಂಬಂದು ಕಿಟಕಿ ಬಾಗಿಲು ಫ್ರೇಮ್ ಎಲ್ಲ ಮಾಡಿಸಿದ ಮೇಲೆ ವಿತಿನ್ 6 months ಅದನ್ನೆಲ್ಲ ತೆಗೆಸಿ ಮತ್ತೆ UPVC ಡೋರ್ ಫ್ರೇಮ್ ಹಾಕ್ಸೋ ಪರಿಸ್ಥಿತಿ ಬಂತು. ಈ ನಡುವೆ ಮಾರ್ಕೆಟಲ್ಲಿ ಸಿಗ್ತಿರೋ ಯಾವುದೇ ಮರಗಳಲ್ಲಿ ಗುಣಮಟ್ಟ ಕಮ್ಮಿ ಆಗಿದೆ ಅನ್ನೋ ಒಂದು ಮೆಸೇಜ್ ಇದೆ ಸರ್. ಓಕೆ ಸರ್, ಟೀಕ್ ವಿಚಾರ ಬಂದಾಗ ನನಗೆ ಒಬ್ರು ಅಂದ್ರೆ ಅನುಭವಿ ರೈತರೊಬ್ರು ಮಾಹಿತಿ ಹೇಳಿದ ಪ್ರಕಾರ, ನೀವು ಟಿಂಬರ್ ಈ ತರದ್ದು ಮರಗಳು ಯಾವುದೇ ಹಾಕೋದಿದ್ರು ಬಹಳ ಯೋಚನೆ ಮಾಡಿ ಅದಕ್ಕೆ ಒಂದು ಜಾಗ ಸಪರೇಟ್ ಆಗಿದ್ರೆ ಅಲ್ಲಿ ನೀವು ಹಾಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಾವು ಸಾಮಾನ್ಯ ಏನ್ ಮಾಡ್ತೀವಿ, ನಮ್ದು ಹೈ ಡೆನ್ಸಿಟಿ ತರ ನಾವ್ ಎಲ್ಲಾ ಗಿಡಗಳ ಮಧ್ಯೆ ಇದನ್ನು ಹಾಕ್ಬಿಟ್ಟಿರ್ತೀವಿ, ಹಣ್ಣಿನ ಗಿಡಗಳು ಅದು ಇದು ಮಧ್ಯೆ. ಸೊ ಅದು ಕಟಾವಾಗ ಬಂದಂತ ಟೈಮಲ್ಲಿ ನಿಮ್ಗೆ ಗೊತ್ತಿಲ್ಲ, ಕೆಲವು ಸರಿ ಅನ್ಸ್ಕಿಲ್ಡ್ ಲೇಬರ್ಗಳು ಬಂದ್ಬಿಡ್ತಾರೆ ಕಟಾವ್ ಮಾಡೋದಿಕ್ಕೆ. ಅಂತ ಸಮಯದಲ್ಲಿ ಏನಾಗತ್ತೆ, ಅವರು ಮರ ಕಟ್ ಮಾಡಿದ್ದು ಅದು ಆಚೆ ಈಚೆ ಬಿದ್ದು ಚೆನ್ನಾಗಿರೋಂತ ಗಿಡಗಳು, ಅಂದ್ರೆ ಸುಮಾರು ವರ್ಷದಿಂದ ಅವ್ರು ಕಾಪಾಡ್ಕೊಂಡ್ ಬಂದಿರೋಂತ ಗಿಡಗಳು ಹಾಳಾಗಿರೋದು ಉಂಟಂತೆ. ಸೊ ಹಾಗಾಗಿ ಯಾರೇ ಟಿಂಬರ್ ವ್ಯಾಲ್ಯೂ ಮಾಡೋದಿದ್ರೆ ಅದಕ್ಕೆ ಸರಿಯಾದ ಒಂದು ಯೋಜನೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಜಸ್ಟ್ ನಿಮ್ಗೆ ಹೇಳಕ್ಕೆ ಇಷ್ಟ ಹೇಳಿದೆ. ಖಂಡಿತ ಪೂರಕವಾಗಿದೆ. ಹೇಳಿಯಪ್ಪ, ಇನ್ಯಾವುದಾರ ವಿಷಯಗಳಿದೆಯಾ? 10 ಗಂಟೆ ಆಗ್ಲಿಕ್ಕೆ. ನಮಸ್ತೆ ಸರ್, ಹರ್ಷ ಅಂತ ನಾಗಮಂಗಲದಿಂದ. ಹೇಳಿ ಸರ್. ಹೇಳಿ ಸರ್, ಈಗ ಒಂದು 4 days ಬ್ಯಾಕ್ ಒಂದು ಹೊಸದಾಗಿ ಬೋರ್ವೆಲ್ ಕೊರ್ಸಿದ್ವಿ. 550 ಅಡಿಗೆ ನೀರ್ ಸಿಕ್ಕಿದೆ. ನಾವು ಅದಾದ್ಮೇಲೆ ಒಂದು 60 ರಿಂದ 70 ಅಡಿ ಎಕ್ಸ್ಟ್ರಾ ಕೊರ್ಸಿದೀನಿ. ಸೊ ಈಗ ನಾವು ಹೊಸದಾಗಿ ಅದಕ್ಕೆ ಮೋಟ್ರ್ ಬಿಡ್ಬೇಕಾದ್ರೆ ಆ ನೀರ್ ಸಿಕ್ಕಿರೋ ಪಾಯಿಂಟ್ ಇದೆಯಲ್ಲ ಅದಕ್ಕಿಂತ ಮೇಲೆ ಬಿಡ್ಬೇಕಾ ಅಥವಾ ಅಲ್ಲಿ ಎಕ್ಸಾಕ್ಟ್ ಆಗ ಅಥವಾ ಅದಕ್ಕಿಂತ ಕೆಳಗಡೆ ಬಿಡ್ಬೇಕಾಗತ್ತೆ ಸರ್ ಮೋಟ್ರನ್ನ? ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ, ಯಾರು ಹೇಳ್ತೀರಾ ಈ ಸಿಚುವೇಶನ್ಗೆ? ಸರ್, ನೀರ್ ಎಲ್ಲಿ ಬಂದಿದೆ ಅದಕ್ಕಿಂತಾನು ಒಂದು 10 ಅಡಿ ಅಥವಾ 20 ಅಡಿ ಕೆಳಗಡೆ ಬಿಟ್ರೆ ಒಳ್ಳೇದು ಸರ್. ಹಾ ಸರ್, ಆದ್ರೆ ಈಗ 550 ಅಡಿ ಅಂದ್ರೆ ಒಂದು 10 ಅಡಿ ಕೆಳಗಡೆ ಬಿಡ್ಬೇಕಾಗತ್ತೆ. ಒಂದ್ 20 ಅಡಿ ಒಂದ್ ಲೆಂತ್ ಬಿಡಿ. ಟೋಟಲ್ ಬೋರ್ ಡ್ರಿಲ್ ಮಾಡ್ಸಿರೋದು ಎಷ್ಟು ಸರ್? ಟೋಟಲ್ ಬೋರ್ 625 ಅಡಿ. 625 ಅಡಿ ಅಲ್ವಾ? ನಿಮ್ಗೆ ನೀರ್ ಬಂದಿರೋದು 550 ಅಡಿಗೆ. 50 ಅಡಿಗೆ ಒಂದು 570 ಅಡಿ 70 ಅಡಿಗೆ ಬಿಡಿ. ಸರಿ ಸರ್. Sir, usual practice is total drill depth minus 50 feet ಅಲ್ಲಿ ನಿಮ್ದು ಇಂಪೆಲ್ಲರ್ ಇರ್ಬೇಕು ಸರ್. ಸೊ 625 minus 50 ಅಂದ್ರೆ 575 feet ವರೆಗೂ ನೀವು ಬೋರ್ವೆಲ್ ನ ಇದು ಮಾಡ್ಬೋದು ಸರ್. ದಟ್ಸ್ ದ ಕಾಮನ್ ಪ್ರಾಕ್ಟೀಸ್. ಸರಿ ಸರ್, ಸರಿ, ಥ್ಯಾಂಕ್ ಯು. ಸೊ ಮತ್ತೆ ಸಂತೋಷ್ ಇಲ್ಲೇ ರೀಸೆಂಟ್ ಆಗಿ ಒಂದು 15 days ಅಲ್ಲಿ ನಂದು ಒಂದು 3 years ಸಸಿಗಳಿದೆ, ಕೋಕೋನಟ್ ಸಸಿಗಳು. ಅದಕ್ಕೆ ದುಂಬಿ ಹೊಡೆದಿದೆ. 2 ಸಸಿ, ಒಂದು ಸಸಿ ಫಸ್ಟ್ ಹೊಡೆದಿತ್ತು, ನೆಕ್ಸ್ಟ್ ಇನ್ನೊಂದು ವೀಕ್ ಹೋದಾಗ ಇನ್ನೊಂದು ಸಸಿಗೆ ದುಂಬಿ ಹೊಡೆದಿತ್ತು.
ಸೊ ನಾನು ಥ್ಯಾಂಕ್ಸ್ ಹೇಳಬೇಕು ದಿಲೀಪ್ ಸರ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಗ್ರೂಪ್ಗೆ. ಅವ್ರೊಂದು ಸಜೆಷನ್ ಹೇಳಿದ್ರು, ಅದು ಹರಳೆಣ್ಣೆದು ಬೀಜ ಬರೋದ್ರೆ ಅದು ಕುಟ್ಟಿ ಟ್ರೇಯಲ್ಲಿ ಇಟ್ಟು ನೀರಲ್ಲಿ ಇಟ್ಟರೆ ದುಂಬಿ ಅಲ್ಲಿ ಬಂದು ಬೀಳುತ್ತೆ, ಸೊ ಅವ್ರು ಬಿಸಾಕ್ಬೋದು ಅಂತ. ಬಟ್ ನಾನು ಒಂದು ವಾರಕ್ಕೊಂದ್ಸರಿ ಹೋಗೋದ್ರಿಂದ ಮೇ ಬಿ ಆ ನೀರು ಡ್ರೈ ಆಗ್ಬೋದು, ದುಂಬಿ ತಿರ್ಗಾ ಹಾರಕ್ ಹೋಗ್ಬೋದು. ಬಟ್ ಇನ್ನೊಂದು ಸೊಲ್ಯೂಷನ್ ನಂಗೆ ಅದೇ ಊರಲ್ಲಿ ಏನಂದ್ರು ಅಂದ್ರೆ, ಈ ಮರಳು ಇರುತ್ತಲ್ಲ, ಮರಳನ್ನೆಲ್ಲ ತಗೊಂಡು ಆ ತೆಂಗಿನ ಸಂದಿಯಲ್ಲಿ ಇರುತ್ತೆ, ಅದಕ್ಕೆ ಸಂದಿ ಎಲ್ಲ ಫಿಲ್ ಮಾಡಿ ಏನಾಗಲ್ಲ ಅಂತ ಹೇಳಿದ್ದಾರೆ. ಸೊ ಮರಳನ್ನ ಫಿಲ್ ಮಾಡಿದ್ರೆ ಯಾಕೆ ದುಂಬಿ ಬಂದು ತಿನ್ಬೇಕಾದ್ರೆ ಸ್ವೀಟ್ ಅಂತಲ್ಲ ಮದ್ದು ಅನ್ಸುತ್ತೆ, ಅವಾಗ ಹೋಗ್ಬಿಡುತ್ತೆ ಅಂದ್ರೆ. ಬಟ್ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಮರಳು ತಿನ್ನೋದ್ರಿಂದ? ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಇಲ್ಲ ಸಂತೋಷ್ ಅವ್ರ ಪ್ರಶ್ನೆ ಕೇಳಿದ್ವಿ. ಇಲ್ಲ ಸರ್, ಅದು ಮಾಡ್ಬೋದು. ಮರಳನ್ನ ಹಾಕ್ತಾರೆ, ಹೊಸ ಸುಳಿಗಳು ಬರುತ್ತಲ್ಲ ನಿಮ್ಮ ಗಿಡಗಳಲ್ಲಿ, ಪ್ರತಿ ಗಿಡಕ್ಕೂ ಮರಳನ್ನ ಹಾಕ್ಬೋದು. ಬಟ್ 3 ವರ್ಷದ ಗಿಡ ಅಂತೀರಾ, 3 ವರ್ಷಕ್ಕೆ ಅದು 5 ರಿಂದ 6 ಅಡಿ ಎತ್ತರಕ್ಕೆ ಬೆಳೆದಿದ್ದರೆ ಆ ಹೈಟ್ ಅಲ್ಲಿ ಹೊಸದಾಗಿ ಬರ್ತಿರೋ ಸುಳಿಗೆ ಮರಳನ್ನ ಸುರಿಯೋದು ಸ್ವಲ್ಪ ತ್ರಾಸದಾಯಕ ಆಗ್ಬೋದು, ಶ್ರಮ ಆಗ್ಬೋದು. ಸರ್ ಮಂಜುನಾಥ್ ಸರ್ ಹೇಳಿಯಪ್ಪ. ಸರ್, ತೆಂಗಿನ ಗಿಡಕ್ಕೆ ಕೆಳಗಡೆ ಯಾವ್ದೋ ಒಂದು ಭಾಗದಲ್ಲಿ ದುಂಬಿ ಹೊಡೆದಿರೋ ಭಾಗದಲ್ಲಿ ಹೋಲ್ ಆಗಿರುತ್ತೆ. ಫಸ್ಟ್ ಯಾವ್ದಾದ್ರು ಒಂದು ರಾಡ್ ತಗೊಂಡು ಚೂಪ್ ಮಾಡ್ಕೊಂಡು ಆ ದುಂಬಿನ ತೆಗಿಬೇಕು ಸರ್. ಹೆಂಗೆ ಚುಚ್ಚಿದ್ರೆ ಸರ್, ದುಂಬಿ ಅದ್ರ ಒಳಗಡೆ ಇರೋ ದುಂಬಿ ಈಚೆ ಎಳ್ಕೊಂಡಾಗ ಬರುತ್ತೆ. ಬಂದಂತ ಜಾಗಕ್ಕೆ ಸರ್ ನಂತರ ಮರಳು ಹಾಕಕ್ ಹೇಳಿ ಸರ್. ಅವರು ಆರೋಗ್ಯವಾಗಿರೋ ಗಿಡಗಳಿಗೆ ಸರ್, ಆರೋಗ್ಯವಾಗಿರೋ ಗಿಡಗಳಿಗೆ ಪ್ರಿವೆನ್ಷನ್ ಆಗಿ ಮಾಡ್ಬೋದು ಸರ್, ಮರಳು ಹಾಕ್ಬೇಕು. ಯಾಕಂದ್ರೆ ಅಲ್ಲೊಬ್ರು ವಯಸ್ಸಾಗಿರೋ ತಾತ ನಂಗೆ ಹಂಗದ್ರು, ಆಕ್ಚುಲಿ ಹಾಕ್ಬೋದಲ್ಲ? ಸರ್ ನಿಮ್ ಕನ್ವಿನಿಯನ್ಸ್ ಸರ್, 5 ಅಡಿ 6 ಅಡಿ ಎತ್ತರದ ಗಿಡಗಳಿಗೆ ಹೇಗೆ ಹಾಕಿಸ್ತೀರಾ? ಅದು ಸಮಸ್ಯೆ ಇದೆ. ಹಾಗಾಗಿ ಅದು ಎಲ್ಲಿ ಕೈ ಎಟ್ಟುತ್ತೋ ಅಲ್ಲಿ ಹಾಕೋಣ ಮಾಡಿ. ಹರಳು ಹಿಂಡಿಯನ್ನ ಅಗಲನೆ ಬಾಯಿನ ಪಾತ್ರೆನಲ್ಲಿ ಹರಳು ಹಿಂಡಿನ ನೆನೆ ಹಾಕಿ ನೀರು ಹಾಕಿ ಇಡೋದು ಒಂದು ಸುಲಭವಾದ ಮಾರ್ಗ. ಅದನ್ನ ನೀವು ಮಾಡಿ ಸರ್, ಮಾಡ್ತಾ ಹೋಗಿ. ಅದೇನಪ್ಪ ಅಂದ್ರೆ ನೀವು ಹೇಳಿದಾಗ ಹಿಂಡಿ ವಾಸನೆ ಬಂದಿರುತ್ತೆ, ಅಥವಾ ಹಿಂಡಿನಲ್ಲಿದ್ದಂಥ ನೀರು ಆವಿಯಾಗಿ ಹೋಗಿರುತ್ತೆ, ಮತ್ತೆ ನೀರನ್ನ ತುಂಬಬೇಕಾಗತ್ತೆ. ನೀವು ಪ್ರತಿ ಸಲ ತೋಟಕ್ಕೆ ಹೋದಾಗ ಅದನ್ನ ಮಾಡ್ತಾ ಬಂದ್ರೆ ಒಂದು ಹಂತದವರೆಗೂ ನಿಯಂತ್ರಣ ಆಗತ್ತೆ. ಬಟ್ ಸರ್, ಅದು ಆವಿ ಆದಾಗ ದುಂಬಿ ತಿರ್ಗಾ ನೆಕ್ಸ್ಟ್ ದುಂಬಿ ಅದ್ರೊಳಗೆ ಬದುಕಿರುತ್ತಲ್ವಾ, ತಿರ್ಗಾ ಅದು ಸ್ಪ್ರೆಡ್ ಆಗತ್ತಲ್ವಾ ಆವಿ ಆದಾಗ? ಅದನ್ನೇ ಹೇಳಿದ್ದು, ವಾರಕ್ಕೊಂದ್ಸಲ ಹೋಗೋದ್ರಿಂದ. ಅದಕ್ಕೆ ಸರ್ ಬಕೆಟ್ ಟ್ರ್ಯಾಪ್ ಅಂತ, ಪ್ಲಾಸ್ಟಿಕ್ ಬಕೆಟ್ ಟ್ರ್ಯಾಪ್ ಅಂತ ಯೂಸ್ ಮಾಡ್ತೀವಿ. ನಮ್ಮನೆ ತೋಟದಲ್ಲಿ ಇದೆ ಬಕೆಟ್ ಟ್ರ್ಯಾಪ್ ಅಲ್ಲಿ ಏನಾಗುತ್ತೆ, ಅದು ಒಂದ್ಸಲ ಒಳಗಡೆ ಹೋದ್ಮೇಲೆ ನೀರಲ್ಲಿ ಬಿದ್ದು ತೇಲ್ತಾ ಇರುತ್ತೆ, ನೀರಿನ ಮಟ್ಟನೂ ಕಮ್ಮಿ ಆಗಲ್ಲ, ಮತ್ತೆ ಹೊರಗಡೆ ಬರಲ್ಲ ಹುಳ. ಒಂದು ವಿಧಾನ. ಈ ಹರಳಿಂಡಿ ಇನ್ನೊಂದು ಮಂಜುನಾಥ್ ಅವರ ಇನ್ನೊಂದು ಫೆರೋಮೋನ್ ಲೂರ್ ಯೂಸ್ ಮಾಡ್ಬೋದಲ್ಲ ಇವರು? ಬಕೆಟ್ ಟ್ರ್ಯಾಪ್ ಹಾಕಿದಾಗ ಯೂಸ್ ಮಾಡಲೇಬೇಕು. ಅದು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಅಟ್ರಾಕ್ಟ್ ಆಗಿ ದುಂಬಿಗಳು ಬಂದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ದುಂಬಿ ಇದ್ರೆ. ಅದ್ರಲ್ಲಿ ನೀರು ಮತ್ತೆ ನೀವು ಒಳಗಡೆ ಹರಳೆಣ್ಣೆ ಹಾಕೋದ್ರಿಂದ ಅದು ಮೋಸ್ಟ್ಲಿ ಹರಳೆಣ್ಣೆ ಅದಕ್ಕೆ ರೆಕ್ಕೆಗೆಲ್ಲ ಅಂಟ್ಕೊಂಡು ನೀರಲ್ಲಿ ಬಿದ್ದು ಸಾಯುತ್ತೆ ಅಂತ ಒಂದು ಕಾನ್ಸೆಪ್ಟ್. ದಟ್ ವರ್ಕ್ಸ್ ಲೈಕ್ ದಟ್ ಆಕ್ಚುಲಿ. ಹೌದು ಸರ್. ಅಲ್ಲ, ಬಕೆಟ್ ಟ್ರ್ಯಾಪ್ ಅಲ್ಲಿ ಫೆರಮನ್ ಲೂರಲ್ಲಿ ಮಸ್ಟ್ ಕರೆಕ್ಟ್. ಅದೇ ವೆಂಕಟೇಶ್ ಅವರೇ, ನೀವು ಫೆರಮನ್ ಲೂರ್ ಯೂಸ್ ಮಾಡಿ, ನೀವು ಬಕೆಟ್ ಟ್ರ್ಯಾಪ್ ಹಾಕ್ಬಿಟ್ಟು. ಸಂತೋಷ್ ಅವ್ರಿಗೆ. ಓಕೆ ಸರಿ ಸಂತೋಷ್ ಅವರೇ, ನೀವು ಇವರು ನಮ್ಮ ಮಂಜುನಾಥ್ ಹೇಳ್ದಂಗೆ ಬಕೆಟ್ ಟ್ರ್ಯಾಪ್ ಸಿಗುತ್ತೆ ನಿಮಗೆ ಸುಮಾರು ಕಡೆ. ಆ ಬಕೆಟ್ ಟ್ರ್ಯಾಪ್ ಒಳಗೆ ಫೆರಮೋನ್ ಲ್ಯೂರ್ ಅಂತ ಸಿಗುತ್ತೆ. ಅದು ಒಂದು ಫೆರಮೋನ್ ಹೆಣ್ಣು ಮತ್ತೆ ಗಂಡು ಎರಡನ್ನೂ ಅಟ್ರಾಕ್ಟ್ ಮಾಡೋ ಫೆರಮೋನ್ ಅದು. ಅದನ್ನ ಹಾಕಿದ್ರೆ ಅದು ಅಟ್ರಾಕ್ಷನ್ ಬಂದು ನೀರಲ್ಲಿ ಬಿದ್ದು, ನೀರಲ್ಲಿ ಸ್ವಲ್ಪ ಹರಳೆಣ್ಣೆ ಹಾಕಿದ್ರಿಂದ ಅದ್ರಲ್ಲಿ ಬಿದ್ದು ಸತ್ತೋಗುತ್ತೆ. ಅದು ತಗೊಂಬಿಟ್ಟು ನೀವು ಆ ದುಂಬಿ ನಾಶ ಮಾಡ್ಬೇಕು. ಆಮೇಲೆ ಎವರಿ ವೀಕ್ ಹೋಗ್ತಿರಲ್ವಾ, ನೀರಲ್ಲಿ ಬಿದ್ದಿರೋ ದುಂಬಿನ ಸುಟ್ಟಾಕ್ಬಿಡಿ, ಅಥವಾ ನೀರಲ್ಲಿ ನೆಲದಲ್ಲಿ ಕೂತಾಕ್ಬಿಡಿ, ಆ ತರ ಏನಾದ್ರು ಮಾಡಿ. ಸರಿ ಸರ್, ಸಂತೋಷ್ ಅವರಿಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಹೇಳಿಯಪ್ಪ, ಇನ್ನೇನಾದ್ರು ವಿಷಯ? ಸಾಕಷ್ಟು ವಿಷಯಗಳು ಇವತ್ತು ಬರ್ತಾ ಇದೆ, ಬಹಳ ಸಂತೋಷ. ಹೇಳಿಯಪ್ಪ, ಇನ್ನೇನಾದ್ರು ವಿಷಯಗಳಿದೆಯಾ, ಮಾಹಿತಿ ಇದೆಯಾ, ಬೇಕಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಂತೋಷ್. ಸರ್, ಬಾಳೆನಲ್ಲಿ ಮರ ಮರಕ್ಕೊಂದು 2 ಗಿಡ ಬೀಳ್ತಾ ಇದೆ, ಸ್ಟೆಮ್ ಬಿಲ್ ತುಂಬಾ ಆಗಿದೆ. ಯಾರಾದ್ರೂ ಏನಾದ್ರು ಮಾಡಿದಿರ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ? ಬುಡ ಇರುತ್ತಲ್ಲ, ಬುಡದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಹುಳುಗಳು, ತುಂಬಾ ತಿಂದ್ಬಿಟ್ಟು ಆ ಗಿಡನೇ ಬಿದ್ದೋಗ್ತಾ ಇದೆ.
ಅದು ಈ ತರ ನಮ್ಮ ರೈನೋಸರಸ್ ಬೀಟಲ್ ತರ ದುಂಬಿಗಳ ಬೇರೆ ಹುಳಗಳ ಸರ್ ಬಾಳೆಗೆಡ್ಡೆ ಚಿಕ್ಕದು ಸರ್, ಸ್ಟೆಮ್ ವಿವಿಲ್ ಅಂತ, ಬನಾನಾಗೆ ಸ್ಟೆಮ್ ವಿವಿಲ್ ಅಂತ ಬರುತ್ತೆ. ಅದು ಓಕೆ ಕಾಂಡ ಬಹಳ ಕೊರಕ. ಚಿಕ್ಕದಿರುತ್ತೆ. ನಮ್ಮ ಅಕ್ಕಿಲಿ ಹುಳ ಬರುತ್ತಲ್ಲ, ಹಾ 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 ಅದೇ ತರ ಇನ್ ಸ್ವಲ್ಪ ದಪ್ಪ ಇರುತ್ತೆ. ಸರಿ ಸರಿ ಸರಿ. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ ಏನಾದ್ರು ಟ್ರೈ ಮಾಡಿದಾರ ಕೇಳ್ಬೇಕಿತ್ತು. ಯಾರು ಅದು ಉಪಯೋಗಿಸಿದ್ದೀರಾ? ಬಾಳೆಯಲ್ಲಿ ಕಾಂಡ ಕೊರಕ ಹುಳುಗಳನ್ನು ನಿಯಂತ್ರಣ ಮಾಡೋದು ನೈಸರ್ಗಿಕವಾಗಿ ಅಂತ ಕೇಳ್ತಾರೆ ಸುಮನ್ ಸರ್. ಸರ್ ನಾವು ಹುಳ ಕಂಟ್ರೋಲ್ಗಲ್ಲ, ಅದು ಅವು ಚಿಕ್ಕ ಕಾಂಡಗಳನ್ನ ಉಟ್ಕೊಂತವಲ್ಲ, ಅದನ್ನ ಒಂದು ಪೈಪ್ ರಾಡ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ, GI ಪೈಪ್ನ. ಅದರಿಂದ ಕಾಂಡಗಳನ್ನೆಲ್ಲ ಅಲ್ಲೇ ಅವನ್ನೆಲ್ಲ ಬುಡಮೂಲಿಕೆಯಿಂದ ತೆಗೆದು ಅದನ್ನ ನಾಶ ಮಾಡ್ತಾ ಇದ್ವಿ. ಮತ್ತೆ ಅದು ಮತ್ತೆ ಬೆಳೆದಂಗೆ ಅದೊಂದು ನಾವು ಟೂಲ್ ಮಾಡ್ಕೊಂಡಿದೀವಿ ಅಷ್ಟೇ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ. ಅಲ್ಲ, ಬಾಳೆ ಸಸಿ ಬರ್ಲಿಕ್ಕಲ್ಲ ಸರ್, ಬಾಳೆ ಬೆಳೆದಿರುವಂತ ಬಾಳೆ ಗಿಡನೇ ಬಿದೋಗ್ತಾ ಇದೆ ಈ ಕಾಂಡ ಕೊರಕ ಹುಳದಿಂದ. ಅದೇ ಮೋಸ್ಟ್ಲಿ ಅವರು ಕಂದುಗಳು ಅಂತೀವಲ್ಲ, ಹೊಸ ಕಂದುಗಳು ಬರುತ್ತಲ್ಲ, ಅದನ್ನ ನಿಯಂತ್ರಣ ಮಾಡೋದಾಗಿ ಅಂತ ಉಮೇಶ್ವರ್ ಸರ್ ಹೇಳ್ತಾ ಇದ್ದಾರೆ. ಬಟ್ ಸುಮನ್ ಸರ್ ಪ್ರಶ್ನೆ ಇದ್ದಿದ್ದು ಈ ಕಾಂಡ ಕೊರಕ ಹುಳುಗಳನ್ನು ನ್ಯಾಚುರಲ್ ಆಗಿ ನಿಯಂತ್ರಣ ಮಾಡಿರೋ ಅನುಭವ ಇದ್ರೆ ಹೇಳಿ ಅಂತ. ಯಾರಿಗಾರ ಇದೆಯಾ? ನೋಡಿದ್ದೀರಾ? ಆಯ್ತಾ? ಅನುಭವ ಆಗಿದೆ? ಹಲೋ ಸರ್, ಇದು ರಿಪೆಲೆಂಟ್ ಅಂತ. ರಿಪೆಲೆಂಟ್ ಅಂದರೆ ಅದನ್ನು ನಿಮಗೆ ಬಾಳೆ ಗಿಡದ ಬುಡದಲ್ಲಿ ಬೇವು ಮತ್ತು ಹೊಂಗೆ ಈ ಥರದ ಹಿಂಡಿ ದ್ರಾವಣ ಅಥವಾ ಹಿಂಡಿ ದ್ರಾವಣನೇ ಮಾಡಿ ಸರ್. ಎಲ್ಲ ಬಾಳೆ ಗಿಡಕ್ಕೂ ಒಂದು 2 ಲೀಟ್ರ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ನಾವು ಉದಾಹರಣೆಗೆ 5 kg ಹಿಂಡಿ 200 ಲೀಟ್ರ್ ನೀರು ಅಂತೀವಲ್ಲ, ನೀವು ಅದನ್ನು ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ 5 kg ಹಿಂಡಿ 100 ಲೀಟ್ರ್ ನೀರಿಗೆ ಮಾಡಿ ಪ್ರತಿ ಬಾಳೆ ಗಿಡದ ಬುಡಕ್ಕೆ 2 ಲೀಟ್ರ್ ಈ ಬೇವಿನ ಹಿಂಡಿ ದ್ರಾವಣವನ್ನು ಸುರಿತಾ ಬನ್ನಿ. ಇದು ರಿಪೆಲೆಂಟಾಗಿ ಕೆಲಸ ಮಾಡುತ್ತೆ. ಇದರಿಂದ ಸ್ಟೆಮ್ ಬೋರರ್ ಸಂಖ್ಯೆ ಕಮ್ಮಿ ಆದರೂ ಅದು ನಮ್ಗೆ ಬೆನಿಫಿಟ್ಟೇನೆ. ಇಲ್ಲದೇ ಇದ್ರೂ ನಿಮಗೆ ಬಾಳೆಗೆ ಪೋಷಕಾಂಶ ಅಂತೂ ಸಿಕ್ಕೇ ಸಿಗುತ್ತೆ. ಬಾಳೆಗಿಡ ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ, ಮಣ್ಣು ಫಲವತ್ತಾಗುತ್ತೆ. ಈ ಹಿಂಡಿ ದ್ರಾವಣವನ್ನು ಬುಡಕ್ಕೆ ಸುರಿಯೋದ್ರಿಂದ ಅದು ನಿಯಂತ್ರಣ ಆಗಬಹುದು ಮತ್ತು ಮಣ್ಣಂತೂ ಖಂಡಿತ ಅಭಿವೃದ್ಧಿ ಆಗುತ್ತೆ. ಪ್ರಯತ್ನ ಮಾಡ್ತೀನಿ ಸರ್. ಒಳ್ಳೇದು ಸರ್, ನನಗೊಂದು ಸ್ಮಾಲ್ ಇದಿತ್ತು ಸರ್. ಇಲ್ಲಿ ಬೇಕಿದ್ರೆ ಒಂದು OWDC ನ ಒಂದು ಡೈರೆಕ್ಟ್ ಆಗಿ ಒಂದು 2 ಲೀಟರ್ಸ್ ಬುಡಕ್ಕೆ ಕೊಡ್ತೀರ ನೋಡಿ ಸರ್, ಅದು ವರ್ಕ್ ಆಗ್ಬಹುದು. ಇಲ್ಲಿ ಉದ್ದೇಶ ಇರೋದು ದಿಲೀಪ್ ಸರ್, ರಿಪೆಲೆಂಟ್ ಮಾಡೋಣ ಅಂತ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ರಿಪೆಲೆಂಟ್ ಏಜೆಂಟ್. ಅಲ್ಲಿ ಸರ್ ರಿಪಲ್ ಆಗತ್ತೆ ಅನ್ಸುತ್ತೆ ಸರ್, ಯಾಕೆಂದ್ರೆ ನಾವು GGG ಮಾಡಿ ಇದ್ರಲ್ಲಿ ಕೊಟ್ಟಿದ್ವಿ. ಇಟ್ಸ್ ಬೀನ್ 3-4 months. ಇವತ್ತಿನವರೆಗೂ ಒಂದು ಸಕಿಂಗ್ ಯಾವುದೇ ತರದ ಟೆಸ್ಟ್ ಬರ್ಲಿಲ್ಲ ಸರ್ ನಮ್ಗೆ. ಇಲ್ಲಿ ಸ್ಟೆಮ್ ಬೋರರ್ ಬಗ್ಗೆ ಮಾತಾಡ್ತಿದ್ದಾರೆ ಸರ್ ಸುಮನ್ ಸರ್. ಅದೇ ಸರ್, ಒಂದ್ಸರಿ ಟ್ರೈ ಮಾಡ್ಬೋದು ಸರ್. ನೋ ಹಾರ್ಮ್ ಇನ್ ಇಟ್ ಅಂತ ಅನ್ಸುತ್ತೆ ಸರ್, ಒಂದ್ಸರಿ ಟ್ರೈ ಮಾಡ್ಬೋದು ಸರ್. OWDC ನಲ್ಲಿ ರಿಪೆಲೆಂಟ್ ಫೀಚರ್ ಇದೆಯಾ? ನೀಮಲ್ಲಿ ಕ್ಯಾಸ್ಟರ್ ಅಲ್ಲಿ ಇದ್ದಂಗೆ ರಿಪೆಲೆಂಟ್ ಫೀಚರ್ ಇದೆಯಾ OWDC ನಲ್ಲಿ ಅನ್ನೋದು ಒಂದು ಸಬ್ ಕ್ವಶನ್. ಸರ್, ನಾನು ಇವತ್ತಿನವರೆಗೂ ಏನಕ್ಕೆ ಹಾಕಿದ್ರು ರಿಪಲ್ಷನ್ ಡೆಫಿನೆಟ್ಲಿ ಇದೆ ಸರ್. ಬೇರೆ ನನಗೆ ಯಾವುದೇ ರೀತಿ ಹುಳ ಏನೂ ಬಂದಿಲ್ಲ. ಎನಿ ಪೆಸ್ಟ್, ಎನಿ ಫಂಗಸ್, ಎನಿ ಲಾರ್ವೆ ಏನೂ ಕಾಣಿಸ್ತಾ ಇಲ್ಲ ಸರ್. OWDC ಜೊತೆಗೆ ಏನ್ ಮಿಕ್ಸ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, ನಾನು ಅದೇ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಇದೀವಿ ಸರ್. ಬಟ್ ಆಲ್ಮೋಸ್ಟ್ 90% ಯಾವುದೂ ಬಂದಿಲ್ಲ ಸರ್. ಒಂದ್ಸರಿ 4.5 months ಅಲ್ಲಿ ಮತ್ತೆ ನೋ ರಿಟರ್ನ್ ಬ್ಯಾಕ್ ಆಫ್ ಎನಿ ಪೆಸ್ಟ್ ಸರ್. ಖಂಡಿತ ಸರ್. ಗಾರ್ಲಿಕ್ ಮತ್ತೆ ಇದು ಹೇಳಿದ್ರೆ ಅವು ರಿಪೆಲೆಂಟು. ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು ಓನ್ಲಿ OWDC ನಲ್ಲಿ ರಿಪೆಲೆಂಟ್ ಇರಲ್ಲ. ಯು ಹ್ಯಾವ್ ಟು ಆಡ್ ಗಾರ್ಲಿಕ್. ನೀವು ಮಾಡ್ತಿರೋದು GGG ಮಾಡಿ ಕೊಟ್ಟಿದ್ದು ಸರ್. ರಿಪೆಲೆಂಟ್ ಹಾಕಿದ್ದೀರಾ, ಕರೆಕ್ಟ್. ಸೊ ಗಾರ್ಲಿಕ್, ಜಿಂಜರ್ ಅಂಡ್ ಗ್ರೀನ್ ಚಿಲ್ಲಿ ಸರ್, ಅವೆಲ್ಲ ರಿಪೆಲೆಂಟ್ ಆಗೇ ಆಗತ್ತೆ. ನೀಮ್ ಇಸ್ ದ ನ್ಯಾಚುರಲ್ ರಿಪೆಲೆಂಟ್ ಅಂತ ಅನ್ಕೊಂತೀವಿ. ನೀಮ್ ಟ್ರೂ ಸರ್, ಟ್ರೂ. ಸರ್ ನಮಸ್ತೆ, ಚೆನ್ನೇಗೌಡ ಸರ್, ಮಂಡ್ಯದಿಂದ. ಹೇಳಿ ಸರ್. ಇನ್ನೇನಿಲ್ಲ ಸರ್, ಒಂದು ಮಾಹಿತಿ ಹೆಂಗೆ ಅಂದ್ರೆ ಪಿರಿಯಾಪಟ್ಟಣದ ಹತ್ರ ಅವರು ಕಾಳಪ್ಪ ಅಂತ ಅಂದ್ಬಿಟ್ಟು ಈ ಬೀಜಗಳ ಒಂದು ಸಂಗ್ರಹಣೆ ಮತ್ತು ಇದೆಲ್ಲ ಇದ್ ಮಾಡ್ತಾರೆ, ನಾಟಿ ಬೀಜಗಳ ಬಗ್ಗೆ ಸರ್.
ಹೇಳಿ ಗೌಡ್ರೆ, ಕೇಳಿಸ್ಕೊತಾ ಆ, ಬೀಜಗಳ ಬಗ್ಗೆ ಅದಕ್ಕೆ ನಾನು ಫೋನ್ ಮಾಡಿದೆ ಕಳಪ ಅವ್ರಿಗೆ. ಕಳಪ ಅವ್ರೆ ಬಂದ್ರೆ ಸಿಗತ್ತಾ ಅಂದೆ. ಆಮೇಲೆ ಅವರಂದ್ರು, ಸರ್ ಒಂದು ಕೆಲಸ ಮಾಡಿ, ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಶುಕ್ರವಾರ ಶನಿವಾರ ಭಾನುವಾರ 3 ದಿನಗಳು ಅದರ ಮೇಳ ಇದೆ ಸರ್, ಬನ್ನಿ ಅಲ್ಲಿ ಅಂತ ಹೇಳಿದ್ರು ಸರ್. ಯಾರು ಆಸಕ್ತರಿದ್ರೆ ನಾಟಿ ಬೀಜ, ಆಮೇಲೆ ಅದರಲ್ಲಿ ತೊಗರಿ ಬೀಜದ ಬಗ್ಗೆ ಹೇಳಿದ್ರು ಸರ್. ಒಂದು 9 ವರ್ಷ ಕಾಲ ಬರ್ತದಂತೆ ಸರ್, ಒಂದು ಯಾವುದೋ ಒಂದು ತಳಿ ಹಾಕದ್ಮೇಲೆ 9 ವರ್ಷಗಳ ಕಾಲ ಬರ್ತದೆ. ಒಂದು 3 ವೆರೈಟಿ ಬೇರೆ ಬೇರೆ ರೀತಿ ಎಲ್ಲ ಹೇಳಿದ್ರು. ಆಮೇಲೆ ಅವರೇ ಕೂಡ ನಿತ್ಯ ಯಾವಾಗ್ಲೂ ಇರುವಂತ ಅವರೇ ಕೂಡ ಬೀಜ ಇದೆ. ಆಮೇಲೆ ಇನ್ನೊಂದು ಚಪ್ರದವರೇ, ಬೇರೆ ಬೇರೆ ಎಲ್ಲ ಹೇಳಿದ್ರು ಸರ್. ಅದ್ರ ಬಗ್ಗೆ ಬನ್ನಿ. ಆಮೇಲೆ ಶನಿವಾರದ ದಿವಸ ತರಬೇತಿನೇ ಇದೆ, ನೀವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆವರೆಗೆ ಬನ್ನಿ ಸರ್. 3 ದಿನದಲ್ಲಿ ನೀವು ಶನಿವಾರ ಬಂದ್ರೇನೆ 28ನೇ ತಾರೀಕು ಬಂದ್ರೇನೆ ಪರವಾಗಿಲ್ಲ ಅಂತಂದ್ರು. ಅದ್ರ ಬಗ್ಗೆ ಯಾರಿಗಾದ್ರೂ ಫ್ರೀ ಆಗಿದ್ದು ಆಸಕ್ತರಿದ್ರೆ ಹೋಗ್ಬೋದು ಸರ್. ಖಂಡಿತ ಸರ್, ಮಾಹಿತಿಗೆ ಧನ್ಯವಾದಗಳು ಗೌಡ್ರೆ. ಆಮೇಲೆ ಇನ್ನೊಂದು ಸರ್, ನನ್ಗೆ ಒಂದು ಚೂರು ಮಾಹಿತಿ ಬೇಕು ಸರ್. ನೀವು ಇದು ಹೇಳಿದ್ರಲ್ಲ ಸರ್, ಯಾವುದು ಈಗ ಕಾಫಿ ಗಿಡಗಳು ಹಾಕ್ಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ ಗ್ಲಿಸಿಡಿಯಾ, ಪೂರ್ವ ದಿಕ್ಕಿಗೆ ಅಕ್ಸೆ ಅಂತ ಹೇಳಿದ್ರಲ್ಲ ಸರ್. ಈಗಿನಿಂದಾನೇ ಈಗ ಗುಂಡಿಗಳೆಲ್ಲ ಮಾಡಿ, ಅಳತೆ ಪ್ರಮಾಣ ಎಲ್ಲ ಮಾಡಿ ಗುಂಡಿಗಳು ಮಾಡಿ, ಈಗ ನಾನು ಪಶ್ಚಿಮ ದಿಕ್ಕಿಗೆ ಎಷ್ಟಡಿ ಬಿಟ್ಟು ನಡ್ಲಿ ಸರ್ ಇದನ್ನ? ಇದು ಸಿಗುತ್ತಂತೆ ಸರ್, ಇದು ನಮ್ಮ ಸ್ನೇಹಿತರು ಕಟಿಂಗ್ಸ್ ಕೊಡ್ತೀನಿ ಅಂತ ಹೇಳಿದಾರೆ, ಯಾವ್ದನ್ನ ಗ್ಲಿಸಿಡಿಯಾದ್ದು. ಈಗ ಹಾಕ್ಲಾ ಸರ್? ಹಾಕ್ಲಾ ಈಗ? ಖಂಡಿತ. ಅದಕ್ಕೆ ಎಷ್ಟಡಿ? ಮುಖ್ಯ ಬೆಳೆ ಬರೋಕ್ ಮುಂಚೆನೆ ಸಂಗಾತಿ ಗಿಡಗಳನ್ನ ಜೋಡಿಸ್ಕೊಳ್ಳಿ. ಸಂಗಾತಿ ಗಿಡ ಎಸ್ಟಾಬ್ಲಿಷ್ ಆದ್ಮೇಲೆ ನೀವು ಮುಖ್ಯ ಬೆಳೆನ ಹಾಕ್ತೀರಾ. ಮುಖ್ಯ ಬೆಳೆ ಬಂದ ಸಂಗಾತಿ ಗಿಡಗಳು ಅದನ್ನ ನೋಡ್ಕೊಳ್ತವೆ. ಇದರಲ್ಲಿ ನಿರ್ದಿಷ್ಟ ಅಂತರ ಅಂತ ಏನಿಲ್ಲ. ಸೊ ನಮ್ಮ ಅನುಭವದಲ್ಲಿ ದೊಡ್ಡಬಳ್ಳಾಪುರ ತೋಟದಲ್ಲಿ ಅವಾಗ ನನಗೆ 2022ರಲ್ಲಿ ಈ ಸಂಗಾತಿ ಗಿಡದ ಪ್ರಭಾವ ಮತ್ತು ಅದರ ಬಗ್ಗೆ ಅಷ್ಟೊಂದು ವೈಜ್ಞಾನಿಕ ಮಾಹಿತಿ ಇರಲಿಲ್ಲ. ಕೇವಲ ನೆರಳಿಗೋಸ್ಕರ ಅಂತ ಹಾಕಿದ್ದು. ದೊಡ್ಡಬಳ್ಳಾಪುರದಲ್ಲಿ ಬಿಸಿಲು ಜಾಸ್ತಿ, ಬಂಡೆಕಲ್ಲುಗಳ ಪ್ರದೇಶ ಅಂತ. ಬಟ್ ಅಲ್ಲಿ ಎಲ್ಲಾ ತರದ್ದು ಪ್ರಯೋಗನೂ ಆಗೋಗಿದೆ. ನನ್ನ ಮುಖ್ಯ ಬೆಳೆ ತೆಂಗು ಅಥವಾ ಅಡಿಕೆ ಅಥವಾ ಹಣ್ಣಿನ ಗಿಡದ ತುಂಬಾ ಹತ್ತಿರದಲ್ಲೂ ಸಂಗಾತಿ ಗಿಡ ಇದೆ, ಸ್ವಲ್ಪ ದೂರದಲ್ಲೂ ಸಂಗಾತಿ ಗಿಡ ಇದೆ. ಸೊ ಹಾಗಾಗಿ ಡಿಸ್ಟೆನ್ಸ್ ಅಂತದೇನು ಪರಿಣಾಮ ಬೀರಿಲ್ಲ. ಒಂದು ಹೇಳೋದಂದ್ರೆ, ಈ ಹತ್ರ ಇದ್ರೆ ಅಂದ್ರೆ ನನ್ನ ಮುಖ್ಯ ಬೆಳೆ ಮತ್ತು ಸಂಗಾತಿ ಬೆಳೆಯ ಬೇರು ವಲಯ ಸಾಕಷ್ಟು ಹತ್ತಿರದಲ್ಲಿದ್ರೆ ಆ ಎಕ್ಸ್ಚೇಂಜ್ ಅಂತೀವಲ್ಲ, ಈ ಮೈಕ್ರೋಬ್ಸ್ ಆ ಮೈಕ್ರೋಬ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಕಮ್ಯುನಿಕೇಶನ್ ಆಗೋದು, ಅದಕ್ಕೆಲ್ಲ ಒಂದು ರೀತಿ ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ ಅಂತ ಅನ್ಕೊಂತೀವಿ. ರೂಟ್ ಝೋನ್ ಅಲ್ಲಿ ಕಾನ್ಫ್ಲಿಕ್ಟ್ ಅಂತ ಇಲ್ಲ. ದರ್ ಇಸ್ ನೋ ಕಾನ್ಫ್ಲಿಕ್ಟ್, ರೂಟ್ ಝೋನ್ ಕಾನ್ಫ್ಲಿಕ್ಟ್ ಈ ವಿಷಯದಲ್ಲಿ. ಸೊ ಕೆನಪಿ ಮ್ಯಾನೇಜ್ಮೆಂಟ್, ಹೈಟ್ ಮ್ಯಾನೇಜ್ಮೆಂಟ್ ಅಷ್ಟೇ ನಾವು ಗಮನ ಕೊಡೋಣ. ಸೊ ನೀವು ಗಿಡವನ್ನು ನೆಟ್ಟಾಗ ಅದಕ್ಕೊಂದು ಬೇಸನ್ ಆಫ್ ದ ಪ್ಲಾಂಟ್ ಅಂತ ಮಾಡ್ತೀವಿ. ಈ ಕಾಫಿ ಗಿಡ ನೆಟ್ಟರೆ ಅದಕ್ಕೆ 1.5 ಅಡಿ ಅಗಲದೊಂದು ಬೇಸಿನ್ ಮಾಡ್ತೀರಾ ಹಸಿರು ಬಳೆ ಮಾಡಕ್ಕೆ ಅಂತ, ಅಥವಾ ಬೇರೆ ಯಾವುದೋ ಕಾರಣದಿಂದ. ಆ ಬೇಸಿನ್ನಿನ ಹೊರಭಾಗದಲ್ಲಿ ಸಂಗಾತಿ ಗಿಡವನ್ನ ಹಾಕ್ಬೋದು. ಅಂದ್ರೆ ಸರ್, ಗ್ಲಿಸಿಡಿಯಾ ತುಂಬಾ ಒಂಥರ ತುಂಬಾ ಬೇರ್ ಬಿಟ್ಟು ತುಂಬಾ ಇದಾಗಿ ಬೆಳೆದ್ ಬಿಡುತ್ತದೆ. ಒಂದು ಫೈನ್ ಡೇ ಅದನ್ನ ಅಂದ್ರೆ ಮೇಲ್ ಕಟ್ ಮಾಡ್ತಿರ್ತೀವಿ ಸರ್, ಬುಡ ತುಂಬಾ ಇದಾಗಿ ಬೆಳೆಯುತ್ತೆ ಅಂತಾರಲ್ಲ, ಅದನ್ನ ಒಂದ್ ಫೈನ್ ಡೇ ತೆಗಿಬೇಕಾದ್ರೆ ಕಷ್ಟ ಆಗ್ತದೆ ಅಂತಾರಲ್ಲ ಸರ್? 42 ತಿಂಗಳಾಯ್ತು ಸರ್ ಗ್ಲಿಸಿಡಿ ಹಾಕಿ ಇವತ್ತಿಗೆ. ಸೊ ನನ್ನ ಮುಖ್ಯ ಬೆಳೆ ಜೊತೆ ಇದೆ. ಅದನ್ನ ಎಷ್ಟು ಕೆಳಗೆ ಸಾಧ್ಯ ಅಷ್ಟು ತಳಕ್ಕೆ ಕಡ್ದಿದ್ದೀವಿ. ಅಂದ್ರೆ ಭೂಮಿಯಿಂದ 2 ಇಂಚು ಅಥವಾ 1/2 ಅಡಿ ಅಥವಾ 1 ಅಡಿ ಎತ್ತರದಲ್ಲಿ ಕಡ್ದಿದ್ದೀವಿ. ಸಾಕಷ್ಟು ಸೊಪ್ಪನ್ನ ಕೊಡ್ತಾ ಇದೆ. ಭೂಮಿ ಒಳಗಡೆ ಏನಾಗುತ್ತೆ ನನಗೆ ಗೊತ್ತಿಲ್ಲ, ಭೂಮಿ ಮೇಲೆ ಸೊಪ್ಪಂತೂ ಕೊಡ್ತಾ ಇದೆ. ನನ್ನ ಮುಖ್ಯ ಬೆಳೆ ಆರೋಗ್ಯವಾಗಿದೆ, ಇದುವರೆಗೂ ಯಾವುದೇ ಸಮಸ್ಯೆ ಬಂದಿಲ್ಲ. ಅದಕ್ಕೆ ಸರ್ ಅಗಸೆ ಕೂಡ ಈಗ ಪೂರ್ವ ದಿಕ್ಕಿಗೆ ಅಗಸೆ ಅಂತಂದ್ರೆ, ಅಗಸೆ ಅದನ್ನು ಪ್ರೂನಿಂಗ್ ಮಾಡ್ದಂಗ್ ಮಾಡಿ ಮೇಂಟೈನ್ ಮಾಡ್ಕೋಬೇಕಷ್ಟೇನೆ. ಹೌದು, ಅಗಸೆ ಖಂಡಿತ ನಾವು 4.5 ಅಡಿ ಪ್ರೂನ್ ಮಾಡ್ಲೇಬೇಕು. ಎತ್ತರಕ್ಕೆ ಬೆಳೆಸಿದ್ರೆ ಪ್ರಯೋಜನ ಆಗಲ್ಲ. ಮತ್ತೆ ಗಾಳಿಗೆ ಬಿದ್ದೋಗೋದೆ, ಅದ್ರ ಬೇರ್ ಸ್ಟ್ರಾಂಗ್ ಇರಲ್ಲ. ಯಾವತ್ತು ಅಗಸೆನ 4.5 ಅಡಿ ನಮ್ಮ ಮೂಗಿನ ಮಟ್ಟಕ್ಕೆ ಕತ್ತರಿಸಿ ಅದನ್ನ ಮತ್ತೆ ಬ್ರಾಂಚ್ ಬರೋ ತರ ಮಾಡ್ಕೊಳ್ಳೋಣ. ಇದು ಅಷ್ಟೇ ಅಲ್ವಾ ಸರ್? ಮತ್ತೆ ಬಯೋಮಾಸ್ 2 ಜಾಸ್ತಿ ಸಿಗುತ್ತೆ ಸರ್. ಇದು ಅಷ್ಟೇ ಅಲ್ವಾ ಸರ್? ಗ್ಲಿಸಿಡಿಯಾನು ಒಂದು 4 ಅಡಿ ಕೆಳಗಡೆನೆ ಪ್ರೂನಿಂಗ್ ನೀವು ಯಾವ ಎತ್ತರಕ್ಕೆ ಬೇಕಾದ್ರೂ ಕಡಿಬಹುದು, ಯಾವ ಎತ್ತರಕ್ಕೆ ಅದೇನೆ ಸರ್. ಇದನ್ನ ಯಾವ್ದು ರೋಬೋಸ್ಟಾ ಅಂತಂದ್ರೆ 9 ಅಡಿಗೆನೆ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಸರ್. ಸರಿ ಮಾಡಿ. ಆಯ್ತು ಸರ್, ಥ್ಯಾಂಕ್ ಯು ಸರ್.
ಪ್ರಾರಂಭದಲ್ಲಿ ನಿಮ್ಮ ಕಾಫಿ ಗಿಡಕ್ಕೆ ನೆರಳು ಬೇಕು, ಹಾಗಾಗಿ ಇದೇನು ನೆರಳು ಸಸ್ಯಗಳನ್ನ ಎತ್ತರಕ್ಕೆ ಬಿಟ್ಕೊಳ್ಳಿ, 5 ಅಡಿ 6 ಅಡಿಗೆ ಬಿಟ್ಕೊಳ್ಳಿ. ಹೌದು ಸರ್ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಸರ್. ಗಿಡ ಎಸ್ಟಾಬ್ಲಿಷ್ ಆದ್ಮೇಲೆ ಅದ್ರ ಹೈಟ್ ನ ಕಮ್ಮಿ ಮಾಡ್ತಾ ಬನ್ನಿ ಅಗತ್ಯತೆಗೆ ಅನುಗುಣವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು ಸರ್, ಥ್ಯಾಂಕ್ ಯು. ಹೇಳಿಯಪ್ಪ, ಇನ್ನೇನಾರು ವಿಷಯ ಇದೆಯಾ? ಮುಗಿಸ್ಬೋದಾ? ಸಾಕಷ್ಟು ಸಮಯ ಆಗಿದೆ, ಸಾಕಷ್ಟು ವಿಷಯ ಸಿಕ್ಕಿದೆ ಇವತ್ತು. ಇನ್ನೇನಾರು ಹೇಳಲಿಕ್ಕೆ ಉಂಟಾ? ಕೇಳಲಿಕ್ಕಿದೆಯಾ? ಲಾಸ್ಟ್ 1 ಮಿನಿಟ್. ಸರಿ. ಸೊ ಮಿತ್ರರೇ, 25 ಫೆಬ್ರವರಿ ಬುಧವಾರ ಈ ಒಂದು ನೇರ ಪ್ರಸಾರ ವೆಬಿನಾರ್ ಕಾರ್ಯಕ್ರಮ ಮುಖ್ಯ ಸಮಯ ಬಂದಿದೆ. ಪ್ರತಿ ವಾರದಂತೆ ಈ ವಾರವೂ ಸಹ ನಿಮ್ಮಗಳ ಒಂದು ಭಾಗವಹಿಸುವಿಕೆ ತುಂಬ ಚೆನ್ನಾಗಾಗಿದೆ. ಸಾಕಷ್ಟು ಜನ ಭಾಗವಹಿಸಿದ್ದೀರಾ, ಅನುಭವಗಳನ್ನು ಹೇಳಿದ್ದೀರಾ, ಮತ್ತು ಯಾವುದೇ ರೀತಿಯ ಅದಕ್ಕೇನು ಹೇಳ್ತಾರೆ, ಪೂರ್ವಾಗ್ರಹ ಪೀಡಿತರಾಗದೆ ನಮ್ಮ ಅನುಭವಗಳನ್ನು ಮತ್ತು ಶಂಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಸ್ಪೋರ್ಟಿವ್ ಆಗಿದೆ. ಇದೇ ರೀತಿ ನಾವು ಮುಂದಿನ ವಾರಗಳಲ್ಲೂ ಪ್ರತಿ ಬುಧವಾರ ಈ ಥರ ಜೋಡಿಸ್ತಾ ಬರೋಣ, ಪರಸ್ಪರ ಕಲಿಕೆಯನ್ನು ಮುಂದುವರಿಸ್ತಾ ಹೋಗೋಣ. ಇವತ್ತು ಸಾಕಷ್ಟು ವಿಷಯಗಳು, ಕೆಂಜಿಗೆ ಅನ್ನೋದೇ ಒಂದು ಮೇಜರ್ ಪಾರ್ಟ್ ಆಗೋಯ್ತು ನಮಗೆ ಇವತ್ತು. ಹಾಗೆ ಎಷ್ಟು ವಿಷಯಗಳನ್ನು ನಾವು ಎಷ್ಟು ಆಳಕ್ಕೆ ಬೇಕಾದ್ರೂ ಈ ಒಂದು ಫೋರಮಲ್ಲಿ ತಗೊಂಡೋಗ್ಬೋದು, ಆಮೇಲೆ ನಮ್ಮೆಲ್ಲರಿಗೂ ಕಲಿಕೆ ಆಗತ್ತೆ ಅನ್ನೋದು ಅರ್ಥ ಆಯಿತು. ಇವತ್ತಿನ ಈ ಒಂದು ನೇರ ಪ್ರಸಾರ ಸಂಚಿಕೆಯಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಬುಧವಾರ ಇದೇ ಸಮಯ ರಾತ್ರಿ 8:30ಕ್ಕೆ ಮತ್ತೆ ಸೇರೋಣ. ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ವಿನಿಮಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ನೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೈಟ್ ಸರ್, ಗುಡ್ ನೈಟ್.